ಇವತ್ತು ನಾವು ಸೆಟ್ ಅಂದರೆ ಏನು ಅಂತ ನೋಡಲಿಕ್ಕಿದ್ದೇವೆ. ಆಯಿತಾ? ಸೆಟ್ ಥಿಯರಿ ಎಂಬುದು ಮ್ಯಾಥ್ಸಿನ ಒಂದು ಬ್ರಾಂಚ್. ಆ ಬ್ರಾಂಚ್ ಅಂದರೆ ಒಂದು ಫೀಲ್ಡ್, ಮ್ಯಾಥಮೆಟಿಕ್ಸಿನ ಒಂದು ಫೀಲ್ಡ್. ಅದು ಸೆಟ್ಟಿನ ಬಗ್ಗೆ ಸ್ಟಡಿ ಮಾಡ್ತದೆ. ಆಯಿತಾ? ಸೆಟ್ ಅಂದರೆ ಏನು? ಸೆಟ್ ಅಂದ ಕೂಡಲೇ ನಮಗೆ ಏನು ಇನ್ಫಾರ್ಮೇಷನ್ ಸಿಗಬೇಕು ಎಂಬುದು ನೋಡುವ. ಆಯಿತಾ? ಈ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಮಾತ್ರ ಇರೋದು, ಅಂದರೆ ಬೇಸಿಕ್ಸ್ ಅಂದರೆ ಸೆಟ್ ಅಂದರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡುವಂಥದ್ದು ಮಾತ್ರ. ಆಯಿತಾ? ಈಗ ಸೆಟ್ ಎಂಬುದು ಯಾಕೆ ಬೇಕು, ನಾವೀಗ ಸೆಟ್ ಅಂದರೆ ಏನು ನೋಡುವ. ಅದಕ್ಕಿಂತ ಮುಂಚೆ ಸೆಟ್ ಯಾಕೆ ಬೇಕು ಅಂತಂದರೆ, ಈ ಸೆಟ್ ಎಂಬ ಕಾನ್ಸೆಪ್ಟ್ ಉಂಟಲ್ಲ, ಎಲ್ಲ ಕಡೆ ಉಂಟು. ನಾವೀಗ ನಮಗೆ ಗೊತ್ತಿಲ್ಲದೆ ಅದನ್ನು ಉಪಯೋಗಿಸ್ತಾ ಇದ್ದೇವೆ. ಆಯ್ತಾ? ನಾವೆಲ್ಲ ಕಡೆ ಉಪಯೋಗಿಸ್ತೇವೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ. ಈಗ ಅಂದರೆ ಸೆಟ್ ಅಂದರೆ ಏನು ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ಹೊತ್ತಲ್ಲಿ. ಈಗ ಸೆಟ್ ಅಂದರೆ ಏನು? ಸೆಟ್ ಅಂದರೆ ಸೀದಾ ಡೆಫಿನೇಷನ್ಗೆ ಹೋಗುವ ಮೊದಲು ನಾನು ಸಿಂಪಲ್ ಆಗಿ ಹೇಳೋದಾದ್ರೆ, ಸೆಟ್ ಅಂದ್ರೆ ಎಂತೆಲ್ಲ ಗ್ರೂಪ್ ಅಂತ. ನಾವು ಗ್ರೂಪ್ ಅಂದ್ರೆ ಗುಂಪನ್ನೇ ನಾವು ಸೆಟ್ ಅಂತ ಹೇಳುದು. ಆಯ್ತಾ? ಒಂದು ಸೆಟ್ ಇದೆ ಅಂತಂದ್ರೆ ಅಲ್ಲಿ ಒಂದು ಗುಂಪು ಇದೆ ಅಂತ. ಯಾವುದರ ಗುಂಪು? ಯಾವುದ್ರದ್ದು ಕೂಡ ಆಗಿರ್ಬೋದು. ಆಯ್ತಾ? ನಮಗೀಗ ಗುಂಪು ಅಂತ ಹೇಳುವಾಗ ಮನುಷ್ಯರ ಗುಂಪು ಮಾತ್ರ ಯೋಚನೆ ಮಾಡಬೇಡಿ, ಬೇರೆ ಸೇರ್ಬೋದು, ಯಾವುದ್ರದ್ದು ಕೂಡ ಗುಂಪು ಆಗಿರ್ಬೋದು. ಗುಂಪು ಅಂದ್ರೆ ಅದು ಸೆಟ್ ಅಂತ. ಸೆಟ್ ಅಂದ್ರೆ ಗುಂಪು ಅಂತ. ಅದನ್ನ ನಾವು ಡೆಫಿನೇಷನ್ ಆಗಿ ನೋಡೋದಾದ್ರೆ, ನಾವು ಡೈರೆಕ್ಟ್ ಡೆಫಿನೇಷನ್ಗೆ ಹೋಗೋದಾದ್ರೆ, ನಾವು ಡೆಫಿನೇಷನ್ ಬರೀತೇನೆ. ಸೆಟ್ ಈಸ್ ಅ well defined collection. ಕರೆಕ್ಟ್ ಅರ್ಥ ಮಾಡುವ. well defined collection of objects. ನಾನು ಹಾಗೇನು ಹೇಳಿದೆ ಅಂದ್ರೆ, ಸೆಟ್ ಅಂದ್ರೆ ಗುಂಪು ಅಂತ ಹೇಳಿದೆ. ಈ ಸೆಂಟೆನ್ಸ್ ಕೂಡ ಅದನ್ನೇ ಹೇಳ್ತಾ ಇರೋದು. ಆಯ್ತಾ? ಈ ಸೆಂಟೆನ್ಸ್ ಮಾತ್ರ ಕ್ಲಿಯರ್ ಆಗಿ ಹೇಳ್ತಿದೆ ಏನು ಅಂತ. ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ collection of object. ಸೆಟ್ ಈಸ್ ಎ ಕಲೆಕ್ಷನ್. ಯಾವ್ದ್ರ ಕಲೆಕ್ಷನ್ ಅಂದ್ರೆ ಗ್ರೂಪ್ ಅಂತ ಅರ್ಥ. ಯಾವ್ದ್ರ ಗ್ರೂಪ್ ಅಥವಾ ಯಾವ್ದ್ರ ಕಲೆಕ್ಷನ್? ಆಬ್ಜೆಕ್ಟಿನ ಕಲೆಕ್ಷನ್. ಇಲ್ಲಿ ಆಬ್ಜೆಕ್ಟ್ ಅಂದ ಕೂಡಲೇ ಯಾವುದು ಕೂಡ ಆಗಿರ್ಬೋದು. ಆಯ್ತಾ? ಈ ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ, ಕಲೆಕ್ಷನ್ ಮೇಲೆ ಫೋಕಸ್ ಮಾಡಿ, ಮತ್ತೆ ವೆಲ್ ಡಿಫೈನ್ಡ್. ಆಯ್ತಾ? ಆ ಕಲೆಕ್ಷನ್ ವೆಲ್ ಡಿಫೈನ್ಡ್ ಆಗಿದೆ. ಆ ವೆಲ್ ಡಿಫೈನ್ಡ್ ಅಂದ್ರೆ ಏನು ಅಂತ ನಾನು ಹೇಳ್ತೇನೆ, ಅರ್ಥ ಮಾಡಿ. ಈ ಆಬ್ಜೆಕ್ಟ್ ಏನು ಕೂಡ ಆಗಿರ್ಬೋದು. ಈ ಆಬ್ಜೆಕ್ಟ್ ಮನುಷ್ಯರೇ ಆಗ್ಬೇಕು ಅಂತ ಇಲ್ಲ, ಅಥವಾ ನಮ್ಮ ಸುತ್ತಮುತ್ತ ಕಾಣುವ ವಸ್ತುಗಳೇ ಆಗ್ಬೇಕು ಅಂತ ಇಲ್ಲ. ಭೌತಿಕ ವಸ್ತುಗಳಲ್ಲದ ವಸ್ತುಗಳು ಕೂಡ ಆಗ್ಬೋದು ಆಬ್ಜೆಕ್ಟ್ ಅಂತ. ಆಬ್ಜೆಕ್ಟ್ ಅಂದ್ರೆ ವಸ್ತು. ನಮಗೆ ಮುಖ್ಯವಾಗಿ ನಾವು ನಮ್ಮ ಸುತ್ತಮುತ್ತ ನೋಡುವಾಗ ಎರಡು ರೀತಿಯ ಆಬ್ಜೆಕ್ಟ್ ನೋಡುತ್ತೇವೆ. ಒಂದು ಫಿಸಿಕಲ್ ಆಬ್ಜೆಕ್ಟ್, ಇನ್ನೊಂದು ನಾನ್ ಫಿಸಿಕಲ್ ಆಬ್ಜೆಕ್ಟ್. ಫಿಸಿಕಲ್ ಆಬ್ಜೆಕ್ಟ್ ಅಂದ್ರೆ ನಾವೇನ್ ಹೇಳ್ತೇವೆ ಅಂದ್ರೆ, ಸೈನ್ಸ್ ಟರ್ಮ್ ಅಲ್ಲಿ ಮಾತನಾಡುವುದಾದ್ರೆ ಮ್ಯಾಟರ್ ಅಂತ ಹೇಳ್ತಾರೆ. ಆಯ್ತಾ? ಯಾವುದೆಲ್ಲ ಮ್ಯಾಟರ್ ಅಂದ್ರೆ ಯಾವುದೆಲ್ಲ ನಮಗೆ ಕಾಣ್ತದೆ, ಅಂದ್ರೆ ಯಾವುದೆಲ್ಲ ನಮ್ಮ ಸುತ್ತಮುತ್ತ ನಾವು ವಸ್ತು ಅಂತ ನಮ್ಮ ಯೂಶುವಲಿ ಆಗಿ ನಾವು ಮಾತಾಡ್ತೇವೆ, ಅದೆಲ್ಲ ಭೌತಿಕ ವಸ್ತುಗಳು. ಆಯ್ತಾ? ಅದೇ ರೀತಿ ನಮಗೆ ನಾನ್ ಫಿಸಿಕಲ್ ಆಬ್ಜೆಕ್ಟ್ ಕೂಡ ಉಂಟು. ಅಂದ್ರೆ ಅದು ನಮಗೆ ಭೌತಿಕ ವಸ್ತುಗಳಲ್ಲ, ಆದ್ರೆ ಅದೊಂದು ಉಂಟು. ಫಾರ್ ಎಕ್ಸಾಂಪಲ್ ನಂಬರ್ ಎಂಬುದು ಆಬ್ಜೆಕ್ಟ್, ಆದ್ರೆ ಸಂಖ್ಯೆಗಳು ಎಂಬುದು ನಮಗೆ ನಿಜವಾಗಿ ಫೀಲ್ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಮುಟ್ಲಿಕ್ಕೆ ಅಥವಾ ಅದರ ಭಾರ ನೋಡ್ಲಿಕ್ಕೆ ಆಗುದಿಲ್ಲ. ಅದು ಅಭೌತಿಕ ವಸ್ತು, ಅಂದ್ರೆ ನಾನ್ ಫಿಸಿಕಲ್ ಆಬ್ಜೆಕ್ಟ್. ಆದ್ರೆ ಅದು ಉಂಟು, ಹೌದಲ್ಲ? ಸಂಖ್ಯೆಗಳು ಎಂಬುದು ಉಂಟು, ಅದೊಂದು ಆಬ್ಜೆಕ್ಟ್. ಅದೇ ರೀತಿ ನಮ್ಮ ಇಮೋಷನ್ಸ್ ಆಗಿರ್ಬೋದು, ನಮ್ಮ ಫೀಲಿಂಗ್ಸ್ ಆಗಿರ್ಬೋದು, ಅದನ್ನು ಕೂಡ ನಾವು ಆಬ್ಜೆಕ್ಟ್ ಅಂತ ಹೇಳ್ಬೋದು. ಆದ್ರೆ ಆ ಫೀಲಿಂಗ್ಸ್ ಎಲ್ಲ ಫಿಸಿಕಲ್ ಆಬ್ಜೆಕ್ಟ್ ಅಲ್ಲ. ಆಯ್ತಾ? ಅದೇ ರೀತಿ ನೇಮ್ಸ್, ವಸ್ತುಗಳ ನೇಮ್, ಇದಕ್ಕೆ ನಾವು ಮಾರ್ಕರ್ ಅಂತ ಹೇಳ್ತೇವೆ, ಅಥವಾ ಇದಕ್ಕೆ ಬೋರ್ಡ್ ಅಂತ ಹೇಳ್ತೇವೆ, ಅಥವಾ
ನಮಗೆ ನಿಮಗೆಲ್ಲ ಇಟ್ಟ ಹೆಸರುಗಳೆಲ್ಲ ಆಬ್ಜೆಕ್ಟ್, ಆದ್ರೆ ಅದು ಫಿಸಿಕಲ್ ಆಬ್ಜೆಕ್ಟ್ ಅಲ್ಲ, ನಾನ್ ಫಿಸಿಕಲ್ ಆಬ್ಜೆಕ್ಟ್. ನಿಮಗೆ ಡಿಫರೆನ್ಸ್ ಗೊತ್ತಾಗಬೇಕು, ಫಿಸಿಕಲ್ ಆಬ್ಜೆಕ್ಟ್ ಅಂದ್ರೆ ಏನು, ನಾನ್ ಫಿಸಿಕಲ್ ಆಬ್ಜೆಕ್ಟ್ ಅಂದ್ರೆ ಏನು ಅಂತ. ಆಯ್ತಾ? ಈ ಆಬ್ಜೆಕ್ಟ್ ನಮಗೆ ಫಿಸಿಕಲ್ ಆಗಿರ್ಬೋದು, ನಾನ್ ಫಿಸಿಕಲ್ ಆಗಿರ್ಬೋದು. ನಿಮಗೆ ಸೆಟ್ ಅಲ್ಲಿ ಮಾತನಾಡುವಾಗ ಗ್ರೂಪ್, ಕಲೆಕ್ಷನ್, ಗ್ರೂಪ್ ಕಲೆಕ್ಷನ್ ಸೇಮ್ ವರ್ಡ್. ಆಯ್ತಾ? ಗುಂಪು ಅಂದ್ರೆ ಕಲೆಕ್ಷನ್, ಗ್ರೂಪ್ ಅಂದ್ರೆ ಕಲೆಕ್ಷನ್, ಸೆಟ್ ಅಂದ್ರೆ ಕಲೆಕ್ಷನ್. ಯಾವ್ದ್ರ ಕಲೆಕ್ಷನ್? ಆಬ್ಜೆಕ್ಟ್ಗಳ ಕಲೆಕ್ಷನ್. ಆ ಕಲೆಕ್ಷನ್ ಒಟ್ರಾಸಿ ಮಾಡಲಿಲ್ಲ, ಒಟ್ಟಾರೆಯಾಗಿ ಕಲೆಕ್ಷನ್ ಆದ್ರೆ ಸೆಟ್ ಅಂತ ಹೇಳೋದಿಲ್ಲ. ಆ ಕಲೆಕ್ಷನ್ ವೆಲ್ ಡಿಫೈನ್ಡ್ ಆಗಿರ್ತದೆ. ಆ ವೆಲ್ ಡಿಫೈನ್ಡ್ ಅಂದ್ರೆ ಏನು ಅಂತ ನಾವು ಎಕ್ಸಾಂಪಲ್ ಅನ್ನು ತಕೊಂಡು ಅರ್ಥ ಮಾಡುವ. ನಾವು ಸೆಟ್ ಅನ್ನು ನಮ್ಮ ಡೈಲಿ ಬರ್ಕೊಳ್ಳಿ ಅಂತ ನಾನು. ಸೆಟ್ ಅನ್ನು ನಾವು ವಿ ಡೀಲ್ ವಿತ್ ಸೆಟ್ ಎವ್ರಿ ಡೇ. ಆಯ್ತಾ? ನಾವು ಸೆಟ್ ಅನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ತೇವೆ, ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ. ಆಯ್ತಾ? ಈಗ ನಾನೊಂದು ಎಕ್ಸಾಂಪಲ್ ತಗೊಳ್ತೇನೆ. ನೀವು ಮಾರ್ಕೆಟಿಗೆ ಹೋಗ್ಬೇಕೀಗ. ನೀವು ಇಮ್ಯಾಜಿನ್ ಮಾಡಿ, ನೀವು ಮನೆಯಲ್ಲಿದ್ದೀರಿ, ನಿಮಗೆ ನಿಮ್ಮ ಪೇರೆಂಟ್ಸ್ ಹೇಳಿರ್ತಾರೆ, ಇದೇನು ಮಾರ್ಕೆಟಿಗೆ ಹೋಗಿ ಕೆಲವೊಂದು ಐಟಮ್ಸ್ ತರಲಿಕ್ಕೆ ಹೇಳಿರ್ತಾರೆ. ಆಯ್ತಾ? ನೀವು ಹೋಗೋ ಮುಂಚೆ ಪಟ್ಟಿ ಮಾಡ್ತೀರಿ, ಪೇಪರಲ್ಲಿ ಮಾಡ್ಬೇಕು ಅಂತೇಳಿ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡ್ತೀರಿ, ಅಥವಾ ಅವರು ಹೇಳ್ತಾರೆ ಇದನ್ನು ತಾ ಅಂತ. ಫಾರ್ ಎಕ್ಸಾಂಪಲ್, ನಮಗೀಗ ಒಂದು ಮಾರ್ಕೆಟಿಗೆ ಹೋಗ್ಬೇಕು, ಮಾರ್ಕೆಟಿಗೆ ಹೋಗಿ ಕೆಲವೊಂದು ಐಟಮ್ಸ್ ತರಬೇಕು. ಐಟಮ್ಸ್ಗಳು ಯಾವುದೆಲ್ಲ ಅಂತ ನೀವು ಇಮ್ಯಾಜಿನ್ ಮಾಡ್ತೀರಿ. ಇಮ್ಯಾಜಿನ್ ಮಾಡೋ ನಮಗೆ ಬರ್ತದೆ, ಅಥವಾ ಪೇರೆಂಟ್ಸ್ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ತಗೊಳ್ತಾನೆ, ಯಾಕೆ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್, ನಮಗೆ ಟೊಮೆಟೊ ಬೇಕು, ಕ್ಯಾರೆಟ್ ಬೇಕು. ಆಯ್ತಾ? ಕ್ಯಾರೆಟ್ ಬೇಕು, ಪೊಟೇಟೊ ಬೇಕು. ಇದಲ್ಲೇನು ನಮಗೆ ತರಬೇಕಾದ ವಸ್ತುಗಳು. ಪೊಟೇಟೊ ಬೇಕು, ಅದೇ ರೀತಿ ಕೆಲವೊಂದು ಫ್ರೂಟ್ಸ್ ಬೇಕು, ಮ್ಯಾಂಗೋ ಬೇಕು, ಆಪಲ್ ಬೇಕು. ಎಕ್ಸಾಂಪಲ್ ಆಗಿ ತಗೊಳ್ಳಿ. ಮತ್ತೆ ಏನು, ಬನಾನಾ ಬೇಕು. ಆಯ್ತಾ? ಅದೇ ನಿಮ್ಮ ಸ್ಕೂಲ್ ಐಟಮ್ಸ್, ನೋಟ್ಬುಕ್ ಬೇಕು, ನೋಟ್ಬುಕ್ ಅಂಡ್ ಪೆನ್ಸಿಲ್ ಬೇಕು, ಒಂದು ಪೆನ್ ಬೇಕು. ಇದೆಲ್ಲ ಐಟಮ್ಸ್. ಯಾವ್ದ್ರದ್ದು? ನಮಗೆ ಈಗ ಮಾರ್ಕೆಟಿಗೆ ಹೋಗಿ ತರಬೇಕಾದ ಐಟಮ್ಸ್. ಆಯ್ತಾ? ನೀವು ಇದೀಗ ತಲೆಯಲ್ಲಿ ಮಾಡ್ತೀರಾ, ಅಥವಾ ನೀವು ಇಮ್ಯಾಜಿನ್ ಮಾಡಿ. ಆಯ್ತಾ? ನಿಮಗೆ ಮಾರ್ಕೆಟಿಗೆ ಹೋಗ್ಬೇಕು, ನಂಗೆ ಇಷ್ಟು ಐಟಮ್ಸ್ ತರಬೇಕು. ನಾವು ಕೇರ್ಫುಲಿ ನೋಡಿದ್ರೆ ಇದು ಕೂಡ ಒಂದು ಗುಂಪೆ. ಯಾವುದರ ಗುಂಪು? ಐಟಮ್ಸ್ ನ ಗುಂಪು. ಇದು ಕೂಡ ಆಬ್ಜೆಕ್ಟ್, ಟೊಮೆಟೊ ಆಬ್ಜೆಕ್ಟ್, ಎಲ್ಲ ಕೂಡ ಆಬ್ಜೆಕ್ಟೇ. ಆಯ್ತಾ? ಇದೆಲ್ಲ ಫಿಸಿಕಲ್ ಆಬ್ಜೆಕ್ಟ್ ಅಂಡರ್ ಅಲ್ಲಿ ಬರ್ತದೆ, ಫಿಸಿಕಲ್ ಆಬ್ಜೆಕ್ಟ್. ಆಯ್ತಾ? ಹಾಗಂತೇಳಿ ಇದು ಅವುಗಳ ಹೆಸರುಗಳು, ನೇಮ್ ಎಂಬುದು ನಾನ್ ಫಿಸಿಕಲ್ ಆಬ್ಜೆಕ್ಟ್. ನಾವು ಇನ್ನೂ ಸ್ವಲ್ಪ ಸರಿಯಾಗಿ ನೋಡಿದ್ರೆ, ಟೊಮೆಟೊ ಎಂಬುದು ಆ ಟೊಮೆಟೊದ ಹೆಸರು. ಟೊಮೆಟೊ ಅಂತ ಬರೆದ್ರೆ ಅದು ಟೊಮೆಟೊ ಆಗುದಿಲ್ಲ. ಟೊಮೆಟೊ ಎಂಬುದು ಆ ಟೊಮೆಟೊದ ಹೆಸರು. ಇದು ನಿಜವಾಗಿ ನಾನ್ ಫಿಸಿಕಲ್ ಆಬ್ಜೆಕ್ಟ್, ನೇಮ್. ಆಯ್ತಾ? ಇದೆಲ್ಲ ನಮಗೆ ಈಗ ಮಾರ್ಕೆಟಿಗೆ ಹೋಗಿ ತರಬೇಕು. ಇದೇನು ಗ್ರೂಪೇ. ನೀವು ಅಲ್ಲಿ ಹೀಗೆ ಬಾಕ್ಸ್ ಹಾಕದಿದ್ರು ಕೂಡ, ನೀವು ಬಾಕ್ಸ್ ಹಾಕಬೇಕು ಅಂತ ಹೇಳಿ, ನೀವು ಬಾಕ್ಸ್ ಹಾಕಿದ್ರೆ ಗ್ರೂಪ್ ಆಗ್ತದೆ, ಬಾಕ್ಸ್ ತೆಗೆದ್ರೆ ಗ್ರೂಪ್ ಆಗ್ತದೆ, ಹಾಗೇನಿಲ್ಲ. ಆದ್ರೆ ನಾವು ಮನಸ್ಸಲ್ಲಿ ನಾವು ಮಾಡಿದೇವಲ್ಲ, ನಂಗೆ ಇದೆಲ್ಲ ತರಬೇಕು ಅಂತ ಮನಸ್ಸಲ್ಲೇ ಮಾಡ್ತೇವೆ. ನಾವು ಗ್ರೂಪ್ ಮಾಡ್ತೇವೆ, ಇಷ್ಟು ಐಟಮ್ಸ್ ಅನ್ನು ನಾವು ಒಟ್ಟಿಗೆ ಮಾಡ್ತೇವೆ. ನಾವು ಹಾಗೆ ಯೋಚನೆ ಮಾಡೋ ಮುಂಚೆ ಇದೆಲ್ಲ ಬೇರೆ ಬೇರೆ ಆಗಿರ್ತದೆ. ನಾವು ಯಾವಾಗ ಯೋಚನೆ ಮಾಡ್ತೇವೆ, ನಂಗೆ ಈ ವಸ್ತು ಎಲ್ಲ ತರಬೇಕು, ಈ ಐಟಮ್ ಎಲ್ಲ ತರಬೇಕು ಅಂತ ನಾವು ಯೋಚನೆ ಮಾಡ್ತೇವೆ, ಆಗ ನಾವೊಂದು ಗ್ರೂಪ್ ಮಾಡ್ತೇವೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ. ಅದು ಕೂಡ ಒಂದು ಸೆಟ್ಟೆ, ಇದು ಸಹ ಒಂದು ಸೆಟ್ಟೆ. ಈ ಸೆಟ್ ನಮಗೀಗ ಮ್ಯಾಥಮೆಟಿಕಲ್ ಫಾರ್ಮಲ್ ಇಲ್ಲ, ಅಂದ್ರೆ ನಾವು ಮ್ಯಾಥಮೆಟಿಕಲ್ ಸಿಂಬಲ್ ಯೂಸ್ ಮಾಡಿ ನಾವು ಇದನ್ನು ಮಾಡಲಿಲ್ಲ. ನಾವು ಮಾಮೂಲಿ ಡೈಲಿ ಲೈಫಲ್ಲಿ ಏನು ಮಾಡ್ತೇವೆ ಅದನ್ನೇ ಮಾಡಿದ್ದೇವೆ ಅಷ್ಟೇ. ಇದು ಕೂಡ ಒಂದು ಸೆಟ್ಟೆ. ಯಾಕೆ ಸೆಟ್ ಅಂತಂದ್ರೆ, ಇದೊಂದು ಕಲೆಕ್ಷನ್ ಆಫ್ ಆಬ್ಜೆಕ್ಟ್, ಮತ್ತು ಇದು ವೆಲ್ ಡಿಫೈನ್ಡ್. ಯಾಕೆ ವೆಲ್ ಡಿಫೈನ್ಡ್ ಅಂತಂದ್ರೆ, ಇದು ಕ್ಲಿಯರ್ ಆಗಿ ಹೇಳ್ತದೆ, ನನಗೆ ಇದರಲ್ಲಿರುವ ಈ ಗುಂಪಲ್ಲಿರುವುದು ಆ ವಸ್ತುಗಳು ಇವತ್ತು ನನಗೆ ಮಾರ್ಕೆಟಿಂದ ತರಬೇಕಾದ ವಸ್ತುಗಳು. ಅದು ಮಾತ್ರ ಇರಲಿಕ್ಕೆ ಸಾಧ್ಯ. ಇದರಲ್ಲಿ ರೈಸ್ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ರೈಸ್ ಯಾಕೆ ಇದರಲ್ಲಿ ಈ ಗುಂಪಲ್ಲಿ ಇರಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ, ಈ ರೈಸ್ ನಮಗೆ ಇವತ್ತು ಬೇಡ.
ರೈಸ್ ನಮಗೆ ಇವತ್ತು ತರಬೇಕು ಅಂತ ಇಲ್ಲ. ಸೊ ನಾವು ರೈಸ್ ನಾವು ಇನ್ಕ್ಲೂಡ್ ಮಾಡಲಿಲ್ಲ. ಸೊ ರೈಸ್ ಈ ಗ್ರೂಪಿನ ಮೆಂಬರ್ ಅಲ್ಲ. ಮೆಂಬರ್ ಅಂದ್ರೆ ಈ ಗುಂಪಿಗೆ ಸೇರಿದ್ದಲ್ಲ. ಆಯ್ತಾ? ನಾವೀಗ ಇನ್ನು ಕೂಡ ನೋಡೋದಾದ್ರೆ ಅಲ್ಲಿ ವೆಲ್ ಡಿಫೈನ್ಡ್ ಅಂತ ಇದೆ ಡೆಫಿನೇಷನ್ ಅಲ್ಲಿ. ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ಇದೊಂದು ಸೆಟ್. ಈಗ ವೆಲ್ ಡಿಫೈನ್ಡ್ ಕಲೆಕ್ಷನ್, ವೆಲ್ ಡಿಫೈನ್ಡ್ ಗುಂಪು ಅಂದ್ರೆ ಏನು ಅಂತಂದ್ರೆ, ನಾವು ಸೆಟ್ ಅಲ್ಲಿ ನೋಡೋದಾದ್ರೆ, ಕ್ಲಿಯರ್ ಆಗಿ ನೋಡೋದಾದ್ರೆ ಅದು ಗುಂಪು ಆಗಿರ್ತದೆ. ಸೆಟ್ ಅಂದ್ರೆ ಗುಂಪೆ. ಆದ್ರೆ ನಮಗೆ ಆ ಗುಂಪಲ್ಲಿ ಎಲ್ಲವನ್ನೂ ಹಾಕ್ಲಿಕ್ಕೆ ಆಗುದಿಲ್ಲ. ಒಂದು ಗುಂಪು ಇದೆ ಅಂತ ಅಂದ್ರೆ ಆ ಗುಂಪಿಗೆ ಒಂದು ಆಬ್ಜೆಕ್ಟ್ ಸೇರ್ಬೇಕು ಅಂತಂದ್ರೆ ಒಂದು ಸರ್ಟೇನ್ ಅಂದ್ರೆ ಒಂದು ನಿರ್ದಿಷ್ಟ ಪ್ರಾಪರ್ಟಿ ಆ ಆಬ್ಜೆಕ್ಟ್ ಹೊಂದಿರಬೇಕು. ಕ್ಲಿಯರ್ ಆಗಿ ಕೇಳಿ, ವಾಪಸ್ ಹೇಳ್ತಾನೆ. ಯಾವುದೇ ಒಂದು ಆಬ್ಜೆಕ್ಟ್ ಒಂದು ಸೆಟ್ಟಿಗೆ, ಅಥವಾ ಸೆಟ್ ಅಂದ್ರೆ ಗ್ರೂಪ್, ಒಂದು ಸೆಟ್ಟಿನ ಮೆಂಬರ್ ಆಗ್ಬೇಕಂತಂದ್ರೆ, ಆ ಸೆಟ್ಟಿನ ಒಳಗೆ ಇರಬೇಕು ಅಂತಂದ್ರೆ, ಆ ಗುಂಪಿನ ಒಳಗೆ ಇರಬೇಕು ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರಾಪರ್ಟಿಯನ್ನು ಹೊಂದಿರಬೇಕು. ಯಾವುದು? ಆ ಆಬ್ಜೆಕ್ಟ್. ಪ್ರಾಪರ್ಟಿ ಅಂದ್ರೆ ಏನು? ಪ್ರಾಪರ್ಟಿ ಅಂದ್ರೆ ನಿರ್ದಿಷ್ಟ ಪ್ರಾಪರ್ಟಿ ಅಂದ್ರೆ ಆ ಆಬ್ಜೆಕ್ಟಿಗೆ ಕೆಲವೊಂದು ಅಂಶ ಸೇರಿರಬೇಕು. ಕೆಲವೊಂದು ಅಂಶ ಏನು ಸೇರಿರಬೇಕು ಅಂತ ಅಂದ್ರೆ ಆ ಪ್ರಾಪರ್ಟಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಪ್ರಾಪರ್ಟಿ ಅಂದ್ರೆ ನಾವು ಅದನ್ನು ಪ್ರಾಪರ್ಟಿ ಅಂತ ಕರೀತೇವೆ. ಒಂದು ನಿಮಿಷ. ಪ್ರಾಪರ್ಟಿ ಆಫ್ ಆಬ್ಜೆಕ್ಟ್ ಅಂದ್ರೆ ಯಾವುದೇ ಆಗಿರ್ಬೋದು, ಒಂದು ವಸ್ತುವಿನ ಪ್ರಾಪರ್ಟಿ ಅಂದ್ರೆ ನಾವು ಅದನ್ನು ಪ್ರಾಪರ್ಟಿ ಅಂತ ಕರೀತೇವೆ. ಅದು ಆ ಆಬ್ಜೆಕ್ಟಿಗೆ ಸೇರಿರ್ಬೇಕಂದ್ರೆ ಆಬ್ಜೆಕ್ಟ್ ಅಲ್ಲಿ ಇರಬೇಕು, ಅಥವಾ ಆಬ್ಜೆಕ್ಟಿಗೆ ಸೇರಿರಬೇಕು. ಯಾವುದೆಲ್ಲ ಒಂದು ಆಬ್ಜೆಕ್ಟಿಗೆ ಸೇರಿದೆ ಅದೆಲ್ಲ ಆಬ್ಜೆಕ್ಟಿನ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್, ಈ ಬೋರ್ಡ್ ವೈಟ್ ಎಂಬುದು ಈ ಬೋರ್ಡಿನ ಒಂದು ಪ್ರಾಪರ್ಟಿ. ಯಾಕೆ ಪ್ರಾಪರ್ಟಿ ಅಂದ್ರೆ ಈ ವೈಟ್ ಈ ಬೋರ್ಡಿಗೆ ಸೇರಿದೆ. ವೈಟ್ ಎಂಬುದು ಅಂದ್ರೆ ಸೇರಿದೆ ಅಂದ್ರೆ ಇದರ ಒಳಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಅಂತಲ್ಲ. ಏನೋ ಸೇರಿದೆ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಿದೆ. ಈ ವೈಟ್ ಎಂಬ ಕಲರ್ ಈ ಬೋರ್ಡಿಗೆ ಸಂಬಂಧಪಟ್ಟಿದೆ. ಅದೇ ನಾನು ಇಲ್ಲಿ ಡೈಮೆನ್ಷನ್ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಬೋರ್ಡ್ ಇದು ಇಲ್ಲಿ ಒಂದು 40 ಸೆಂಟಿಮೀಟರ್ ಇರ್ಬೋದು, ಇಲ್ಲಿ ಒಂದು 50 ಸೆಂಟಿಮೀಟರ್ ಇರ್ಬೋದು. 50 ಸೆಂಟಿಮೀಟರ್ ಲೆಂತ್ ಇದರದ್ದು ಪ್ರಾಪರ್ಟಿ. ಯಾಕೆ ಅಂತಂದ್ರೆ ಬೋರ್ಡಿನ ಪ್ರಾಪರ್ಟಿ. ಬೋರ್ಡ್ ಒಂದು ಆಬ್ಜೆಕ್ಟ್, 50 ಮೀಟರ್ ಒಂದು ಪ್ರಾಪರ್ಟಿ ಈ ಬೋರ್ಡ್ ಇದು. ಯಾಕೆ ಅಂತಂದ್ರೆ ಈ 50 ಮೀಟರ್ ಈ ಬೋರ್ಡಿಗೆ ಸೇರಿದೆ. ಸೇಮ್ ನಾನು ಹೇಳುದಾದ್ರೆ ಈ ಮಾರ್ಕರ್ ನಾನು ಬ್ಲ್ಯಾಕ್ ಮಾರ್ಕರ್ ಅಂತ ಹೇಳ್ತೇನೆ. ಯಾಕೆ ಹೇಳ್ತಾನೆ? ಬ್ಲ್ಯಾಕ್ ಎಂಬುದು ಈ ಮಾರ್ಕರ್ನ ಪ್ರಾಪರ್ಟಿ. ಬ್ಲ್ಯಾಕ್ ಅಂದ್ರೆ ಇದರ ಇಂಕಿನ ಕಲರ್ ಬ್ಲ್ಯಾಕ್ ಅಂದ್ರೆ ಈ ಬ್ಲ್ಯಾಕ್ ಎಂಬುದು ಈ ಇಂಕಿಗೆ ಸೇರಿದೆ ಅಂತಂದ್ರೆ ಏನೋ ರಿಲೇಟೆಡ್ ಸಂಬಂಧ ಇದೆ ಅಂತ ಅರ್ಥ. ಆಯ್ತಾ? ಅದೇ ರೀತಿ ಒಂದು ಸೆಟ್, ನಾನು ಯಾಕೆ ಈ ಪ್ರಾಪರ್ಟಿಯ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ನಮಗೆ ಪ್ರಾಪರ್ಟಿ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಈ ಸೆಟ್ ಅಂದ್ರೆ ವೆಲ್ ಡಿಫೈನ್ಡ್ ಸೆಟ್ ಅಂದ್ರೆ ವೆಲ್ ಡಿಫೈನ್ಡ್ ಗುಂಪು ಅಂದ್ರೆ ಏನು ಅಂತಂದ್ರೆ, ನಮಗೆ ಯಾವುದೇ ಒಂದು ಸೆಟ್ಟಿಗೆ ಒಂದು ಆಬ್ಜೆಕ್ಟ್ ಮೆಂಬರ್ ಆಗ್ಬೇಕಂತಂದ್ರೆ, ಅಂದ್ರೆ ಒಂದು ಆಬ್ಜೆಕ್ಟ್ ಒಂದು ಸೆಟ್ಟಿನ ಮೆಂಬರ್ ಆಗ್ಬೇಕು ಅಂತಂದ್ರೆ ಆ ಆಬ್ಜೆಕ್ಟ್ ಒಂದು ಸರ್ಟೇನ್ ಪ್ರಾಪರ್ಟಿಯನ್ನು ಹೊಂದಿರಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ಸೆಟ್ ತಗೊಳ್ಳುವ. ಇನ್ನೊಂದು ಸೆಟ್ ಏನು ಅಂತಂದ್ರೆ, ನಾವು ಸೆಟ್ ಮಾಡಬೇಕು, ಒಂದು ಗುಂಪು ಮಾಡಬೇಕು. ಏನು ಗುಂಪು ಅಂದ್ರೆ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಉಂಟಲ್ಲ, ನಿಮ್ಮ ಫ್ರೆಂಡ್ ಸರ್ಕಲ್ ಒಟ್ಟಿಗೆ ಒಂದು ಸೈಕಲ್ ಉಂಟು ತಿಳ್ಕೊಂಡು, ಎಲ್ಲರೊಟ್ಟಿಗೆ ಸೈಕಲ್ ಉಂಟು. ನೀವು ಗುಂಪು ಮಾಡಬೇಕು. ರೆಡ್ ಕಲರ್ ಸೈಕಲ್ ಅನ್ನು ಮಾತ್ರ ನೀವು ಗುಂಪು ಮಾಡಬೇಕು. ಅಂದ್ರೆ ರೆಡ್ ಕಲರ್ ಸೈಕಲ್ ಅನ್ನು ಮಾತ್ರ ಒಟ್ಟಿಗೆ ಗುಂಪು ಮಾಡಬೇಕು. ಆಯ್ತಾ? ನೀವು ಗುಂಪು ಮಾಡ್ತೀರಿ. ಯಾವುದೆಲ್ಲ ಸೈಕಲ್ ಆ ಸೆಟ್ಟಿಗೆ ಹೋಗ್ತದೆ ಆ ಸೈಕಲ್ ಹೋಗ್ತದೆ. ಆ ಸೈಕಲ್ ಹೋಗ್ತದೆ ಎಲ್ಲಿಯಾದ್ರೂ ಆ ಸೈಕಲ್ನ ಬಣ್ಣ ರೆಡ್ ಆಗಿರ್ತದೆ. ರೆಡ್ ಎಂಬುದು ಆ ಸೈಕಲ್ನ ಪ್ರಾಪರ್ಟಿ. ಆಯ್ತಾ? ಆ ಸೈಕಲ್ ಈ ನಮ್ಮ ಸೆಟ್ಟಿಗೆ ಸೇರ್ತದೆ, ಅಂದ್ರೆ ನಮ್ಮ ಸೆಟ್ಟಿನ ಮೆಂಬರ್ ಆಗ್ತದೆ. ಅಂದ್ರೆ
ಆ ಗುಂಪಿಗೆ ಸೇರ್ತದೆ. ಗೊತ್ತಾಯ್ತು. ಈಗ ಎಲ್ಲೋ ಸೈಕಲ್ ಇದ್ರೆ ಅದು ಈ ಸೆಟ್ಟಿಗೆ ಸೇರುವುದಿಲ್ಲ. ಈ ಸೆಟ್ ಅಲ್ಲಿ ನಿರ್ದಿಷ್ಟ ಪ್ರಾಪರ್ಟಿ ಯಾವುದು ಅಂತಂದ್ರೆ ರೆಡ್ ಕಲರ್. ಹೌದಾ, ಯಾವುದೆಲ್ಲ ಸೈಕಲ್ ರೆಡ್ ಕಲರ್ ಆಗಿರ್ತದೆ ಅದು ನಮ್ಮ ಸೆಟ್ಟಿಗೆ ಸೇರುತ್ತದೆ. ಫಾರ್ ಎಕ್ಸಾಂಪಲ್ ನಾನು ಬರೆಯುವುದಾದ್ರೆ, ಒಂದು ನಿಮ್ಮ ಸೈಕಲ್, ನಿಮ್ಮ ಸೈಕಲ್ ರೆಡ್ ಉಂಟು ತಿಳ್ಕೊಳ್ಳಿ. ನಿಮ್ಮ ಸೈಕಲ್ ಹೆಸರು ಏನು ಏನು ಎ ಅಂತ ಯಾವುದೋ ಒಂದು ಹೆಸರು ಇರ್ತದೆ ಬಿಡಿ, ಆಯ್ತಾ, ಎ ಅಂತ. ನಿಮ್ಮ ಪಕ್ಕದ ಮನೆಯ ಫ್ರೆಂಡಿನ ಸೈಕಲ್ ಕೂಡ ರೆಡ್, ಒಂದು ಕೂಡ ಬಿ. ಆದ್ರೆ ನಿಮ್ಮ ಲೆಫ್ಟ್ ಸೈಡಿನ ಫ್ರೆಂಡಿನ ಒಟ್ಟಿಗಿರುವ ಸೈಕಲ್ ಎಲ್ಲೋ ಅಲ್ಲ, ಅವನ ಸೈಕಲ್ ಸಿ ಈ ಗುಂಪಿಗೆ ಸೇರುವುದಿಲ್ಲ. ಯಾಕೆ ಸೇರುವುದಿಲ್ಲ ಅಂತಂದ್ರೆ ಅವನ ಸೈಕಲ್ನ ಬಣ್ಣ ರೆಡ್ ಅಲ್ಲ, ಅಂದ್ರೆ ಅವನ ಸೈಕಲ್ನ ಪ್ರಾಪರ್ಟಿ ರೆಡ್ ಅಲ್ಲ, ಎಲ್ಲೋ. ಆಯ್ತಾ, ಅದಕ್ಕೋಸ್ಕರ ಈ ಸೆಟ್ಟಿಗೆ ಆ ಸೈಕಲ್ ಸೇರುವುದಿಲ್ಲ. ಯಾಕೆ ಅಂತಂದ್ರೆ ಆ ನಿರ್ದಿಷ್ಟ ಪ್ರಾಪರ್ಟಿ ಇಲ್ಲ ಆ ಸೈಕಲ್ಗೆ. ನಿರ್ದಿಷ್ಟ ಪ್ರಾಪರ್ಟಿ ಯಾವುದು ಅಂತಂದ್ರೆ ಈ ನಮ್ಮ ಎಕ್ಸಾಂಪಲ್ ಅಲ್ಲಿ ರೆಡ್ ಕಲರ್. ಆಯ್ತಾ, ಅದೇ ರೀತಿ ಇನ್ನೊಬ್ಬ ಇರ್ತಾನೆ, ನಿಮ್ಮ ಮನೆಯ ಮುಂದೆ ಇರುವ ಫ್ರೆಂಡಿನ ಸೈಕಲ್ ಕೂಡ ರೆಡ್, ಅವನ ಸೈಕಲ್ ಡಿ ಹಿಂದೆ ತಗೊಳ್ಳುವ. ಈ ಮೂರು ಮಾತ್ರ ಇರೋದು ಎಲ್ಲಿಯಾದ್ರೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ. ಸೈಕಲ್ನ ಬಣ್ಣ ಯಾರ 3 ಜನರ ಸೈಕಲ್ ಬಣ್ಣ ಮಾತ್ರ ರೆಡ್ ಆಗಿದ್ರೆ ಮಾತ್ರ 3 ಸೈಕಲ್ ಈ ಸೆಟ್ ಅಲ್ಲಿ ಇರುವಂತದ್ದು. ಅರ್ಥ ಆಯ್ತಾ? ಅಂದ್ರೆ ಈಗ ನಾನು ಇದನ್ನು ಯಾಕೆ ಎಕ್ಸಾಂಪಲ್ ಆಗಿ ತಕೊಂಡೆ ಅಂತಂದ್ರೆ, ಒಂದು ಸೆಟ್ಟಿನ ಒಂದು ಸೆಟ್ ಇರ್ತದೆ, ಆ ಸೆಟ್ಟಿನ ಒಳಗೆ ಆಬ್ಜೆಕ್ಟ್ ಇರ್ತದೆ ಅಲ್ವಾ. ಒಂದು ಆಬ್ಜೆಕ್ಟ್ ಆ ಸೆಟ್ಟಿಗೆ ಹೋಗ್ಬೇಕು ಅಂತಂದ್ರೆ, ಅಂದ್ರೆ ಸೆಟ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತಂದ್ರೆ, ಅಥವಾ ಆ ಸೆಟ್ಟಿನ ಒಂದು ಮೆಂಬರ್ ಆಗ್ಬೇಕು ಅಂತಂದ್ರೆ ಆ ಆಬ್ಜೆಕ್ಟಿಗೆ ನಿರ್ದಿಷ್ಟ ಪ್ರಾಪರ್ಟಿ ಇರಬೇಕು. ಅದಕ್ಕೆ ನಾನು ಹೇಳಿದ್ದು, ನಮ್ಮ ನಿಮಗೆ ರೈಸ್ ತರಬೇಕು ಅಂತ ಇಲ್ಲ. ಅಂದ್ರೆ ಫಸ್ಟ್ ಎಕ್ಸಾಂಪಲ್ಗೆ ಹೋಗುದಾದ್ರೆ, ನಮಗೆ ಮಾರ್ಕೆಟಿಗೆ ಹೋಗ್ಬೇಕು, ಸ್ವಲ್ಪ ಐಟಮ್ಸ್ ತರಬೇಕು. ಸೊ ಆ ಗ್ರೂಪಿಗೆ ನಾನು ರೈಸನ್ನು ಇನ್ವಾಲ್ವ್ ಮಾಡಲಿಲ್ಲ. ಯಾಕೆ ಅಂತಂದ್ರೆ ರೈಸಿಗೆ ಆ ಪ್ರಾಪರ್ಟಿ ಇಲ್ಲ ನಮ್ಮ ಎಕ್ಸಾಂಪಲ್ ಅಲ್ಲಿ. ನಮಗೆ ಆ ರೈಸ್ ನಮಗೆ ತರಬೇಕು ಅಂತ ಇಲ್ಲ. ಸೊ ರೈಸ್ ನಮಗೆ ಈ ಗುಂಪಲ್ಲಿ ಬರುವುದಿಲ್ಲ. ಅದರ ಅರ್ಥ ಏನು ಅಂತಂದ್ರೆ, ಅದು ಸೆಟ್ ಯಾವತ್ತೂ ಕೂಡ ವೆಲ್ ಡಿಫೈನ್ಡ್ ಆಗಿದೆ. ಅಂದ್ರೆ ಎಲ್ಲ ಆಬ್ಜೆಕ್ಟ್ ಅನ್ನು ಆ ಸೆಟ್ ಅಲ್ಲಿ ಇರುವುದಿಲ್ಲ. ಯಾವುದೆಲ್ಲ ಒಂದು ಸರ್ಟೇನ್ ಪ್ರಾಪರ್ಟಿನ ಹೊಂದಿರ್ತದೆ ಅದು ಮಾತ್ರ ಆ ಒಂದು ಸೆಟ್ ಅಲ್ಲಿ ಇರ್ತದೆ. ಗೊತ್ತಾಯ್ತಾ? ಈಗ ಸೇಮ್ ನಾವು ಮಾರ್ಕೆಟಿನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನನಗೆ ಒಂದು ಸೆಟ್ ಮಾಡಬೇಕು, ಒಂದು ಗುಂಪು ಮಾಡಬೇಕು. ಇವತ್ತು ನಾನು ಮಾರ್ಕೆಟಿನ ತರಬೇಕಾದ ಹಣ್ಣುಗಳ ಹೆಸರು ಅಂತ. ಹಣ್ಣು ಯಾವುದೆಲ್ಲ? ಮ್ಯಾಂಗೋ, ಆಪಲ್, ಬನಾನಾ. ಆಪಲ್, ಬನಾನಾ. ನನಗೆ ಈ 3 ಮಾತ್ರ ಫ್ರೂಟ್ಸ್ ಬೇಕಾದ್ದು. ಈ ಟೊಮೆಟೊ, ಕ್ಯಾರೆಟ್, ಪೊಟೆಟೊ ಎಲ್ಲ ಈ ಸೆಟ್ ಅಲ್ಲಿ ಬರುವುದಿಲ್ಲ. ಯಾವ ಸೆಟ್ ಅಂದ್ರೆ ಇದು ಬೇರೆ ಸೆಟ್. ನನಗೆ ಇವತ್ತು ಮಾರ್ಕೆಟ್ ಇಂದ ತರಬೇಕಾದ ಫ್ರೂಟ್, ಆಯ್ತಾ, ಹಣ್ಣುಗಳು. ಈ ನೋಟ್ ಬುಕ್, ಪೆನ್ಸಿಲ್, ಪೆನ್ ಎಲ್ಲ ಈ ಸೆಟ್ ಅಲ್ಲಿ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತಂದ್ರೆ, ಪೆನ್, ನೋಟ್ ಬುಕ್, ಪೆನ್ಸಿಲ್ ಎಲ್ಲ ಇವತ್ತು ತರಬೇಕಾದ ವಸ್ತುಗಳು, ಆದ್ರೆ ಇವುಗಳು ಹಣ್ಣುಗಳು ಮತ್ತೆ ಇವತ್ತು ತರಬೇಕಾದ ಹಣ್ಣುಗಳು. ಮ್ಯಾಂಗೋ, ಆಪಲ್, ಬನಾನಾ. ಇದರಲ್ಲಿ ನೀವು ಏನು ಆರೆಂಜ್ ಅಂತ ಸೇರಿಸುದಿಲ್ಲ. ಯಾಕೆಂದ್ರೆ ಆರೆಂಜ್ ಫ್ರೂಟೇ, ಆದ್ರೆ ನಿಮಗೆ ಆರೆಂಜ್ ಇವತ್ತು ತರಬೇಕು ಅಂತ ಇಲ್ಲ. ಆರೆಂಜಿಗೆ ಆ ಪ್ರಾಪರ್ಟಿ ಇಲ್ಲ. ನಾನು ಈ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೇನೆ ಅಂತಂದ್ರೆ, ಯಾವುದೇ ಒಂದು ಸೆಟ್ ಅಲ್ಲಿ ವೆಲ್ ಡಿಫೈನ್ಡ್ ಆಗಿರ್ತದೆ. ವೆಲ್ ಡಿಫೈನ್ಡ್ ಅಂದ್ರೆ ಒಂದು ನಿರ್ದಿಷ್ಟ ಪ್ರಾಪರ್ಟಿ ಉಳ್ಳ ಆಬ್ಜೆಕ್ಟ್ ಮಾತ್ರ ಆ ಸೆಟ್ಟಿನ ಮೆಂಬರ್ ಆಗ್ಲಿಕ್ಕೆ ಸಾಧ್ಯ. ಮೆಂಬರ್ ಅಂದ್ರೆ ಆ ಗುಂಪಿನ ಒಂದು ಮೆಂಬರ್. ಗೊತ್ತಾಯ್ತಾ? ಎಲ್ಲ ಕೂಡ ಒಟ್ರಾಸಿ ಒಂದು ಸೆಟ್ ಆಬ್ಜೆಕ್ಟಿನ ಗುಂಪು ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೆಲ್ಲ ನಿರ್ದಿಷ್ಟ ಪ್ರಾಪರ್ಟಿ ಬೇಕು, ಅದಕ್ಕೆ ನಾವು ಡೆಫಿನೇಷನ್ ಅಲ್ಲಿ ಬರೆದದ್ದು ವೆಲ್ ಡಿಫೈನ್ಡ್ ಕಲೆಕ್ಷನ್. ಆಯ್ತಾ? ಬರೀ ಕಲೆಕ್ಷನ್ ಅಲ್ಲಿ ಅದು ವೆಲ್ ಡಿಫೈನ್ಡ್ ಆಗಿದೆ. ಇಲ್ಲಿ ಈ ಸೆಟ್ ಅಲ್ಲಿ ನಾನು ಹೇಳ್ತಾ ಇರೋದು, ಇವತ್ತು ತರಬೇಕಾದ ಈ ಸೆಟ್ ಗ್ರೂಪ್ ಆಫ್ ಫ್ರೂಟ್ಸ್ ವಿಚ್ ಐ ನೀಡ್ ಟು ಬ್ರಿಂಗ್ ಟುಡೇ ಫ್ರಮ್ ದ ಮಾರ್ಕೆಟ್. ಆಯ್ತಾ? ಇವತ್ತು ನನಗೆ ಮಾರ್ಕೆಟಿಂಗ್ ತರಬೇಕಾದ ಹಣ್ಣುಗಳು. ಗೊತ್ತಾಯ್ತು? ಅದೇ ರೀತಿ ನಿಮಗೆ
ಇವತ್ತು ನಾವು ತರಬೇಕಾದ ಸ್ಟೇಷನರಿ ಆಬ್ಜೆಕ್ಟ್ ಮೀನ್ಸ್ ಸ್ಟೇಷನರಿ ಐಟಮ್ಸ್ ಅಂದ್ರೆ ನಿಮಗೆ ಸ್ಕೂಲಲ್ಲಿ ಏನು ಬೇಕಾದ್ರು ನೀವು ಅದರಲ್ಲಿ ಏನು ಬರಿತೀರಿ ಅಂದ್ರೆ ನೋಟ್ಬುಕ್ ಬರಿತೀರಿ. ನೋಟ್ಬುಕ್ ಬರೆಯೋದಂತಲ್ಲ, ನೀವು ಬರೆಯದೆ ನೀವು ಗ್ರೂಪ್ ಕೂಡ ಮಾಡ್ಬೋದು ಆಯ್ತಾ. ಪೆನ್ಸಿಲ್, ಪೆನ್, ಇದು ಮೂರು ಕೂಡ ಏನು ಆ ಸೆಟ್ಟಿಗೆ ಸೇರ್ತದೆ. ಯಾವ ಸೆಟ್ ಅಂದ್ರೆ ಇವತ್ತು ನಾನು ಏನು ತರಬೇಕಾದ ಸ್ಟೇಷನರಿ ಆಬ್ಜೆಕ್ಟ್ ಮಾರ್ಕೆಟ್ ಇಂದ. ಇದರಲ್ಲಿ ಯಾವುದು ಟೊಮೆಟೊ ಎಲ್ಲ ಸೇರುವುದಿಲ್ಲ. ಯಾಕೆ ಅಂತ ಅಂದ್ರೆ ಟೊಮೆಟೊ ಸ್ಟೇಷನರಿ ಆಬ್ಜೆಕ್ಟ್ ಅಲ್ಲ. ನೋಟ್ಬುಕ್, ಪೆನ್ಸಿಲ್, ಪೆನ್ ಸ್ಟೇಷನರಿ ಆಬ್ಜೆಕ್ಟ್. ಮತ್ತೆ ಇದು ನನಗೆ ತರಬೇಕಾದ ವಸ್ತು. ಇದರಲ್ಲಿ ಬ್ಯಾಗ್ ಬರುವುದಿಲ್ಲ. ಈ ಸೆಟ್ ಅಲ್ಲಿ ಯಾಕೆ ಬ್ಯಾಗ್ ಬರುವುದಿಲ್ಲ ಅಂತಂದ್ರೆ ಬ್ಯಾಗಿಗೆ ಆ ಪ್ರಾಪರ್ಟಿ ಇಲ್ಲ. ಯಾವುದಂತಂದ್ರೆ ಇವತ್ತು ತರಬೇಕಾದದ್ದು ಅದು ಆ ಬ್ಯಾಗ್ ಅಲ್ಲಿ ಸೇರಿಲ್ಲ. ಆ ಬ್ಯಾಗ್ ಮತ್ತೆ ಇವತ್ತು ತರಬೇಕಾದ ಐಟಮ್ ಸೇರಿಲ್ಲ. ಅಂದ್ರೆ ಬ್ಯಾಗ್ ನಮಗೆ ಇವತ್ತು ಅಗತ್ಯ ಇಲ್ಲ. ಅಂದ್ರೆ ಬ್ಯಾಗ್ ಇವತ್ತು ನಮಗೆ ತರಬೇಕು ಅಂತ ಇಲ್ಲ. ಅಂದ್ರೆ ಬ್ಯಾಗ್ ಸ್ಟೇಷನರಿ ಆಬ್ಜೆಕ್ಟ್. ಆದ್ರೆ ನಮ್ಮ ಸೆಟ್ ಏನ ಹೇಳುದಂದ್ರೆ ಸೆಟ್ ಯಾವ್ದ್ರ ಗುಂಪು ಅದರ ಗ್ರೂಪ್ ಯಾವ್ದ್ರದ್ದಂದ್ರೆ ಸ್ಟೇಷನರಿ ಆಬ್ಜೆಕ್ಟ್ ಮತ್ತೆ ನಮಗೆ ಇವತ್ತು ಬೇಕಾದ ಸ್ಟೇಷನರಿ ಆಬ್ಜೆಕ್ಟ್ ಮಾರ್ಕೆಟಿಂದ. ಸೊ ನಮಗೆ ನೋಟ್ಬುಕ್, ಪೆನ್ಸಿಲ್, ಪೆನ್ ಮಾತ್ರ. ಈ ಟೊಮೆಟೊ ಎಲ್ಲ ಬರೋದಿಲ್ಲ. ಯಾಕೆ ಅಂತಂದ್ರೆ ಈ ಸೆಟ್ ಅಲ್ಲಿ ಟೊಮೆಟೊ, ಮ್ಯಾಂಗೋ, ಆಪಲ್ ಎಲ್ಲ ಬರೋದಿಲ್ಲ. ಯಾಕೆ ಅಂತಂದ್ರೆ ಅವುಗಳು ಸ್ಟೇಷನರಿ ಆಬ್ಜೆಕ್ಟ್ ಅಲ್ಲ. ಸ್ಟೇಷನರಿ ಆಬ್ಜೆಕ್ಟ್ ಅಂದ್ರೆ ನಾನು ಅದು ಏನು ನಮ್ಮ ಶಾಲೆಗೆ ಬೇಕಾಗ್ತದಲ್ಲ, ನಮ್ಮ ಓದ್ಲಿಕ್ಕೆ ಬರಲಿಕ್ಕೆ, ಅದನ್ನ ನಾನು ಹೇಳಲಿಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಆಯ್ತಾ, ಇದೆಲ್ಲ ನಮಗೆ ಸ್ಟೇಷನರಿ ಆಬ್ಜೆಕ್ಟ್ ಅಲ್ಲ ಅಂತ ನಾವು ಟ್ರೀಟ್ ಮಾಡ್ತೇವೆ ಆಯ್ತಾ. ಇದರಿಂದ ಏನಾಗ್ತದೆ ಅಂದ್ರೆ ಅರ್ಥ ಮಾಡಿ, ಸೆಟ್ ಎಂಬುದು ವೆಲ್ ಡಿಫೈನ್ಡ್ ಗುಂಪು, ಕಲೆಕ್ಷನ್ ಆಯ್ತಾ. ಅದು ಸುಮ್ಮನೆ ಕಲೆಕ್ಷನ್ ಮಾಡಿರುವಂತದ್ದಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳುವ. ನೀವು ಎಲ್ಲಿಯಾದ್ರೂ ನಾನು ಹೇಳ್ತಾನೆ ಉಜ್ತಾನೆ ಇದನ್ನು ಆಯ್ತಾ. ನಾವು ಸೆಟ್ ಅನ್ನು ನಾವು ಎಲ್ಲ ಕಡೆ ಯೂಸ್ ಮಾಡ್ತೇವೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳುವ. ಯಾವ ಸೆಟ್ ಅಂದ್ರೆ ಈಗ ನೀವು ಯಾವುದೆಲ್ಲ ಸಬ್ಜೆಕ್ಟ್ ನಿಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದೀರಿ ಅವುಗಳ ಗುಂಪು, ಅದೊಂದು ಸೆಟ್. ಅದೊಂದು ಸೆಟ್ ಯಾಕೆ ಅಂತಂದ್ರೆ ನೀವು ಆ ಗುಂಪಲ್ಲಿ ಆ ಸಬ್ಜೆಕ್ಟ್ ಮಾತ್ರ ಸೇರಿಸ್ತೀರಿ ಯಾವುದೆಲ್ಲ ನೀವು ಓದ್ತೀರಿ ಅಂದ್ರೆ ಸ್ಕೂಲಲ್ಲಿ ಆಯ್ತಾ. ಫಾರ್ ಎಕ್ಸಾಂಪಲ್ ನೀವು PCMB ಆಗಿದ್ರೆ, ನಾನು ಲ್ಯಾಂಗ್ವೇಜ್ ಅನ್ನು ತಗೊಳ್ತೀನಿ ಈಗ ಸದ್ಯಕ್ಕೆ ಆಯ್ತಾ. PCMB ಅಂತ ತಗೊಳ್ತೀರಿ, ಫಿಸಿಕ್ಸ್ ಬರಿತೀರಿ, ಫಿಸಿಕ್ಸ್ ಸೇರ್ತದೆ ಆ ಗುಂಪಿಗೆ, ಕೆಮಿಸ್ಟ್ರಿ ಸೇರ್ತದೆ, ಮ್ಯಾಥ್ಸ್ ಸೇರ್ತದೆ, ಬಯಾಲಜಿ ಸೇರ್ತದೆ. ಈ 4 ಸಬ್ಜೆಕ್ಟ್ ಮಾತ್ರ ನೀವು ಆ ಸೆಟ್ಟಿಗೆ ಸೇರ್ತದೆ. ಇಡೀ ಯೂನಿವರ್ಸ್ ತಗೊಂಡ್ರೆ ಸುಮಾರು ಸಬ್ಜೆಕ್ಟ್ ಉಂಟು. ಎಲ್ಲ ಈಗ ನೀವೆಲ್ಲ ಸಬ್ಜೆಕ್ಟ್ ಬರೀತೀರಾ ಅಂದ್ರೆ ಆ ಸೆಟ್ ಅಲ್ಲಿ ಸೇರಿಸ್ತೀರಾ? ಇಲ್ಲ, ಆ ಸಬ್ಜೆಕ್ಟ್ ಅನ್ನು ಮಾತ್ರ ಸೇರಿಸ್ತೀರಿ. ಯಾವುದಕ್ಕೆ ಆ ಪ್ರಾಪರ್ಟಿ ಉಂಟು. ಯಾವ ಪ್ರಾಪರ್ಟಿ ಅಂದ್ರೆ ನೀವು ನಿಮ್ಮ ಸ್ಕೂಲಲ್ಲಿ ಓದ್ತಾ ಇರುವಂತದ್ದು ಅದೊಂದು ಪ್ರಾಪರ್ಟಿ. ಈ 4 ಸಬ್ಜೆಕ್ಟ್ ಇದು 4 ಸಬ್ಜೆಕ್ಟಿಗೆ ಆ ಪ್ರಾಪರ್ಟಿ ಉಂಟು. ಅಂದ್ರೆ ಈ 4 ಸಬ್ಜೆಕ್ಟಿಗೆ ಅದು ಸೇರಿದ್ದಾಗಿದೆ. ಅಂದ್ರೆ ಇದು ಅರ್ಥ ಮಾಡಲಿಕ್ಕೆ ಏನು ಕಷ್ಟವೇ. ಅಂದ್ರೆ ಏನಂತಂದ್ರೆ ಯಾವುದೇ ಒಂದು ಐಡಿಯಾ ಈ ಆಬ್ಜೆಕ್ಟಿಗೆ ಸೇರಿದೆ ಅಂತ ಅಂದ್ರೆ ಅದು ಇದರ ಪ್ರಾಪರ್ಟಿ. ಯಾವುದೇ ಆಗಿರಲಿ ಆ ಆಬ್ಜೆಕ್ಟಿಗೆ ಸೇರಿದು ಅಂದ್ರೆ ಅದು ಪ್ರಾಪರ್ಟಿ ಆಯ್ತಾ. ಅದೇ ನಾನು ಹೇಳಿರೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಅದು 4 ಸಬ್ಜೆಕ್ಟ್. 4 ಸಬ್ಜೆಕ್ಟಿಗೆ ಯಾವ ಪ್ರಾಪರ್ಟಿ ಉಂಟು ಅಂತಂದ್ರೆ ನೀವು ಈ 4 ಸಬ್ಜೆಕ್ಟ್ ಅನ್ನು ನೀವು ಸ್ಕೂಲಲ್ಲಿ ಓದ್ತೀರಿ, ಅದನ್ನು ಮಾತ್ರ ಈ ಸೆಟ್ ಅಲ್ಲಿ ಸೇರಿಸ್ತೀರಿ. ನೀವು ಈಗ ಎಕ್ಸಾಂಪಲ್ ಲಾ ಅನ್ನು ನೀವು ಓದುದಿಲ್ಲ ಆಯ್ತಾ ಸ್ಕೂಲಲ್ಲಿ. ಲಾ ಅನ್ನು ಈ ಸೆಟ್ ಅಲ್ಲಿ ಸೇರಿಸುವುದಿಲ್ಲ. ಅದಕ್ಕೆ ನಾವು ಏನು ಹೇಳೋದು ಅಂತಂದ್ರೆ ನಮಗೆ ವೆಲ್ ಡಿಫೈನ್ಡ್ ಸೆಟ್ ಅಲ್ಲಿ ಅಥವಾ ವೆಲ್ ಡಿಫೈನ್ಡ್ ಕಲೆಕ್ಷನ್ ಮಾಡಿದ್ರೆ ಅಥವಾ ವೆಲ್ ಡಿಫೈನ್ಡ್ ಗುಂಪು ಮಾಡಿದ್ರೆ ನಮಗೆ ಯಾವುದೆಲ್ಲ ಆ ಗುಂಪಿಗೆ ಸೇರ್ತದೆ ಅಥವಾ ಯಾವುದೆಲ್ಲ ಆ ಸೆಟ್ಟಿಗೆ ಸೇರ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ, ಅಥವಾ ಯಾವುದೆಲ್ಲ ಸೇರೋದಿಲ್ಲ ಅಂತ ಸಹ ಹೇಳಲಿಕ್ಕೆ ಆಗ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಆ ಸೆಟ್ ಏನು ಅಂತಂದ್ರೆ ಗುಂಪು. ಯಾವುದರ ಗುಂಪು ಅಂದ್ರೆ ನದಿಗಳ ಹೆಸರು. ಯಾವುದೆಲ್ಲ ನಮ್ಮ ಇಂಡಿಯಾದಲ್ಲಿ ನದಿ ಹರಿತದೆ, ಇಂಡಿಯಾದ ಜಾಗದಲ್ಲಿ ನದಿ ಹರಿತದೆ, ಅವುಗಳ ಹೆಸರುಗಳು.
ಅದೊಂದು ಸೆಟ್ಟೆ, ಅದೊಂದು ಗುಂಪೆ. ಆಯ್ತಾ? ಅದರಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೈಲ್ ನದಿ ಆ ಸೆಟ್ಟಿಗೆ ಸೇರ್ತದ ಇಲ್ವಾ ಅಂತ. ನಾವು ಯಾವ ಬೇಸಿಸ್ ಮೇಲೆ ಹೇಳ್ತೀರಾ ನೈಲ್ ನದಿ ಎಂಬುದು ನಮ್ಮ ಸೆಟ್ಟಿಗೆ ಸೇರುವುದಿಲ್ಲ? ಸೆಟ್ ಯಾವ್ದಂತ ಗೊತ್ತಾಯ್ತಲ್ಲ, ಗುಂಪು ಯಾವ್ದ್ರ ಗುಂಪು ಅಂದ್ರೆ ಭಾರತದ ಪ್ರದೇಶದಲ್ಲಿ ಹರಿಯುವ ನದಿಗಳ ಹೆಸರುಗಳು. ಆಯ್ತಾ? ನೈಲ್ ನದಿ ಎಂಬುದು ಭಾರತದ ಇದು ಪ್ರದೇಶದಲ್ಲಿ ಹರಿಯುವುದಿಲ್ಲ. ಸೊ ನೈಲ್ ನದಿಯನ್ನು ನಾವು ಸೇರಿಸುವುದಿಲ್ಲ ನಮ್ಮ ಸೆಟ್ಟಲ್ಲಿ. ಸೊ ನೈಲ್ ನದಿಯ ಹೆಸರು ನಮ್ಮ ಸೆಟ್ಟಿನ ಆಬ್ಜೆಕ್ಟ್ ಆಗುವುದಿಲ್ಲ, ಅಂದ್ರೆ ನಮ್ಮ ಸೆಟ್ಟಿಗೆ ಸೇರುವುದಿಲ್ಲ. ಆಯ್ತಾ? ಸೇರೋದಿಲ್ಲ ಅಂತಂದ್ರೆ ಇನ್ವಾಲ್ವ್ ಆಗುವುದಿಲ್ಲ. ಗೊತ್ತಾಗ್ತುಂಟಲ್ಲ? ಎಷ್ಟು ಗೊತ್ತಾದ್ರೆ ಆಯ್ತು. ನಾನು ಇದು ಎಕ್ಸ್ಪ್ಲೇನ್ ಮಾಡೋದು ಯಾಕೆ ಅಂತಂದ್ರೆ ನಿಮಗೆ ಆ ಡೆಫಿನೇಷನ್ ಕರೆಕ್ಟ್ ಅರ್ಥ ಆಗ್ಬೇಕು. ವಾಪಸ್ ನಾನು ಇದು ಮಾಡ್ತಾನೆ, ರಿವೈಂಡ್ ಮಾಡ್ತಾನೆ. ಏನು ಇದು ಸೆಟ್ ಅಂದ್ರೆ ಏನು ಅಂತ. ಸೆಟ್ ಈಸ್ ನಾನು ಏನು ಬರೆದೆ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಬರ್ತದೆ, ಆದ್ರೆ ನಿಮಗೆ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ವೆಲ್ ಡಿಫೈನ್ಡ್ ಇಂಪಾರ್ಟೆಂಟ್. ನಾವು ಒಟ್ರಾಸಿ ನಾವು ಕಲೆಕ್ಟ್ ಮಾಡುವುದಿಲ್ಲ, ಅಥವಾ ಒಟ್ರಾಸಿ ಅದು ಸೆಟ್ ಎಂಬುದು ಒಂದು ಒಟ್ರಾಸಿ ಏನು ಒಟ್ಟಾರೆ ಮಾಡಿದ ಗುಂಪು ಅಲ್ಲ. ಪ್ರಾಪರ್ ಒಂದು ವೆಲ್ ಡಿಫೈನ್ಡ್ ಅಂದ್ರೆ ಕೆಲವೊಂದು ನಿರ್ದಿಷ್ಟ ಪ್ರಾಪರ್ಟಿ ಉಳ್ಳ ಆಬ್ಜೆಕ್ಟ್ ಅನ್ನು ಮಾತ್ರ ನಾವು ಒಟ್ಟು ಮಾಡಿದ ಗುಂಪು ಅಂತ. ಆಯ್ತಾ? ಈಗ ಒಂದು ಸೆಟ್ಟಿನ ಒಂದು ಸೆಟ್ ಇರ್ತದೆ. ನಿಮಗೆ ಸೆಟ್ ಅಂದ್ರೆ ಗ್ರೂಪೇ, ನೀವು ಕನ್ಫ್ಯೂಸ್ ಮಾಡಬೇಡಿ. ಸೆಟ್ ಎಂಬುದು ಗ್ರೂಪೇ, ಅದರಲ್ಲಿ ಏನು ಕೂಡ ಡಿಫರೆನ್ಸ್ ಇಲ್ಲ. ಆಯ್ತಾ? ಆದ್ರೆ ಇದು ವೆಲ್ ಡಿಫೈನ್ಡ್ ಅಂದ್ರೆ ಕೆಲವೊಂದು ಒಂದು ನಿರ್ದಿಷ್ಟ ಪ್ರಾಪರ್ಟಿ ಉಳ್ಳ ಆಬ್ಜೆಕ್ಟ್ ಮಾತ್ರ ಆ ಸೆಟ್ಟಿಗೆ ಸೇರಿದ ಆಗಿದೆ. ಆಯ್ತಾ? ಆ ಪ್ರಾಪರ್ಟಿ ಸೆಟ್ಟಿಂದ ಸೆಟ್ಟಿಗೆ ಚೇಂಜ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಾನಾಗ ಫಸ್ಟ್ ಎಕ್ಸಾಂಪಲ್ ತಗೊಂಡ್ರೆ ಮಾರ್ಕೆಟ್. ಇದು ಮಾರ್ಕೆಟಿಗೆ ಹೋಗಿ ತರಬೇಕಾದ ಐಟಮ್ಸ್, ಅದು ಐಟಮ್ಸ್ನ ಪ್ರಾಪರ್ಟಿ ಯಾವ ಐಟಮ್ಸ್ ಅಂದ್ರೆ ಆ ಸೆಟ್ ಅಲ್ಲಿ ಬರುವಂತಹ ಎಲ್ಲ ಐಟಮ್ಸ್ನ ಪ್ರಾಪರ್ಟಿ. ಎಲ್ಲ ಐಟಮ್ಸ್ ಆ ಪ್ರಾಪರ್ಟಿಯನ್ನು ಹೊಂದಿದೆ. ಇವತ್ತು ನನಗೆ ತರಬೇಕಾದ ಐಟಮ್ಸ್ ಅಂತ ಅದೆಂಬುದು ಐಡಿಯಾ ಇದೆ ಅಲ್ಲ, ಇವತ್ತು ತರಬೇಕಾದ ವಸ್ತುಗಳು ಎಂಬುದು ಎಲ್ಲ ಆಬ್ಜೆಕ್ಟಿಗೆ ಸೇರಿದಾಗಿದೆ. ಸೊ ಅದಕ್ಕೆ ನಾವು ಅದು ಎಲ್ಲ ಆಬ್ಜೆಕ್ಟ್ನ ಪ್ರಾಪರ್ಟಿ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ಅಂದ್ರೆ ಆ ಸೆಟ್ಟಿಗೆ ಫಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು ನಾನು. ಆ ಸೆಟ್ಟಿಗೆ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಸೇರ್ಬೇಕು ಅಂತಂದ್ರೆ, ಅಂದ್ರೆ ಬಿಲಾಂಗ್ ಆಗ್ಬೇಕು ಅಂತಂದ್ರೆ, ಅಂದ್ರೆ ಆ ಸೆಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅಂತಂದ್ರೆ, ಗುಂಪಿಗೆ ಸೇರ್ಬೇಕು ಅಂತಂದ್ರೆ ಅದು ಐಡಿಯಾವನ್ನು ಹೊಂದಿರಬೇಕು. ಯಾವ ಐಡಿಯಾ ಅಂತಂದ್ರೆ ಇವತ್ತು ನನಗೆ ತರಬೇಕಾದ ಏನು ಐಟಮ್, ಮಾರ್ಕೆಟಿಂಗ್ ತರಬೇಕಾದ ಐಟಮ್. ಗೊತ್ತಾಯ್ತಾ? ಸೊ ಗುಂಪು, ಟೆನ್ಷನ್ ಮಾಡಬೇಡಿ, ಇದು ಗುಂಪೆ. ಆಯ್ತಾ? ಯಾವ್ದ್ರದ್ದು ಕೂಡ ಗುಂಪಾಗಿರ್ಬೋದು, ಅದು ಸಿಚುವೇಶನ್ ಇಂದ ಸಿಚುವೇಶನ್ಗೆ ಚೇಂಜ್ ಆಗ್ತದೆ. ಆಯ್ತಾ? ನಮಗೀಗ ನಿಮಗೆ ಅದು ಡೆಫಿನೇಷನ್ ಅರ್ಥ ಆಯ್ತು, ಇಲ್ಲಿ ಕೊಡ್ತೇನೆ. ಅರ್ಥ ಆಗದ್ರೆ ವಾಪಸ್ ಕೇಳಿ. ಆಯ್ತಾ? ಕರೆಕ್ಟ್ ಅರ್ಥ ಮಾಡಿ ಮಾತ್ರ ಇದನ್ನು. ನೆಕ್ಸ್ಟ್ ನಾವು ಇದು ನಮಗೆ ಏನು ಹೇಳಿದೆ, ಸೆಟ್ ಎಂಬುದನ್ನು ನಮಗೆ ನಾವು ಒಂದು ಆಬ್ಜೆಕ್ಟ್ ಅನ್ನು ಏನು ಬೋರ್ಡ್ ಅಲ್ಲಿ ಬರ್ತದೆ ಅಥವಾ ಪೇಪರ್ ಅಲ್ಲಿ ಬರೆದು ರೌಂಡ್ ಹಾಕಿದ್ರೆ ಮಾತ್ರ ಸೆಟ್ ಆಯ್ತು ಅಂತ ಅಲ್ಲ. ನಮಗೆ ಸೆಟ್ ಅನ್ನು ನಮಗೆ ರೆಪ್ರೆಸೆಂಟ್ ಮಾಡ್ತೇವೆ ನಾವು. ಹಾಗೆ ಏನು ಒಂದು ರೀತಿಯ ಮ್ಯಾಥಮ್ಯಾಟಿಕಲ್ ಸಿಂಬಲ್ ಅನ್ನು ಯೂಸ್ ಮಾಡಿ ಒಂದು ಗುಂಪನ್ನು ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ. ಆಯ್ತಾ? ಅಲ್ಲಿ ರೆಪ್ರೆಸೆಂಟ್ ಮಾಡದೇ ಇದ್ರೆ ಸೆಟ್ ಇರುವುದಿಲ್ಲ ಅಂತ ಅಲ್ಲ. ಈಗ ರೆಪ್ರೆಸೆಂಟೇಷನ್ ಆಫ್ ಸೆಟ್ಗೆ ಹೋಗುದಾದ್ರೆ ಟಾಪಿಕ್, ನಾನು ರೆಪ್ರೆಸೆಂಟೇಷನ್ ಆಫ್ ಸೆಟ್ಗೆ ಹೋಗ್ತಾನೆ. ಈಗ ರೆಪ್ರೆಸೆಂಟೇಷನ್ ಆಫ್ ಸೆಟ್ ಯಾಕೆ ಬೇಕು? ರೆಪ್ರೆಸೆಂಟೇಷನ್ ಆಫ್ ಸೆಟ್ ಗೊತ್ತಾಯ್ತಾ? ಈಗ ರೆಪ್ರೆಸೆಂಟೇಷನ್ ಆಫ್ ಸೆಟ್ ಯಾಕೆ ಬೇಕು ಅಂತಂದ್ರೆ ಆ ಸೆಟ್ ಅನ್ನು ನಮಗೆ ಸೂಚಿಸಲಿಕ್ಕೆ, ಅಂದ್ರೆ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ. ನೀವು ಈಗ ನಿಮ್ಮ ಹತ್ರ ಒಂದು ಗುಂಪು ಇರ್ತದೆ, ಅಥವಾ ನೀವು ಹೇಳಿರ್ತೀರಿ ಏನು ಅದೇ ನಾನಾಗ ಎಕ್ಸಾಂಪಲ್ ತಗೊಂಡೆಲ್ಲ ಮಾರ್ಕೆಟಿಗೆ ಹೋಗಿ ಐಟಮ್ಸ್ ತರಬೇಕು ಅಂತ. ನಿಮ್ಮ ತಲೆಯಲ್ಲಿ ಇರ್ಬೋದು ಇದು ಇಷ್ಟಿಷ್ಟು ಐಟಮ್ ತರಬೇಕು, ಇದು ತರಬೇಕು ಅಂತ. ಆದ್ರೆ ಇನ್ನೊಬ್ಬರಿಗೆ ನೀವು ಹೇಗೆ ಹೇಳ್ತೀರಿ? ಒಂದು ಮಾತಿಂದ ಹೇಳ್ಬೋದು, ಓರಲಿ ಆಗಿ ಹೇಳ್ಬೋದು, ಅಥವಾ ನಾವು ಬರೆದು ಹೇಳ್ಬೋದು. ಈ ಬರೆಯುವಂಥದ್ದಿದೆ ಅಲ್ಲ, ಬರೆಯುವುದಕ್ಕೆ ನಮಗೊಂದು ರೂಲ್ಸ್ ಇದೆ. ಹೀಗೆ ಬರೆದ್ರೆ ಇದು ಅರ್ಥ ಅಂತ ರೂಲ್ಸ್ ಇದೆ. ಆಯ್ತಾ?
ನೀವು ಹೀಗೆ ಬರೀಲೇಬೇಕು ಅಂತ ಏನಿಲ್ಲ, ಆದ್ರೆ ಬರೆದ್ರೆ ಈಸಿ. ಇದು ಬೆನಿಫಿಟ್ ಏನು ಅಂತಂದ್ರೆ ಇನ್ನೊಬ್ಬರಿಗೆ ಅರ್ಥ ಆಗ್ತದೆ ಈಸಿಯಾಗಿ. ನೀವು ಹೀಗೆ ಬರೆದ್ರೆ ಏನ್ ಅರ್ಥ ಅಂತ ಈಸಿಯಾಗಿ ಅರ್ಥ ಆಗ್ತದೆ. ಅದಕ್ಕೆ ನಾವಿಲ್ಲಿ ಮ್ಯಾಥ್ಸ್ ಅಲ್ಲಿ ಕೆಲವೊಂದು ಸಿಂಬಲ್ಸ್ ಅನ್ನು ನಾವು ಫಾಲೋ ಮಾಡಬೇಕು. ಹಾಗೆ ಮಾಡಿದ್ರೆ ಇನ್ನೊಬ್ಬರಿಗೆ ಅರ್ಥ ಆಗ್ಲಿಕ್ಕೆ ಈಸಿ ಆಗ್ತದೆ. ನಿಮಗೆ ಹಾಗೆ ಮಾಡಲೇಬೇಕು ಅಂತ ಏನಿಲ್ಲ ಆಕ್ಚುಲಿ, ಕರೆಕ್ಟ್ ಆಗಿ ಮಾತನಾಡಿದ್ರೆ. ಆದ್ರೆ ಹಾಗೆ ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ ಆ ರೂಲ್ಸ್ ನ ಮೀನಿಂಗ್ ಇನ್ನೊಬ್ಬರಿಗೆ ಕರೆಕ್ಟ್ ಆಗಿ ಅರ್ಥ ಆಗ್ತದೆ. ಗೊತ್ತಾಯ್ತಾ? ಈಗ ಹೇಗೆ ನಾವು ಒಂದು ಸೆಟ್ ಅನ್ನು ರೆಪ್ರೆಸೆಂಟ್ ಮಾಡ್ಬೋದು ಅಂತ ನೋಡ್ಬೋದು. ಅಥವಾ ಒಂದು ರೆಪ್ರೆಸೆಂಟ್ ಮಾಡೋದಂದ್ರೆ ಆ ಸೆಟ್ ಅಂದ್ರೆ ಆ ಸೆಟ್ ಅಲ್ಲಿ ಯಾವುದೆಲ್ಲ ಆಬ್ಜೆಕ್ಟ್ ಬರ್ತದೆ ಎಂಬುದನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದು. ಈಗ ಅದಕ್ಕಿಂತ ಮುಂಚೆ ಒಂದು ಸೆಟ್ ಉಂಟು ತಿಳ್ಕೊಳ್ಳಿ, ಒಂದು ಗ್ರೂಪ್ ಉಂಟು. ಆ ಗ್ರೂಪ್ ಅಲ್ಲಿ ಕೆಲವೊಂದು ನಿರ್ದಿಷ್ಟ ಪ್ರಾಪರ್ಟಿ ಉಳ್ಳ ಆಬ್ಜೆಕ್ಟ್ ಮಾತ್ರ ಇರುವುದಂತ ತಿಳ್ಕೊಳ್ಳಿ. ನಿಮಗೆ ಆ ಸೆಟ್ಟಿಗೆ ನಾವು ಒಂದು ಹೆಸರು ಕೊಡಬೇಕು. ನಮಗೆ ಈಗ ಆಗ್ತಾ ಇರ್ಬೋದು, ನಾನು ಆಗದಿಂದ ಸೆಟ್ ಸೆಟ್ ಅಂತ ಹೇಳ್ತಾ ಇದ್ದೇನೆ. ನಮಗೆ ಕಷ್ಟ ಆಗ್ತದೆ, ಯಾಕೆ ತುಂಬಾ ಸೆಟ್ ಬರುವಾಗ ಯಾವುದು ಯಾವ ಸೆಟ್ ಅಂತ ಹೇಳ್ಬೇಕಲ್ಲ. ಈಗ ತುಂಬಾ ಜನ ಬರುವಾಗ ಒಬ್ಬರನ್ನು ಸೂಚಿಸ್ಲಿಕ್ಕೆ ಅಥವಾ ಒಬ್ಬರನ್ನು ಹೇಳಲಿಕ್ಕೆ ಅಥವಾ ಏನು ಐಡೆಂಟಿಫೈ ಮಾಡ್ಲಿಕ್ಕೆ ಅವರ ನೇಮ್ ಬೇಕು. ಈಗ ತುಂಬಾ ಜನ ಇರುವಾಗ ನೇಮ್ ಇಲ್ಲ ಅಂತ ಅಂದ್ರೆ ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ. ನೇಮ್ ಇದ್ರೆ ಒಬ್ರೊಬ್ರಿಗೆ ಒಂದೊಂದು ನೇಮ್ ಇದ್ರೆ ಐಡೆಂಟಿಫಿಕೇಶನ್ ಈಸಿ. ಅದೇ ರೀತಿ ಸೆಟ್ಗೆ ನಾವು ಹೆಸರು ಕೊಡ್ತೇವೆ ಅಥವಾ ಸೆಟ್ ಅನ್ನು ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ ಅಂದ್ರೆ ಯೂಶುವಲಿ ಆಗಿ, ಜನರಲ್ ಆಗಿ ಅಥವಾ ಕನ್ವೆನ್ಷನಲ್ ಆಗಿ ನಾವು ಒಂದು ಸೆಟ್ ಅನ್ನು ನಾವು ಕ್ಯಾಪಿಟಲ್ ಲೆಟರ್ ಇಂದ ಯೂಸ್ ರೆಪ್ರೆಸೆಂಟ್ ಮಾಡ್ತೇವೆ. ಅಥವಾ ಒಂದು ಸೆಟ್ ಅನ್ನು ನೀವು ನೇಮಿಂಗ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ಲ್ಯಾಟಿನ್ ಇಂಗ್ಲಿಷ್ ಆಲ್ಫಾಬೆಟ್ ಕೊಡ್ತೀರಿ, ಆಯ್ತಾ? ಅಪ್ಪರ್ ಕೇಸ್ ಅಲ್ಲಿ ಕೊಡ್ತೀರಿ ಅಂದ್ರೆ ಬರಿತೀರಿ, ಆಯ್ತಾ? ಬರ್ದ್ರೆ ಯೂಶುವಲಿ ಆಗಿ, ಆಯ್ತಾ? ನಿಮಗೀಗ ಇಲ್ಲಿ ಇಂಗ್ಲಿಷ್ನ ಬದಲು ಕನ್ನಡದಲ್ಲಿ ಸಹ ಬರಿಬಹುದು. ಅಂದ್ರೆ ಒಂದು ಸೆಟ್ಟಿನ ನೇಮ್ ಅಂತ ಕೊಡ್ಬೋದು, ಅದರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಯಾಕೆ ನಾವು ಇದೇ ಫಾಲೋ ಮಾಡಬೇಕು ಅಂತ ಅಂದ್ರೆ ನಾವು ಎಲ್ಲರೂ ಕೂಡ ಒಪ್ಪಿದ್ದಾರೆ, ವರ್ಲ್ಡ್ ಅಲ್ಲಿರುವ ಎಲ್ಲರೂ ಕೂಡ ಹೀಗೆ ಮಾಡ್ಬೇಕಂತ ಅಂದ್ರೆ ನಾವು ಸ್ವಲ್ಪ ಚೇಂಜ್ ಮಾಡಿದ್ರೆ ಇನ್ನೊಬ್ಬರಿಗೆ ಅರ್ಥ ಆಗಲಿ ಕಷ್ಟ. ಯಾಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ನಾವು ಯಾಕೆ ಕೆಲವೊಂದು ರೂಲ್ಸ್ ಅನ್ನು ಫಾಲೋ ಮಾಡಬೇಕು ಅಂತ ನಮಗೆ ಗೊತ್ತಾಗ್ಬೇಕು. ಗೊತ್ತಾಯ್ತಾ? ನಮಗೆ ಒಂದು ಸೆಟ್ ಅನ್ನು ನಾವು ಇಂಗ್ಲಿಷ್ ಆಲ್ಫಾಬೆಟ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೇವೆ, ಆಯ್ತಾ? ಇಲ್ಲಿ ABCD ಯಾವ್ದು ಕೂಡ ಇರ್ಬೋದು, A ಇರ್ಬೋದು, B, ನಿಮ್ಮ ಇಷ್ಟ, ಆಯ್ತಾ? ನೇಮಿಂಗ್ ನಿಮ್ಮ ಇಷ್ಟ. ಇದು ಗೊತ್ತಾಯ್ತಲ್ವಾ? ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು, ನಾವು ಮಾರ್ಕೆಟ್ ಎಕ್ಸಾಂಪಲ್ ಕೊಟ್ಟೆ. ನಮಗೆ ಇವತ್ತು ಮಾರ್ಕೆಟ್ ಇಂದ ತರಬೇಕಾದ ಐಟಮ್ಸ್ ಗಳ ಗುಂಪು ಅಂತ. ಆ ಸೆಟ್ಟಿಗೆ ಅದೊಂದು ಸೆಟ್ ಅಲ್ವಾ, ಆ ಸೆಟ್ಟಿಗೆ ನೇಮ್ ಕೊಡಬೇಕು. ಆ ಸೆಟ್ಟಿಗೆ ನಾನು ಒಂದು C ಅಂತ ಕೊಡ್ತೇನೆ. ಸಾರಿ, C ಅಂತ ಕೊಡುವ, ಆಯ್ತಾ? ಕ್ಯಾಪಿಟಲ್ C. ಇದೇನು ಆ ಸೆಟ್ಟಿನ ನೇಮ್, ಆ ಸೆಟ್ಟಿನ ನೇಮ್, ಆಯ್ತಾ? ಆದ್ರೆ ಈ C ಅಂದ ಕೂಡಲೇ ಆ ಸೆಟ್ ಅನ್ನೋದು ರೆಪ್ರೆಸೆಂಟ್ ಮಾಡ್ತದೆ. ಆದ್ರೆ ಇಷ್ಟು ಬರದ ಕೂಡಲೇ ನಮಗೆ ಗೊತ್ತಾಗುದಿಲ್ಲ ಆ ಸೆಟ್ ಅಲ್ಲಿ ಯಾವ್ದು ಆಬ್ಜೆಕ್ಟ್ ಉಂಟು, ಯಾವ ಆಬ್ಜೆಕ್ಟ್ ಆ ಸೆಟ್ ಅಲ್ಲಿ ಉಂಟು ಅಂತ, ಆ ಗ್ರೂಪ್ ಅಲ್ಲಿ ಉಂಟು ಅಂತ ಗೊತ್ತಾಗುದಿಲ್ಲ. ಗೊತ್ತಾಗಬೇಕು ಅಂತಂದ್ರೆ ನಾವು ಇನ್ನೂ ಕೂಡ ಡೀಟೇಲ್ ಆಗಿ ಬರಿಬೇಕು. ಹೇಗೆ ಬರಿಬಹುದು ಅಂತಂದ್ರೆ ಫಸ್ಟ್ ಈಗ ಅದರಲ್ಲಿ ರೋಸ್ಟರ್ ಫಾರ್ಮ್ ಅಂತ ಇದೆ. ರೋಸ್ಟರ್ ಫಾರ್ಮ್ ಒಂದೇ ಸೆಟ್ ಅನ್ನು ಎರಡು ರೀತಿಯಲ್ಲಿ ನಾವು ಬರಿಬಹುದು. ಬರೆಯುವುದಂತಂದ್ರೆ ರೆಪ್ರೆಸೆಂಟ್ ಮಾಡಬಹುದು. ರೆಪ್ರೆಸೆಂಟ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಇನ್ನೊಬ್ಬರಿಗೆ ಈಸಿಯಾಗಿ ಗೊತ್ತಾಗ್ತದೆ. ಇಲ್ಲದಿದ್ರೆ ನಿಮ್ಮ ತಲೆಯಲ್ಲಿ ಇರ್ತದೆ ಇಷ್ಟೆಷ್ಟು ಆಬ್ಜೆಕ್ಟ್ ತರಬೇಕು ಅಂತ. ಇನ್ನೊಬ್ಬನಿಗೆ ಅದು ಹೇಳ್ಬೇಕಂತಂದ್ರೆ ನಿಮಗೆ ಹೇಳಲಿಕ್ಕೆ ಕಷ್ಟ, ಮಾತಿನಿಂದಲೇ ಹೇಳ್ಬೇಕು ಅಥವಾ ನೀವು ಬರಿಬೇಕು. ಬರೀಲಿಕ್ಕೆ ಈ ರೂಲ್ಸ್ ಇರುವಂಥದ್ದು. ಒಂದು ರೋಸ್ಟರ್ ಫಾರ್ಮ್. ನೆಕ್ಸ್ಟ್ ಒಂದು ಏನು, ಸೆಟ್ ಬಿಲ್ಡರ್ ಫಾರ್ಮ್. ಯಾವುದೇ ಒಂದು ಸೆಟ್ ಅನ್ನು ನಾವು ಈ ಎರಡು ಫಾರ್ಮ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದು. ಅದೇ ನಾನು ಮಾರ್ಕೆಟ್ ಎಕ್ಸಾಂಪಲ್ ತಗೊಂಡ್ರೆ, ಈ ಮಾರ್ಕೆಟಿಗೆ ಹೋಗಿ ತರಬೇಕಾದ ವಸ್ತುಗಳ ಗುಂಪು, ಆ ಸೆಟ್ ಅನ್ನು ನಾನು ರೋಸ್ಟರ್ ಫಾರ್ಮ್ ಅಲ್ಲಿ ಬರಿಬೇಕು ಅಂತಂದ್ರೆ ನಾನು ಈ ರೀತಿ ಬರೀತೇನೆ. ಯಾವ ರೀತಿ ಅಂತಂದ್ರೆ ಇದೇನು
ಸಿ ಎಂಬುದು ಆ ಸೆಟ್ಟಿನ ನೇಮ್, ಸೆಟ್ಟಿಗೆ ನೇಮ್, ಆ ಸೆಟ್ಟಿನ ನೇಮ್, ಆ ಗ್ರೂಪಿನ ನೇಮ್. ಯಾಕೆ ನೇಮ್ ಕೊಡ್ಬೇಕು ಅಂತಂದ್ರೆ ಐಡೆಂಟಿಫೈ ಮಾಡ್ಲಿಕ್ಕೆ, ಇಲ್ಲ ಇದ್ರೆ ನನಗೆ ಕಷ್ಟ ಆಗ್ತದೆ. ಏನು ಕಷ್ಟ ಅಂತಂದ್ರೆ ಈ ನೇಮ್ ಇಲ್ಲದಿದ್ರೆ ಕಷ್ಟ ಏನು ಅಂತ ಒಬ್ಸರ್ವ್ ಮಾಡಿ ನಾನು ಇಷ್ಟು ಸೆಂಟೆನ್ಸ್ ಹೇಳಬೇಕು. ಆ ಸೆಟ್ ಯಾವ ಸೆಟ್ ಅಂತಂದ್ರೆ ಮಾರ್ಕೆಟಿಂಗ್ ತರಬೇಕಾದ ಐಟಮ್ಗಳ ಗುಂಪು, ಅಷ್ಟು ಹೇಳಬೇಕು. ಅಷ್ಟು ಹೇಳೋದಕ್ಕಿಂತ ನಾನು ಆ ಸೆಟ್ಟಿಗೆ ಸಿ ಅಂತ ಹೇಳಿದ್ರೆ, ಸೆಟ್ ಸಿ ಅಂತ ಹೇಳಿದ್ರೆ ಮುಗೀತಲ್ವಾ. ಸಿ ಅಂದ್ರೆ ಏನು, ಆ ಸೆಟ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಗೊತ್ತಾಗ್ತಾ ಉಂಟಾ ಇದು ಎಷ್ಟು ಬೆನಿಫಿಟ್ ಅಂತ ಗೊತ್ತಾಗ್ತಾ ಉಂಟಾ ನೇಮಿಂಗ್ ಕೊಟ್ರೆ. ಸೊ ಸೆಟ್ ಸಿ ಈಕ್ವಲ್ ಅಂದ್ರೆ ಏನು ಅಂತ ಹೇಳು ಆಯ್ತಾ. ಇದೇನು ಬ್ರೇಸಸ್ ಆಯ್ತಾ, ಇದು ಕರ್ಲಿ ಬ್ರೇಸಸ್. ಈ ಕರ್ಲಿ ಬ್ರೇಸಸ್ ಒಳಗೆ ನಾವು ಯಾವ್ದೆಲ್ಲ ಆಬ್ಜೆಕ್ಟ್ ಉಂಟು ಅಂತ ನಾವು ಬರೀತೇವೆ ಡೈರೆಕ್ಟ್ ಆಗಿ. ಸುಮಾರು ಆಬ್ಜೆಕ್ಟ್ ಉಂಟಲ್ಲ, ಅಲ್ಲಿ ಟೊಮೆಟೊ ಇತ್ತು, ಯಾವ ಸೆಟ್ ನಾನು ಹೇಳ್ತಾ ಇರೋದು ಅದೇ ಸೆಟ್. ಫಸ್ಟ್ ಎಕ್ಸಾಂಪಲ್ ಕೊಡ್ತಾ ಇಲ್ಲ, ಮಾರ್ಕೆಟಿಗೆ ಹೋಗಿ ಇವತ್ತು ತರಬೇಕಾದ ಐಟಮ್ಸ್ಗಳ ಗುಂಪು ಆಯ್ತಾ, ಅದು ಒಂದು ಸೆಟ್. ಆ ಗುಂಪಲ್ಲಿ ಯಾವ್ದೆಲ್ಲ ಉಂಟು ಅಂತ ಹೇಳಿ ನಾನು ಎಲ್ಲವನ್ನು ಬರಿಬೇಕು, ಎಲ್ಲ ಆಬ್ಜೆಕ್ಟ್ ಬರಿಬೇಕು. ಫಾರ್ ಎಕ್ಸಾಂಪಲ್ ನಾನು ಶಾರ್ಟ್ ಆಗಿ ಬರೀತಾನೆ, ಟೊಮೆಟೊ ಮತ್ತೆ ಯಾವ್ದೆಲ್ಲ ಇತ್ತು, ಪೊಟೆಟೊ ಮತ್ತೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಬರಿಬೇಕು, ಎಲ್ಲ ಬರಿಬೇಕು. ಇಲ್ಲಿ ಲಾಸ್ಟ್ಗೆ ಪೆನ್ಸಿಲ್ ಇತ್ತಲ್ಲ, ಪೆನ್ಸಿಲ್ ಎಲ್ಲ ಕೂಡ ಬರಿಬೇಕು. ಲಾಸ್ಟಿಗೆ ನಾನು ವಾಪಸ್ ಕರ್ಲಿ ಬ್ರೇಸಸ್ ಅನ್ನು ಕ್ಲೋಸ್ ಮಾಡಬೇಕು. ಮತ್ತೆ ಈ ಟೊಮೆಟೊ ಬೇರೆ ಪೊಟೆಟೊ ಬೇರೆ, ಟೊಮೆಟೊ ಬೇರೆ ಪೊಟೆಟೊ ಬೇರೆ ಅಂತ ನನಗೆ ತೋರಿಸಲಿಕ್ಕೆ ಇಲ್ಲಿ ಕೊಮ ಹಾಕ್ಬೇಕು. ಅಂದ್ರೆ ಎರಡು ಆಬ್ಜೆಕ್ಟ್ ಬೇರೆ ಬೇರೆ ಅಂತ ತೋರಿಸಲಿಕ್ಕೆ ನಾವು ಕೊಮ ಹಾಕ್ತೇವೆ. ಕೊಮ ಹಾಕಿದ್ರೆ ಎರಡು ಆಬ್ಜೆಕ್ಟ್ ಬೇರೆ ಬೇರೆ ಅಂತ ನಮಗೆ ಅರ್ಥ ಆಗ್ತದೆ. ಗೊತ್ತಾಯ್ತಾ. ಪ್ರತಿಯೊಂದಕ್ಕೂ ಕೂಡ ಏನುಂಟು ಅಂತಂದ್ರೆ ಅದರ ಹಿಂದೆ ರೀಸನ್ ಉಂಟು, ಯಾಕೆ ನಾವು ಹಾಗೆ ಬರೀತೇವೆ ಅಂತ. ಅರ್ಥ ಆಯ್ತಾ, ಅದನ್ನು ಕರೆಕ್ಟ್ ಅರ್ಥ ಮಾಡಿ. ಅದರ ಅರ್ಥ ಏನು ಅಂತಂದ್ರೆ, ಸಾರಿ, ಇದು ಏನು ಹಾಕ್ಬೇಕಿಲ್ಲಿ, ಕೊಮ ಹಾಕ್ಬೇಕು ಪ್ರತಿಯೊಂದು ಎಲಿಮೆಂಟ್ ಆಬ್ಜೆಕ್ಟ್ ಇಂದ ಆಬ್ಜೆಕ್ಟಿಗೆ ಆಯ್ತಾ. ಮತ್ತೊಂದು, ನೀವು ಟೆಕ್ಸ್ಟ್ ಬುಕ್ ಓದಿದ್ರೆ ನೀವು ಒಂದು ವರ್ಡ್ ಕೇಳಿರ್ಬೋದು, ಎಲಿಮೆಂಟ್ ಆಫ್ ಅ ಸೆಟ್ ಅಂತ. ಎಲಿಮೆಂಟ್ ಆಫ್ ಅ ಸೆಟ್, ಒಂದು ಸೆಟ್ ಉಂಟು, ಅದರ ಎಲಿಮೆಂಟ್ ಆಫ್ ಅ ಸೆಟ್ ಅಂತಂದ್ರೆ ಏನಿಲ್ಲ, ಯಾವುದೆಲ್ಲ ಆಬ್ಜೆಕ್ಟ್ ಆ ಸೆಟ್ಟಿನ ಒಳಗೆ ಉಂಟು ಅದೆಲ್ಲ ಎಲಿಮೆಂಟ್ ಆಫ್ ಅ ಸೆಟ್. ಫಾರ್ ಎಕ್ಸಾಂಪಲ್ ಟೊಮೆಟೊ ಈ ಸೆಟ್ಟಿನ ಸಿ ಸೆಟ್ಟಿನ ಎಲಿಮೆಂಟ್, ಪೊಟೆಟೊ ಈ ಸೆಟ್ಟಿನ ಒಂದು ಎಲಿಮೆಂಟ್. ಅದೇ ಇಲ್ಲಿ ಇತ್ತಲ್ಲ ಬೇರೆ ಅಲ್ಲಿ ಏನು, ಮ್ಯಾಂಗೋ ಈಸ್ ಅ ಎಲಿಮೆಂಟ್ ಆಫ್ ಅ ಸಿ ಸೆಟ್, ಆಪಲ್ ಈಸ್ ಅ ಎಲಿಮೆಂಟ್ ಆಫ್ ಅ ಸಿ ಸೆಟ್. ಆದ್ರೆ ರೈಸ್ ಈ ಸೆಟ್ಟಿನ ಎಲಿಮೆಂಟ್ ಅಲ್ಲ. ಯಾಕೆ ಅಂತಂದ್ರೆ ನಮಗೆ ಇವತ್ತು ರೈಸ್ ಬೇಡ. ನಾನು ಆ ಎಕ್ಸಾಂಪಲ್ ಅಲ್ಲಿ ಇದು ಕೊಡ್ತಾ ಇದ್ದೇನೆ ಆಯ್ತಾ, ಫುಲ್ ಬರೀತಾನೆ ಆಯ್ತಾ. ನಮಗೆ ಬೇಕಾದ್ದು ಟೊಮೆಟೊ, ಪೊಟೆಟೊ, ಕ್ಯಾರೆಟ್, ಮತ್ತೆ ಯಾವುದು ಮ್ಯಾಂಗೋ, ಆಪಲ್, ಮತ್ತೆ ಯಾವುದು ಇತ್ತು ಆರೆಂಜ್ ಅಂತ ಕೊಟ್ಟು ಆಯ್ತಾ. ಆಪಲ್, ಸಾರಿ, ಬನಾನಾ, ನೋಟ್ಬುಕ್, ಪೆನ್ಸಿಲ್. ಇದು ಎಲಿಮೆಂಟ್, ಇದೆಲ್ಲ ಎಲಿಮೆಂಟ್, ಈ ಸೆಟ್ಟಿನ ಎಲಿಮೆಂಟ್. ಯಾಕೆ ಅಂತಂದ್ರೆ ಇದೆಲ್ಲ ಈ ಸೆಟ್ಗೆ ಬಿಲಾಂಗ್ ಆಗಿದೆ ಅಂತಂದ್ರೆ ಈ ಸೆಟ್ ಅಲ್ಲಿ ಉಂಟು ಅಂತ, ಸೆಟ್ ಅಲ್ಲಿ ಸೇರಿದೆ ಅಂತ. ಗೊತ್ತಾಯ್ತಾ. ಎಲಿಮೆಂಟ್ ಆಫ್ ಅ ಸೆಟ್ ಅಂತ ಗೊತ್ತಾಯ್ತಾ. ಎಲಿಮೆಂಟ್ ಆಫ್ ಅ ಸೆಟ್ ಅಂದ್ರೆ ಏನಿಲ್ಲ, ಎಲ್ಲ ಆಬ್ಜೆಕ್ಟ್ ಕೂಡ ಇದರ ಎಲಿಮೆಂಟೇ ಆಯ್ತಾ. ಯಾಕೆ ಅಂತಂದ್ರೆ ಎಲ್ಲ ಆಬ್ಜೆಕ್ಟ್ ಅಂದ್ರೆ ಎಲ್ಲ ಆಬ್ಜೆಕ್ಟ್ ಈ ಸೆಟ್ಟಿನ ಎಲಿಮೆಂಟ್. ಯಾಕೆ ಅಂತಂದ್ರೆ ಇದೆಲ್ಲ ಕೂಡ ಈ ಸೆಟ್ ಅಲ್ಲಿ ಉಂಟು, ಸಿ ಸೆಟ್ ಅಲ್ಲಿ. ಗೊತ್ತಾಯ್ತಾ. ಅದೇ ನೀವು ರೈಸ್ ಅನ್ನು ನೀವು ರೈಸ್ ಈಸ್ ಎಲಿಮೆಂಟ್ ಆಫ್ ಅ ಸಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಅಂತಂದ್ರೆ ರೈಸ್ ಎಂಬುದು ಈ ಸೆಟ್ ಅಲ್ಲಿ, ಈ ಗ್ರೂಪ್ ಅಲ್ಲಿ ಇಲ್ಲ. ಗೊತ್ತಾಯ್ತಾ. ಅದಕ್ಕೆ ನಾವು ಎಲಿಮೆಂಟ್ ಅಂತ ಹೇಳುದಿಲ್ಲ, ಎಲಿಮೆಂಟ್ ಆಫ್ ಎ ಸೆಟ್ ಸಿ ಅಂತ ಹೇಳುದಿಲ್ಲ. ಗೊತ್ತಾಯ್ತಲ್ವಾ. ಇದು ನಾವು ಹೀಗೆ ರೆಪ್ರೆಸೆಂಟ್ ಮಾಡಿದ್ರೆ, ಈ ರೀತಿ ರೆಪ್ರೆಸೆಂಟ್ ಮಾಡಿದ್ರೆ, ಯಾವುದೇ ಒಂದು ಸೆಟ್ ಅನ್ನು ಈ ರೀತಿ ರೆಪ್ರೆಸೆಂಟ್ ಮಾಡಿದ್ರೆ ಅಥವಾ ಸೂಚಿಸಿದ್ರೆ, ಈ ರೀತಿ ನಾವು ಬರೆದ್ರೆ ಅದನ್ನು ರೋಸ್ಟರ್ ಫಾರ್ಮ್ ಅಂತ ಹೇಳ್ತೇವೆ. ಇದರಲ್ಲಿ ನಾವು ಮುಖ್ಯವಾಗಿ ನೋಡ್ಲಿಕ್ಕೆ ಇರುವಂತದ್ದು, ನಾವು ಎಲ್ಲಾ ಆಬ್ಜೆಕ್ಟಿನ ಹೆಸರು ಬರೀಬೇಕು ಆಯ್ತಾ. ಯಾವುದೆಲ್ಲ ಸೆಟ್ ಇದರಲ್ಲಿ ಉಂಟು, ಸಾರಿ, ಯಾವುದೆಲ್ಲ ಆಬ್ಜೆಕ್ಟ್ ಈ ಸೆಟ್ ಅಲ್ಲಿ ಉಂಟು, ಎಲ್ಲ ಆಬ್ಜೆಕ್ಟಿನ
ಆಬ್ಜೆಕ್ಟ್ ಇದು ಬರಿಬೇಕು ಅಥವಾ ರೆಪ್ರೆಸೆಂಟ್ ಮಾಡಬೇಕು. ಆಯ್ತಾ, ಎಲ್ಲ ಆಬ್ಜೆಕ್ಟಿನ ಬೇರೆ ಬೇರೆ ಮಾಡ್ಲಿಕ್ಕೆ ಕೋಮಾ ಹಾಕ್ಬೇಕು. ಕೋಮಾ ಹಾಕದಿದ್ರೆ ಏನಾಗ್ತದೆ ಅಂದ್ರೆ ನನಗೆ ಗೊತ್ತಾಗುದಿಲ್ಲ. ಕೋಮಾ ಹಾಕದಿದ್ರೆ ಇದೆರಡು ಒಂದೇ ಅಂತ ನಾನು ಟ್ರೀಟ್ ಮಾಡ್ತಾರೆ. ಇದು ಬೇರೆ ಬೇರೆ ಅಲ್ಲ, ಮ್ಯಾಂಗೋ ಮತ್ತೆ ಆಪಲ್ ಬೇರೆ ಬೇರೆ, ಅದಕ್ಕೆ ಕೋಮಾ ಹಾಕ್ಬೇಕು. ಗೊತ್ತಾಯ್ತಾ? ಇಷ್ಟು ಗೊತ್ತಾಯ್ತಾ? ಯಾವುದೇ ಸೆಟ್ ನಮಗೆ ಹೀಗೆ ಬರಿಬಹುದು ರೋಸ್ಟರ್ ಫಾರ್ಮ್ ಅಲ್ಲಿ. ಸೆಟ್ ನೇಮ್ ಯಾವತ್ತೂ ಕೂಡ ಕ್ಯಾಪಿಟಲ್ ಲೆಟರ್ ಇಂದ ರೆಪ್ರೆಸೆಂಟ್ ಆಗ್ತದೆ. ಈಕ್ವಲ್ ಸೈನ್ ಮತ್ತೆ ಲಿಸ್ಟ್ ಆಫ್ ದ ಏನು ಆಬ್ಜೆಕ್ಟ್, ಯಾವುದೆಲ್ಲ ಆಬ್ಜೆಕ್ಟ್ ಇದರಲ್ಲಿ ಬಿಲಾಂಗ್ ಆಗಿದೆ ಅಂತ. ಎಲ್ಲ ಆಬ್ಜೆಕ್ಟ್ ಕೂಡ, ಪ್ರತಿಯೊಂದು ಆಬ್ಜೆಕ್ಟ್ ಕೂಡ ಕಾಮದಿಂದ ಸಪರೇಟ್ ಆಗಬೇಕು. ಗೊತ್ತಾಯ್ತಾ? ಲಾಸ್ಟ್ ಈ ಕರ್ಲಿ ಬ್ರೇಸಸ್, ಇದಕ್ಕೆ ಕರ್ಲಿ ಬ್ರೇಸಸ್ ಅಂತ ಹೇಳ್ತಾರೆ. ಆಯ್ತಾ, ಕರ್ಲಿ ಆಯ್ತು ಉಂಟಲ್ವಾ, ಕರ್ಲಿ ಬ್ರೇಸಸ್ ಅಂತ ಹೇಳ್ತೇವೆ. ಎಲ್ಲ ಲಿಸ್ಟ್ ಆಫ್ ಆಬ್ಜೆಕ್ಟ್ ಇನ್ಸೈಡ್ ಇರಬೇಕು. ಕರ್ಲಿ ಬ್ರೇಸಸ್ ಇನ್ಸೈಡ್ ಇರಬೇಕು. ಮತ್ತೊಂದು ನಿಮಗೆ ಈಗ ಒಂದು ಡೌಟ್ ಕ್ವಶನ್ ಕೇಳ್ತಾರೆ, ನೀವು ಸ್ವಲ್ಪ ಥಿಂಕ್ ಮಾಡಬೇಕು. ಎಲಿಮೆಂಟ್ ಆಫ್ ಎ ಸೆಟ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ. ನಾನು ಇದೇ ಸೆಟ್ ಅನ್ನು ನಾನು ಹೀಗೆ ಬರಿಬಹುದಾ? ಪೆನ್ ಅನ್ನು ನಾನು ಫಸ್ಟ್ ಬರೀತೇನೆ, ಅಥವಾ ನೋಟ್ಬುಕ್ ಬರೀತೇನೆ, ಮತ್ತೆ ಮ್ಯಾಂಗೋ ಬರೀತೇನೆ, ಮತ್ತೆ ಆಪಲ್ ಬರೀತೇನೆ, ಮತ್ತೆ ಕ್ಯಾರೆಟ್ ಬರೀತೇನೆ, ಮತ್ತೆ ಪೊಟೇಟೊ ಬರೀತೇನೆ, ಮತ್ತೆ ಟೊಮೆಟೊ ಬರೀತೇನೆ, ಮತ್ತೆ ಏನು ಪೆನ್ಸಿಲ್ ಬರೀತೇನೆ. ಇದಕ್ಕೂ ಡಿಫರೆನ್ಸ್ ಎಂತ ಹೇಳಿ? ಇದಕ್ಕೂ ಡಿಫರೆನ್ಸ್ ಎಂತ? ಸಾರಿ, ಇಲ್ಲಿ ಬನಾನಾ ಇತ್ತಲ್ಲ, ಇಲ್ಲಿ ಬನಾನಾ ಉಂಟು. ಆಯ್ತಾ, ಇದಕ್ಕೂ ಡಿಫರೆನ್ಸ್ ಎಂತ? ಟೊಮೆಟೊ, ಪೊಟೆಟೊ, ಕ್ಯಾರೆಟ್, ಮ್ಯಾಂಗೋ, ಆಪಲ್, ಬನಾನಾ, ಪೆನ್, ಪೆನ್ಸಿಲ್, ಇದೆಲ್ಲ ನನಗೆ ಇವತ್ತು ತರಬೇಕಾದ ಐಟಮ್ಸ್ ಗುಂಪು. ಇದನ್ನು ಎಲ್ಲ ಮಾಡಿದ್ರೆ ಒಂದು ಗುಂಪು ಆಯ್ತು, ಸೆಟ್ ಆಯ್ತು. ನಾನು ಆ ಸೆಟ್ ಅನ್ನು ರೋಸ್ಟರ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಪ್ರತಿಯೊಂದು ಆಬ್ಜೆಕ್ಟ್ ಕೂಡ, ಪ್ರತಿಯೊಂದು ಎಲಿಮೆಂಟ್ ಆಫ್ ದ ಸೆಟ್ ಅಂದ್ರೆ ಆಬ್ಜೆಕ್ಟ್, ಯಾವ ಆಬ್ಜೆಕ್ಟ್ ಆ ಸೆಟ್ಗೆ ಬಿಲಾಂಗ್ ಆಗಿರುವುದು, ಯಾವುದೆಲ್ಲ ಆಬ್ಜೆಕ್ಟ್ ಆ ಒಂದು ಸೆಟ್ಗೆ ಬಿಲಾಂಗ್ ಆಗಿದೆ ಅಥವಾ ಆ ಸೆಟ್ ಅಲ್ಲಿ ಉಂಟು, ಆ ಗ್ರೂಪ್ ಅಲ್ಲಿ ಉಂಟು, ಅದೆಲ್ಲ ಆ ಸೆಟ್ಟಿನ ಎಲಿಮೆಂಟ್ ಅಂತ ಹೇಳಲಿಕ್ಕೆ ಆಗ್ತದೆ, ಕನ್ಸಿಡರ್ ಮಾಡಬಹುದು. ಆದ್ರೆ ನಾನು ಸೇಮ್ ಸೆಟ್ ಅನ್ನು ಈ ರೀತಿ ಬರುತ್ತೆ, ರೋಸ್ಟರ್ ಫಾರ್ಮ್ ಅಲ್ಲಿ ಬರುತ್ತೆ. ಸೇಮ್ ಸೆಟ್ ಸಿ, ಅದೇ ಮಾರ್ಕೆಟಿಂಗ್ ತರಬೇಕಾದ ಐಟಮ್ಸ್ ಗಳ ಸೆಟ್. ಆಯ್ತಾ, ಸೇಮ್ ಸೆಟ್ ಅನ್ನು ನಾನು ಆರ್ಡರ್ ಚೇಂಜ್ ಮಾಡಿ ಬರುತ್ತೆ. ಲಿಸ್ಟ್ ಆಫ್ ದ ಆಬ್ಜೆಕ್ಟಿನ ಆರ್ಡರ್ ಚೇಂಜ್ ಮಾಡಿದೆ. ಫಸ್ಟ್ ಇಲ್ಲಿ ಟೊಮೆಟೊ ಇತ್ತು, ಇಲ್ಲಿ ಪೆನ್ ಉಂಟು, ಮತ್ತೆ ಇಲ್ಲಿ ಪೊಟೆಟೊ ಇತ್ತು, ಇಲ್ಲಿ ಏನೋ ಇದೇನಂತ ನಂಗೆ ಗೊತ್ತಿಲ್ಲ. ಇದು ಪೆನ್ಸಿಲ್, ಪೆನ್ ಏನೋ ಆಗಿರ್ಬೇಕು. ಆಯ್ತು ಬಿಡಿ, ಇದು ಪೆನ್. ಸಾರಿ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೇನೆ. 1 2 3 4 5 6 7 8 1 2 3 4 5 6 7 8. ಇಲ್ಲಿ ಎಂತ ಇಲ್ಲ, ಇದು ಮ್ಯಾಂಗೋ. ಆಯ್ತಾ, ಪೆನ್, ಮ್ಯಾಂಗೋ, ಆಪಲ್, ಕ್ಯಾರೆಟ್, ಪೊಟೆಟೊ, ಟೊಮೆಟೊ, ಪೆನ್ಸಿಲ್, ಬನಾನಾ ಎಲ್ಲ ಆಬ್ಜೆಕ್ಟ್ ಉಂಟು. ಮಾತ್ರ ನಾನು ಕರ್ಲಿ ಬ್ರೇಸಸ್ ಕೂಡ ಹಾಕಿದೆ. ಸೇಮ್ ಸೆಟ್ ಸಿ ಸೆಟ್, ಈಕ್ವಲ್ ಸೈನ್ಸ್ ಉಂಟು. ಇದಕ್ಕೂ ಡಿಫರೆನ್ಸ್ ಎಂತ ಹೇಳಿ? ಸೊ ಕರೆಕ್ಟ್ ಅಬ್ಸರ್ವ್ ಮಾಡಿದ್ರೆ ಇದಕ್ಕೂ ಡಿಫರೆನ್ಸ್ ಏನು ಅಂತ ಅಂದ್ರೆ, ನಾನು ಬರ್ದ ಆರ್ಡರ್ ಅಂದ್ರೆ ಫಸ್ಟಿಗೆ ನಾನು ಆರ್ಡರ್ ಅಂದ್ರೆ ಯಾವ ಕ್ರಮದಲ್ಲಿ ಬರ್ದೆ ಅಂತ. ಫಸ್ಟಿಗೆ ಟೊಮೆಟೊ ಬರ್ದೆ, ಇದು ಪೊಟೆಟೊ ಬರ್ದೆ, ಕ್ಯಾರೆಟ್ ಬರ್ದೆ, ಮ್ಯಾಂಗೋ ಬರ್ದೆ, ಮತ್ತೆ ಹೀಗೆ ಬರ್ದೆ. ಆದ್ರೆ ಇದೇ ಕ್ರಮದಲ್ಲಿ ನಾನು ಇಲ್ಲಿ ಬರಲಿಲ್ಲ. ಹೀಗೆ ಬರೆದ್ರೆ ತಪ್ಪಿಲ್ಲ. ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಬಂದು ಸೇಮ್ ಸೆಟ್ ಅನ್ನು ಇನ್ನೊಂದು ರೀತಿಯಲ್ಲಿ ಬರೀತಾನೆ, ಇನ್ನೊಂದು ಆರ್ಡರ್ ಅಲ್ಲಿ ಬರೀತಾನೆ. ಹಾಗೆ ಬರೆದ್ರು ಕೂಡ ಇದೆಲ್ಲವೂ ಕೂಡ ಸೇಮ್. ಯಾಕೆ ಸೇಮ್ ಅಂತಂದ್ರೆ, ನಾವು ರೆಪ್ರೆಸೆಂಟ್ ಮಾಡುವಾಗ ಫಸ್ಟಿಗೆ ಇದೇ ಬರಬೇಕು, ಇದೇ ಆಬ್ಜೆಕ್ಟ್ ಬರಬೇಕು, ಮತ್ತೆ ಇದೇ ಆಬ್ಜೆಕ್ಟ್ ಬರಬೇಕು ಅಂತ ಇಲ್ಲಿ ಕೂಡ ಇಲ್ಲ. ಅದಕ್ಕೆ ನಾವು ಹೇಳ್ತೇವೆ ಆರ್ಡರ್ ಆಫ್ ಲಿಸ್ಟಿಂಗ್ ದ ಆಬ್ಜೆಕ್ಟ್ಸ್ ಅಥವಾ ಆರ್ಡರ್ ಆಫ್ ಲಿಸ್ಟಿಂಗ್ ದ ಎಲಿಮೆಂಟ್ಸ್ ಆಫ್ ಅ ಸೆಟ್ ಡಸ್ ನಾಟ್ ಮ್ಯಾಟರ್. ಅಂದ್ರೆ ನಾವು ಅದು ಕನ್ಸಿಡರ್ ಆಗುದಿಲ್ಲ. ನಾವು ಯಾವುದೇ ಆರ್ಡರ್ ಅಲ್ಲಿ ಕೂಡ ಲಿಸ್ಟ್ ಮಾಡಬಹುದು. ನೀವು ಬರೀತೀರಲ್ಲ ಸೆಟ್ ಅಲ್ಲಿ, ಕೆಲವೊಂದು ಸೆಟ್ ಅಲ್ಲಿ 1 2 3 4 5, 1 ಆದ ಮೇಲೆ 2 ಬರೀಬೇಕು ಅಂತ ಏನಿಲ್ಲ. 1 ಬರೆದು 100 ಬರಿಬಹುದು, ಅಥವಾ 1 ಬರೆದು 1 crore ಕೂಡ ಬರಿಬಹುದು, ಅಥವಾ ಉಲ್ಟಾ ಕೂಡ ಬರಿಬಹುದು. ಅದಕ್ಕೆ ನಾವು ಹೇಳ್ತೇವೆ ಆರ್ಡರ್ ಆಫ್ ಲಿಸ್ಟಿಂಗ್ ದ ಎಲಿಮೆಂಟ್ಸ್ ಆಫ್ ಅ ಸೆಟ್ ಡಸ್ ನಾಟ್ ಮ್ಯಾಟರ್. ಏನು ಕೂಡ ನಮಗೆ ಕನ್ಸಿಡರ್ ಮಾಡುವುದಿಲ್ಲ. ಹೇಗೆ ಬೇಕಿದ್ರೆ ಬರಿಬಹುದು, ಉಲ್ಟಾ ಕೂಡ ಬರಿಬಹುದು,
ಆದ್ರೆ ಎಲ್ಲ ಆಬ್ಜೆಕ್ಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಬನಾನಾ ಇಲ್ಲ, ಇಲ್ಲಿ ಬನಾನಾ ಉಂಟು, ಅಷ್ಟೊತ್ತಿಗೆ ಎರಡು ಬೇರೆ ಬೇರೆ ಆಗ್ತದೆ. ಗೊತ್ತಾಯ್ತು ಅದೇನಂತ ಕರೆಕ್ಟ್ ಹೇಳ್ತೇನೆ ಅಂದ್ರೆ ಇದನ್ನು ಅರ್ಥ ಮಾಡಿ. ನಾವು ರೆಪ್ರೆಸೆಂಟ್ ಮಾಡುವಾಗ ರೋಸ್ಟರ್ ಫಾರ್ಮ್ ಇದೆಲ್ಲ ಕೂಡ ರೋಸ್ಟರ್ ಫಾರ್ಮ್, ಎರಡು ಕೂಡ ರೋಸ್ಟರ್ ಫಾರ್ಮ್. ಯಾಕೆ ರೋಸ್ಟರ್ ಫಾರ್ಮ್ ಅಂತಂದ್ರೆ ನಾವು ಪ್ರತಿಯೊಂದು ಎಲಿಮೆಂಟ್ ಅನ್ನು ಬರ್ದಿದ್ದೇವೆ, ಲಿಸ್ಟ್ ಮಾಡಿದ್ದೇವೆ, ಅದು ಕೂಡ ಕರ್ಲಿ ಬ್ರೇಸಸ್ ನ ಒಳಗಡೆ ಉಂಟು, ಹೀಗೆ ರೆಪ್ರೆಸೆಂಟ್ ಮಾಡ್ತೇವೆ. ಆಯ್ತಾ, ಇದು ಈಗ ಏನಾಯ್ತು, ಇದು ರೋಸ್ಟರ್ ಫಾರ್ಮ್ ಆಯ್ತು. ಆಯ್ತಾ, ಕರೆಕ್ಟ್ ಅರ್ಥ ಮಾಡಿ, ಇದರಲ್ಲಿ ಇಷ್ಟೇ ಇರೋದು. ಆಯ್ತಾ, ಆರ್ಡರ್ ಹೇಗೆ ಬೇಕಂದ್ರೆ ಬರಿಬಹುದು, ಉಲ್ಟಾ ಎಲ್ಲ ಕೂಡ ಬರಿಬಹುದು. ಆಯ್ತಾ, ಎರಡು ಕೂಡ ಒಂದೇ, ಏನು ಕೂಡ ಆಗುದಿಲ್ಲ, ಆರ್ಡರ್ ಏನು ಕೂಡ ಆಗುದಿಲ್ಲ. ಆಯ್ತಾ, ಓದುತ್ತೇನೆ. ನೆಕ್ಸ್ಟ್ ನಾವು ಹೋಗೋದಾದ್ರೆ ಸೇಮ್ ಸೆಟ್ ಅನ್ನು ನಾವು ಸೇಮ್ ಸೆಟ್ ಅಂದ್ರೆ ಸೇಮ್ ಗ್ರೂಪ್ ಅನ್ನು ನಾವು ಇನ್ನೊಂದು ರೀತಿಯಲ್ಲಿ ಬರಿಬಹುದು, ಇನ್ನೊಂದು ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಯಾವುದು ಅಂತಂದ್ರೆ ಏನು ಅಂತಂದ್ರೆ ಸೆಟ್ ಬಿಲ್ಡರ್ ಫಾರ್ಮ್. ಸೆಟ್ ಬಿಲ್ಡರ್ ಫಾರ್ಮ್ ಆಯ್ತಾ, ಇದೊಂದು ಮೆಥಡ್. ಯಾವುದಕ್ಕೆ, ಸೆಟ್ ಅನ್ನು ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ, ಗಿವನ್ ಸೆಟ್ ಅನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾನು ಸೇಮ್ ಸೆಟ್ಟಿನ ಮೂಲಕ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಆಯ್ತಾ, ನಮ್ಮ ಸೆಟ್ ಯಾವುದು, ಸಿ ಸೆಟ್. ಸಿ ಅಂದ್ರೆ ನೇಮ್, ಯಾವ ಸೆಟ್, ಅದೇ ಮಾರ್ಕೆಟಿಂಗ್ ತರಬೇಕಾದ ಐಟಮ್ಸ್ಗಳ ಸೆಟ್. ಯಾವ್ದೆಲ್ಲ ಐಟಮ್ಸ್ ತರಬೇಕು ಅದೆಲ್ಲ ಆ ಸೆಟ್ಟಿನ ಎಲಿಮೆಂಟ್ ಆಗಿರ್ತದೆ. ಎಲಿಮೆಂಟ್ ಅಂದ್ರೆ ಏನು, ಎಲಿಮೆಂಟ್ ಆಫ್ ಎ ಸೆಟ್ ಅಂದ್ರೆ ಏನು, ಆಬ್ಜೆಕ್ಟ್, ಯಾವ್ದೆಲ್ಲ ಆಬ್ಜೆಕ್ಟ್ ಆ ಸೆಟ್ಗೆ ಬಿಲಾಂಗ್ ಆಗಿದೆ ಅದೆಲ್ಲ ಕೂಡ ಆ ಸೆಟ್ಟಿನ ಎಲಿಮೆಂಟ್. ಗೊತ್ತಾಯ್ತಾ, ಗೊತ್ತಾಗ್ತಾ ಉಂಟಲ್ಲ. ಈಗ ಸಿ ಸೆಟ್ ಅದೇ ಸೇಮ್ ಸೆಟ್, ನಾನು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೀತಾನೆ, ಎಕ್ಸ್ಪ್ಲೈನ್ ಮಾಡ್ತಾನೆ. ಸೇಮ್ ಕರ್ಲಿ ಬ್ರೇಸಸ್ ಇತ್ತು, ರೋಸ್ಟರ್ ಫಾರ್ಮ್ ಅಲ್ಲಿ ಕೂಡ ಕರ್ಲಿ ಬ್ರೇಸಸ್ ಉಂಟು, ಸಿ ಈಕ್ವಲ್. ಈಗ ನಾನು ಏನು ಅಂತಂದ್ರೆ ಎಕ್ಸ್, ನೀವು ಸಿಂಬಲ್ ನೋಡಿರ್ಬೋದು, ಕರ್ಲಿ ಬ್ರೇಸಸ್ ಇಷ್ಟು ಅಂತ ಉಂಟು ಇಲ್ಲಿ, ಮತ್ತೆ ಎಕ್ಸ್ ಈಸ್ ದ ಐಟಮ್ಸ್ ಟು ಬ್ರಿಂಗ್. ಸೆಂಟೆನ್ಸ್ ಹೇಗೆ ಬೇಕಾದ್ರೆ ಬರಿಬಹುದು ಮಾಡಿದ್ರೆ, ಏನು ತಲೆಬಿಸಿಲ್ಲ ಅದರಲ್ಲಿ. ಎಕ್ಸ್ ಈಸ್ ದ ಐಟಮ್ಸ್ ಟು ಬ್ರಿಂಗ್ ಫ್ರಮ್ ಮಾರ್ಕೆಟ್ ಟುಡೇ. ಓಕೆ, ಇದೇ ಇಲ್ಲಿ ಕರ್ಲಿ ಬ್ರೇಸಸ್ ಉಂಟು ಲಾಸ್ಟಿಗೆ. ಇದು ಸೇಮ್ ಸೆಟ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇರುವಂತದ್ದು. ಯಾಕೆ ನಾನು ಹೀಗೆ ಬರ್ತೇನೆ, ಯಾಕೆ ನೀವು ಹೀಗೆ ಬರಿಬೇಕು ಅಂತ ಏನಿಲ್ಲ. ನಿಜವಾಗಿ ಸೆಂಟೆನ್ಸ್ ನಿಮ್ಮ ಓನ್ ಸೆಂಟೆನ್ಸ್. ಆಯ್ತಾ, ಹೇಗೆ ಬೇಕಾದ್ರೆ ಇರ್ಬೋದು. ನಾನು ಮೇನ್ ಆಗಿ ಇರೋದು ನಿಜವಾಗಿ ಚಂದ ಉಂಟು ಈ ಫಾರ್ಮ್. ಯಾಕೆ ಚಂದ ಉಂಟು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದರಲ್ಲಿ ಈ ಟೋಟಲ್ ಇದರಲ್ಲಿ ಜನರಲೈಸ್ ಮಾಡ್ಬೋದು, ಯಾವುದೇ ಸೆಟ್ ತಗೊಳ್ಬೋದು. ಯಾವುದೇ ಸೆಟ್ ಅನ್ನು ನಮಗೆ ಈ ಫಾರ್ಮ್ ಅಲ್ಲಿ ಬರಲಿಕ್ಕೆ ಆಗ್ತದೆ. ಯಾವುದೇ ಸೆಟ್ ಆಗಿರಲಿ, ಯಾವುದೇ ಗುಂಪಾಗಿರಲಿ, ಈ ಸೆಟ್ ಅಲ್ಲಿ ನಮಗೆ ರೆಪ್ರೆಸೆಂಟ್ ಮಾಡ್ಬೋದು. ಆಯ್ತಾ, ಇದರಲ್ಲಿ ಈ ಸೆಟ್ ಫಾರ್ಮ್ ಅಲ್ಲಿ, ಈ ಫಾರ್ಮ್ ಅಲ್ಲಿ ನಿಜವಾಗಿ ಅಂದ್ರೆ ಏನು, 3 ಪಾರ್ಟ್ ಉಂಟು. ಆಯ್ತಾ, ಒಂದು ಇದು, ಇನ್ನೊಂದು ಇದು, ಮತ್ತೊಂದು ಇದು. ಆಯ್ತಾ, ಒಂದು ವೇರಿಯೇಬಲ್ ಅಂತ ಹೇಳ್ತೇವೆ ಇದಕ್ಕೆ, ವೇರಿಯೇಬಲ್ ಪಾರ್ಟ್. ನಾನು ಇದು ಭಾಗ ಮಾಡ್ತಾ ಇರೋದು, ತುಂಡು ಮಾಡ್ತಾ ಇರೋದು. ಮತ್ತೊಂದು ಇಷ್ಟು ಅಂತ ಉಂಟು, ಮತ್ತೊಂದು ಸ್ಟೇಟ್ಮೆಂಟ್ ಉಂಟು, ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ ಏನಾದ್ರು. ಯಾಕೆ ನಾವು ಹೀಗೆ ಬರೀಬೇಕು, ಯಾಕೆ ಇಲ್ಲಿ ಇಷ್ಟು ಹಾಕಬೇಕು, ಯಾಕೆ ನಾವು ಇಲ್ಲಿ ಬೇರೆ ಚಿತ್ರ ಮಾಡಬಾರ್ದು, ಯಾಕೆ ಇಷ್ಟು ಹಾಕಬೇಕು, ಯಾಕೆ ಇಲ್ಲಿ ನಾವು ಎಕ್ಸ್ ಬರೆದಿದ್ದೇವೆ, ಯಾಕೆ ನಾವು ಈ ಸೆಂಟೆನ್ಸ್ ಬರೆದಿದ್ದೇವೆ. ಇದನ್ನು ಓದಿದ ಕೂಡಲೇ ನಮಗೆ ಹೇಗೆ ಗೊತ್ತಾಗ್ತದೆ ಈ ಸೆಟ್ ಅಲ್ಲಿ ಯಾವುದೆಲ್ಲ ಆಬ್ಜೆಕ್ಟ್ ಉಂಟು ಅಂತ ನೋಡುವ, ಕರೆಕ್ಟ್ ಆಗಿ ನೋಡುವ. ಮೈನ್ ಆಗಿ ಅರ್ಥ ಮಾಡಿ, ಈ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ನಾವು ಯಾವುದೇ ಸೆಟ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡಬಹುದು, ಯಾವುದೇ ಸೆಟ್ ಅನ್ನು ಕೂಡ ಈ ರೀತಿ ಬರೀಬಹುದು. ಈ ರೀತಿ ಬರೆದ್ರೆ ಇದರಲ್ಲಿ 3 ಪಾರ್ಟ್ ಉಂಟು, ಭಾಗ ಮಾಡಿದ್ದೇನೆ ನಾನು. ಒಂದು ವೇರಿಯೇಬಲ್ ಪಾರ್ಟ್ ಅಂತ ಹೇಳ್ತಾರೆ, ಮತ್ತೊಂದು ಇಷ್ಟು,
ಅದು ನಾವು ಇಷ್ಟು ಅಂತ ಓದ್ತೇವೆ, ಆಯ್ತಾ. ಇದಕ್ಕೆ ಮೀನಿಂಗ್ ಉಂಟು, ಆಯ್ತಾ. ರೌಂಡ್ ಹೀಗೆ ಹಾಕ್ತೇವೆ, ಅದೊಂದು ಸ್ಟೇಟ್ಮೆಂಟ್ ಬರೀತೇವೆ, ಆಯ್ತಾ. ಏನಂತ ಎಕ್ಸ್ಪ್ಲೈನ್ ಮಾಡ್ತೇನೆ, ಆಯ್ತಾ. ಇದು ಅರ್ಥ ಆಗಲಿಕ್ಕೆ ತುಂಬಾ ಈಸಿ ಉಂಟು, ಟೆನ್ಷನ್ ಮಾಡಬೇಕು ಅಂತ ಇಲ್ಲ. ಈಗ ನಾವು ನೋಡುವ ಯಾಕೆ ನಾನು ಹೀಗೆ ಬರದೆ, ಯಾಕೆ ಅಂತ ರೂಲ್ಸ್ ಉಂಟು. ರೂಲ್ಸ್ ಏನು ಅಂತ ನೋಡುವ, ಟೆನ್ಷನ್ ಮಾಡಬೇಡಿ, ಅರ್ಥ ಆಗ್ತದೆ. ಈಗ ಉಜ್ಜಿದೆ, ಅಲ್ಲಿ ವೇರಿಯೇಬಲ್ ಅಂತ ಹೇಳಿದೆ, ಆಯ್ತಾ. ಒಂದು ನಿಮಿಷ ನಾನು ಹೇಳ್ತೇನೆ, ಟೆನ್ಷನ್ ಮಾಡಬೇಡಿ ನೀವೀಗ, ಆಯ್ತಾ. ನೀವು ಆ ಫಾರ್ಮಲ್ ಇದನ್ನು ನೋಡಿದ್ದೀರಲ್ಲ, ಕರ್ಲಿ ಬ್ರೇಸಸ್ ಉಂಟು, ಸಿ ಉಂಟು, ಈಕ್ವಲ್ ಉಂಟು. ಇದರ ಮೀನಿಂಗ್ ಏನು ಅಂತ ಹೇಳ್ತೇನೆ. ಇದರ ಅರ್ಥ ಏನು, ಇಷ್ಟು ಬರೆದ್ರೆ ಏನು ಅರ್ಥ, ಇದರ ಅರ್ಥ ಏನು ಅಂತಂದ್ರೆ C is the set of all. ಇದು ಸಿಂಬಲ್ ಅಂತ ನೀವು ಅಗ್ರಿ ಮಾಡ್ತೀರಾ. ಸಿಂಬಲ್ ಅಂದ್ರೆ ನಾವು ಅದನ್ನು ಸಿಂಬಲ್ ಅಂತ ಕರಿತೇವೆ. ಯಾವುದು ಇನ್ಫಾರ್ಮೇಶನ್ ಅನ್ನು ಕನ್ವೆ ಮಾಡ್ತದೆ ಅಥವಾ ಇನ್ಫಾರ್ಮೇಶನ್ ಅನ್ನು ಹೇಳ್ತದೆ. ಇಲ್ಲಿ ಇದು ಸಿಂಬಲ್ ಯಾಕೆ ಅಂತಂದ್ರೆ ಇದು ಈ ಇನ್ಫಾರ್ಮೇಶನ್ ಅನ್ನು ನಮಗೆ ಹೇಳ್ತದೆ, ಆಯ್ತಾ. ಏನ್ ಹೇಳ್ತದೆ ಅಂದ್ರೆ, ಹೀಗೆ ಬರೆದ್ರೆ ಏನು ಅರ್ಥ ಅಂತಂದ್ರೆ ಸಿ ಈಸ್ ದ ಸೆಟ್ ಆಫ್ ಆಲ್, ಅಷ್ಟೇ. ಸಿ ಈಸ್ ದ ಸೆಟ್ ಆಫ್ ಆಲ್. ಸಿ ಅಂದ್ರೆ ಒಂದು ಸೆಟ್, ಈಸ್ ಅ ಸೆಟ್. ಯಾವುದರದ್ದು, ಯಾವುದರ ಸೆಟ್, ಯಾವುದರ ಗುಂಪು. ಯಾವುದರ ಗುಂಪು ಅಂದ್ರೆ ಎಲ್ಲ. ನೆಕ್ಸ್ಟ್ ಕಂಟಿನ್ಯೂ ಆಗ್ತದೆ, ನಾವು ಇಲ್ಲಿ ಬರೀತೇವೆ ಆಲ್ ಎಕ್ಸ್. ಇಲ್ಲಿ ಎಕ್ಸಿನ ಬದಲು ಯಾವುದೇ ಇರಬಹುದು, ಯಾವುದೇ ಲೆಟರ್ ಬರೀಬಹುದು. ಎಕ್ಸಿನ ಬದಲು ನಾನು ಎಸ್ ಅಂತ ಬರೀತೇನೆ, ಆಲ್ ಎಸ್, ಆಯ್ತಾ. ಆಲ್ ಎಸ್. ಮತ್ತೆ ನಾನು ಚುಕ್ಕಿ ಹಾಕ್ತೇನೆ. ಈ ಚುಕ್ಕಿಯ ಅರ್ಥ ಏನು? ಚುಕ್ಕಿಯ ಅರ್ಥ ಅಂದ್ರೆ ಸಚ್ ದಟ್. ಚುಕ್ಕಿ ಅಂದ್ರೆ ಏನು ಹೇಳಿ, ನಾನು ಹೀಗೆ ಬರೆದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಅದಕ್ಕೆ ನೀವು ಟೆನ್ಷನ್ ಮಾಡಬೇಡಿ, ನಾನು ವಾಪಸ್ ಬರೀತೇನೆ, ಆಯ್ತಾ. ಇಲ್ಲಿ ವಾಪಸ್ ಟೆನ್ಷನ್ ಮಾಡಬೇಡಿ, ಈಗ ಆಗ್ತದೆ. ಹಾ, ಈ ಕರ್ಲಿ ಬ್ರೇಸಸ್ ಹಾಕಿದ್ರೆ ಏನರ್ಥ ಅಂದ್ರೆ ಸೆಟ್ ಆಫ್ ಆಲ್, ಸೆಟ್ ಆಫ್ ಆಲ್, ಸೆಟ್ ಆಫ್ ಆಲ್, ಆಯ್ತಾ. ಮತ್ತೆ ಚುಕ್ಕಿಯ ಅರ್ಥ ಏನು? ಈ ಎರಡು ಚುಕ್ಕಿಯ ಅರ್ಥ ಏನು ಅಂತಂದ್ರೆ ಸಚ್ ದ್ಯಾಟ್, ಸಚ್ ದ್ಯಾಟ್, ಆಯ್ತಾ. ಮತ್ತೆ ಸ್ಟೇಟ್ಮೆಂಟ್ ಬರೀತೇವೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಏನಿರ್ತದೆ ಅಂದ್ರೆ ಸ್ಟೇಟ್ಮೆಂಟ್ ಇರ್ತದಲ್ಲ, ಯಾವುದು ಈ ಇದೇನು ಇಷ್ಟುವಿನ ಆಚೆ ಅಂದ್ರೆ ಇಷ್ಟು ಆದ ನಂತರ ಯಾವಾಗೇನಂತ ಬರೀತೇವಲ್ಲ, ಅದು ಏನು ಅಂತ ಅಂದ್ರೆ ಇಲ್ಲಿ ಒಂದು ಮಿಸ್ ಆಗಿದೆ, ಆಯ್ತಾ. ಇಲ್ಲಿ ಮತ್ತೊಂದು ವೇರಿಯೇಬಲ್ ಉಂಟು, ನಾನು ತಲೆಬಿಸಿ ಮಾಡಬೇಡಿ ಆಯ್ತಾ, ಅರ್ಥ ಆಗ್ತದೆ. ಈ ವೇರಿಯೇಬಲ್ ಅಂದ್ರೆ ಏನು ಹೇಳಿ? ವೇರಿಯೇಬಲ್ ಅಂತಂದ್ರೆ ಇಲ್ಲಿ ನಾನು ಹೇಳ್ತೇನೆ, ಟೆನ್ಷನ್ ಮಾಡಬೇಡಿ. ಇದು ವೇರಿಯೇಬಲ್ ಅಂದ್ರೆ ಒಂದು ನಿಮಿಷ, ಆಯ್ತಾ. ಇಷ್ಟು ಗೊತ್ತಾಯ್ತು, ಎರಡನ್ನ ಅರ್ಥ ಮಾಡಿ. ಇಷ್ಟು ಅಂದ್ರೆ ಸಚ್ ದ್ಯಾಟ್, ಈ ಕರ್ಲಿ ಬ್ರೇಸಸ್ ಬರ್ತಾರೆ ಸೆಟ್ ಆಫ್ ಆಲ್. ಟೆನ್ಷನ್ ಮಾಡಬೇಡಿ, ನನಗೆ ನಾನೇನಲ್ಲಿ ಹೇಳ್ತಾ ಇದ್ದೇನೆ, ಆಯ್ತಾ. ಈಗ ನೋಡಿ, ಮಾಮೂಲಿ ಎಕ್ಸಾಂಪಲ್ಗೆ ಹೋಗುವ. X is the items to bring, items to bring. ಮೊದಲಿನ ಎಕ್ಸಾಂಪಲ್ ಆಯ್ತಾ. X is the items to bring from market, from market. ಯಾವಾಗ? ಇವತ್ತು, ಆಯ್ತಾ. ಇದು ಆ ಸೆಟ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ರೆಪ್ರೆಸೆಂಟ್ ಮಾಡ್ತದೆ ಅಂದ್ರೆ ಸೂಚಿಸ್ತದೆ. ಅಂದ್ರೆ ಇದನ್ನು ನೋಡಿದ ಕೂಡಲೇ ನಮಗೆ ಆ ಸೆಟ್ ಏನು ಅಂತ ಅರ್ಥ ಆಗ್ತದೆ. ಹೇಗೆ ಅರ್ಥ ಆಗ್ತದೆ ಅಂದ್ರೆ,
ಇದು ಕೆಲವೊಂದು ಮೀನಿಂಗ್ ಕೊಡ್ತದೆ. ಈ ಸಿಂಬಲ್ಸ್ ಉಂಟಲ್ಲ, ಈ ಸಿಂಬಲ್ಸ್ ಕೆಲವೊಂದು ಮೀನಿಂಗ್ ಅನ್ನ ಹೇಳ್ತದೆ ನಮಗೆ. ಆ ಮೀನಿಂಗ್ ನಮಗೆ ಅರ್ಥ ಆದ್ರೆ ನಮಗೆ ಈ ಸೆಟ್ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಅದಕ್ಕೆ ನಾವು ಏನು ಅಂತ ನೋಡುವ. ಎಕ್ಸ್ ಅಂದ್ರೆ ಇಲ್ಲಿ ವೇರಿಯೇಬಲ್, ಈ ಎಕ್ಸ್ ಅಂದ್ರೆ ಇಲ್ಲಿ ವೇರಿಯೇಬಲ್. ಈ ವೇರಿಯೇಬಲ್ ಅಂದ್ರೆ ಏನು? ಮ್ಯಾಥ್ಸ್ ಅಲ್ಲಿ ನಾವು ಅದನ್ನು ನಾವು ವೇರಿಯೇಬಲ್ ಅಂತ ಕರಿತೇವೆ. ವೇರಿಯೇಬಲ್ ಅಂದ್ರೆ ಸಿಂಬಲ್. ಎಕ್ಸ್ ಎಂಬುದು ಇಲ್ಲಿ ಒಂದು ಸಿಂಬಲ್. ಸಿಂಬಲ್ ಇರುವುದು ಯಾಕೆ ಅಂತಂದ್ರೆ ಯಾವುದೇ ಒಂದನ್ನು ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ವಾಪಸ್. ಫಾರ್ ಎಕ್ಸಾಂಪಲ್ ನಾನು ಈ ರೀತಿ ಬರೀತೇನೆ ಚಿತ್ರ. ಏನಂತ ಅರ್ಥ ಆಗ್ತದೆ ನಿಮಗೆ? 5 ಅಂತ ಅರ್ಥ ಆಗ್ತದೆ. ಇದೊಂದು ಸಿಂಬಲ್, ಇದೊಂದು ಸಿಂಬಲ್. ಈ ಸಿಂಬಲ್ ನೋಡಿದ ಕೂಡಲೇ, ಕಣ್ಣಿಂದ ನೋಡಿದ ಕೂಡಲೇ ನಮ್ಮ ಬ್ರೈನ್ ಏನು ಹೇಳ್ತದೆ ಅಂದ್ರೆ ಇದು 5 ಅಂತ ಹೇಳ್ತದೆ. ನಿಮಗೆ ಅರ್ಥ ಆಗ್ತದೆ, ಕರೆಕ್ಟಾ? ಅದಕ್ಕೆ ನಾವು ಹೇಳ್ತಿದ್ದ ಒಂದು ಸಿಂಬಲ್. ಸಿಂಬಲ್ ಅಂದ್ರೆ ಏನಂತಂದ್ರೆ ಅದು ಯಾವುದೇ ಒಂದು ವಿಚಾರವನ್ನು ನಮಗೆ ತಿಳಿಸಿಕೊಡ್ತದೆ. ಆ ಇನ್ಫಾರ್ಮೇಶನ್ ಅನ್ನು ಕ್ಯಾರಿ ಮಾಡ್ತದೆ ನಮ್ಮ ಬ್ರೈನ್ ತನಕ. ಇದನ್ನು ನೋಡಿದ ಕೂಡಲೇ ನಮಗೆ 5 ಅಂತ ಗೊತ್ತಾಗ್ತದೆ. ಅದಕ್ಕೆ ಇದೊಂದು ಸಿಂಬಲ್. ನಾವು ಏನೆಲ್ಲ ಬರಿತೇವೆ ಇಂಗ್ಲಿಷಲ್ಲಿ ಅಥವಾ ಕನ್ನಡದಲ್ಲಿ ಎಲ್ಲ ಕೂಡ ಲ್ಯಾಂಗ್ವೇಜ್ ಎಂಬುದು ಸಿಂಬಲ್. ಆಲ್ಫಾಬೆಟ್ ಎಲ್ಲ ಉಂಟಲ್ಲ, ಎಲ್ಲ ಸಿಂಬಲ್. ಅದನ್ನು ನೋಡಿದ ಕೂಡಲೇ ನಮಗೆ ಏನು ಅಂತ ಅರ್ಥ ಆಗ್ತದೆ. ಎಲ್ಲ ಕೂಡ ಸಿಂಬಲ್. ವೇರಿಯೇಬಲ್ ಎಂಬುದು ಕೂಡ ಒಂದು ಸಿಂಬಲ್. ಎಕ್ಸ್ ಇಲ್ಲಿ ನಾನು ಹೇಳಿದೆ, ಎಕ್ಸ್ ಈಸ್ ಅ ವೇರಿಯೇಬಲ್. ವೇರಿಯೇಬಲ್ ಅಂದ್ರೆ ಸಿಂಬಲೇ, ಆದ್ರೆ ಆ ಸಿಂಬಲ್ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತದೆ? ರೆಪ್ರೆಸೆಂಟ್ ಅಂದ್ರೆ ಸೂಚಿಸುವುದು. ಫಾರ್ ಎಕ್ಸಾಂಪಲ್ ಈ 5 ಈ ಸಿಂಬಲ್ ಉಂಟಲ್ಲ, ಈ ಸಿಂಬಲ್ 5 ಅನ್ನು ರೆಪ್ರೆಸೆಂಟ್ ಮಾಡ್ತದೆ, ಗೊತ್ತಾಯ್ತು? ಅದೇ ರೀತಿ ಎಕ್ಸ್ ಉಂಟಲ್ಲ, ಎಕ್ಸ್ ಎಂಬುದು ವೇರಿಯೇಬಲ್. ಆ ವೇರಿಯೇಬಲ್ ಒಂದು ಸಿಂಬಲ್. ವೇರಿಯೇಬಲ್ ಎಂಬುದು ಸಿಂಬಲೇ, ಆದ್ರೆ ಈ ಸಿಂಬಲ್ ಇದೆ ಅಲ್ಲ, ಯಾವುದನ್ನು ರೆಪ್ರೆಸೆಂಟ್ ಮಾಡ್ತದೆ? ಯಾವುದನ್ನು ರೆಪ್ರೆಸೆಂಟ್ ಮಾಡ್ತದೆ? ಅದನ್ನು ರೆಪ್ರೆಸೆಂಟ್ ಮಾಡ್ತದೆ. ಯಾವುದು ಚೇಂಜ್ ಆಗ್ತದೆ, ಯಾವುದು ಚೇಂಜ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಯಾಕೆ ಅರ್ಥ ಮಾಡಿಕೊಳ್ಳಿ, ನಾನು ಇದು ವೇರಿಯೇಬಲ್ ಅಂತ ತಲೆಯಲ್ಲಿ ಇಟ್ಟುಕೊಳ್ಳಿ. ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾನೆ, ಆಯ್ತಾ? ಇದರ ಮೀನಿಂಗ್ ನಾನು ಹೇಳ್ತಾನೆ ಏನು ಅಂತ. ಹೀಗೆ ನಾವು ಬರೆದ್ರೆ ಇದರ ಮೀನಿಂಗ್ ಏನು ಅಂತ ಅಂದ್ರೆ ಅರ್ಥ ಮಾಡಿ ಕರೆಕ್ಟ್. ನಿಮ್ಗೆ ಇದು ಅರ್ಥ ಆಗ್ಲೇಬೇಕು, ಸ್ವಲ್ಪ ಕಷ್ಟ ಆಗ್ಬೋದು, ಕರೆಕ್ಟ್ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡಿ, ಆಯ್ತಾ? ಸಿ ಈಸ್, ಇದನ್ನು ನಾವು ಹೇಗೆ ಓದ್ತೇವೆ? ಯಾಕೆ ನಾನು ಹೀಗೆ ಓದ್ತೇನೆ ಅಂದ್ರೆ ಈ ಸಿಂಬಲ್ ಇದು ಕೂಡ ಒಂದು ಸಿಂಬಲ್ಲೇ. ಈ ಸಿಂಬಲ್ ಒಂದು ಇನ್ಫಾರ್ಮೇಶನ್ ಅನ್ನು ಕ್ಯಾರಿ ಮಾಡ್ತದೆ. ಈ ಸಿಂಬಲ್ಗೆ ಮೀನಿಂಗ್ ಇದೆ. ನೀವು ಈ ಸಿಂಬಲ್ ಅನ್ನು ಓದಿದ ಕೂಡಲೇ 5 ಅಂತ ನೀವು ಹೇಗೆ ಹೇಳ್ತೀರಿ, ಅದೇ ರೀತಿ ಈ ಸಿಂಬಲ್ಗೆ ಕೆಲವೊಂದು ಮೀನಿಂಗ್ ಉಂಟು. ಆ ಮೀನಿಂಗ್ ಏನು ಅಂತ ನಾನು ಹೇಳ್ತೇನೆ. ಇಂಗ್ಲಿಷ್ ಅಲ್ಲಿ ನಾನು ಬರೀತೇನೆ, ಸಿಂಪಲ್ ಇಂಗ್ಲಿಷ್. ಸಿ ಈಸ್, ಇಲ್ಲಿ ಸಿ ಈಕ್ವಲ್ ಅಂತ ಬರೀತಾನೆ. ಸಿ ಅಂದ್ರೆ ಸಿ ಈಸ್ ದ, ಹೀಗೆ ಸೆಟ್, ಹೀಗೆ ಸಿಂಬಲ್ ಇದ್ರೆ ಸಿ ಈಸ್ ದ ಸೆಟ್. ಸೆಟ್ ಅಂದ್ರೆ ನಿಮಗೆ ಗೊತ್ತುಂಟು ಏನು ಅಂತ? ಸೆಟ್ ಅಂದ್ರೆ ಗುಂಪು. ಸಿ ಅಂದ್ರೆ ಗುಂಪು. ಯಾವುದರ ಗುಂಪು? ಯಾವುದರ ಗುಂಪು ಅಂತ ಬೇಕಲ್ಲ, ಸುಮಾರು ಗುಂಪು ಉಂಟು ನಮಗೆ. ಯಾವುದರ ಗುಂಪು? ಯಾವುದರ ಗುಂಪು ಅಂದ್ರೆ ಅದರ ಒಳಗಿರುವುದು ಯಾವುದು, ಅಥವಾ ಅದರ ಒಳಗೆ ಇರುವ ಆಬ್ಜೆಕ್ಟ್ಗಳು ಯಾವುದು, ಎಲಿಮೆಂಟ್ಸ್ಗಳು ಯಾವುದು ಬೇಕಲ್ವಾ? ಎಕ್ಸ್ಪ್ಲೈನ್ ಈ ಸೆಂಟೆನ್ಸ್ ಮಾಡ್ತದೆ. ಹೇಗೆ ಅಂದ್ರೆ ಸಿ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್. ಸಿ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್. ಆಲ್ ಎಕ್ಸ್. ಎಕ್ಸ್ ಒಂದು ವೇರಿಯೇಬಲ್, ಎಕ್ಸ್ ಒಂದು ಸಿಂಬಲ್. ಆ ಸಿಂಬಲ್ ಒಂದು ಯಾವುದೋ ಒಂದನ್ನು ರೆಪ್ರೆಸೆಂಟ್ ಮಾಡ್ತದೆ. ಏನು ಅಂತ ನಾನು ಹೇಳಿಲ್ಲ ಈಗ, ಆಯ್ತಾ? ಹೇಳ್ತೇನೆ. ಸಿ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್. ಸೆಟ್ ಆಫ್ ಆಲ್ ಎಕ್ಸ್, ಗುಂಪು. ಯಾವುದರ ಗುಂಪು? ಎಲ್ಲ ಎಕ್ಸಿನ ಗುಂಪು. ಎಕ್ಸ್ ಅಂದ್ರೆ ಏನು ಅಂತ ನಮಗೆ ಕ್ಲಿಯರ್ ಆಗ್ಬೇಕಷ್ಟೇ, ಟೆನ್ಷನ್ ಮಾಡಬೇಡಿ. ನಾನು ಈ ಮೀನಿಂಗಿನ ಈ ಸಿಂಬಲ್ ನಾನು ಹೀಗೆ ಬರೆದ್ರೆ ಏನು ಅಂತ ನಾನು ಇಂಗ್ಲಿಷ್ ಅಲ್ಲಿ ಬರೀತಾ ಇರೋದು. ಸಿ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಈ ಇಷ್ಟು ಉಂಟಲ್ಲ, ಇಷ್ಟು 2 ಡಾಟ್ ಹಾಕಿದರೆ, ಇದು ರೌಂಡ್ ಹಾಕಿದರೆ, 2 ರೌಂಡ್ ಹಾಕಿದರೆ ಅದರ ಮೀನಿಂಗ್ ಸಚ್ ದ್ಯಾಟ್ ಅಂತ. ಸಚ್ ದ್ಯಾಟ್ ಅಂದ್ರೆ ನಾವು ಕನ್ನಡದಲ್ಲಿ ನೋಡೋದಾದ್ರೆ ಅಂದರೆ ಅಂತ ಬರ್ತದೆ. ಯಾಕೆ ಇಲ್ಲಿ ನಾವು ಆ ವರ್ಡ್ ಅನ್ನು ಹಾಕಬೇಕು? ಯಾಕೆ ಇಲ್ಲಿ ಸಚ್ ದ್ಯಾಟಿನ ಅವಶ್ಯಕತೆ ಉಂಟು? ಯಾಕೆ ಅಂತಂದ್ರೆ ಹೇಳ್ತಾನೆ ಸಿ ಇಸ್ ಸೆಟ್ ಆಫ್ ಆಲ್ ಎಕ್ಸ್ ಅಂತ ಇದೆ.
ಎಕ್ಸ್ ಅಂದ್ರೆ ಏನು ನಮಗೆ ಗೊತ್ತಿಲ್ಲ. ಸಚ್ ದ್ಯಾಟ್ ನಂತರ ಯಾವುದೆಲ್ಲ ಎಕ್ಸ್ ಆಗ್ಬೋದು ಅಂತ ಬರ್ತದೆ. ಈ ಸೆಂಟೆನ್ಸ್ ಏನು, ಯಾವುದೆಲ್ಲ ಎಕ್ಸ್ ಆಗ್ಬೋದು ಎಂಬುದನ್ನು ಈ ಸೆಂಟೆನ್ಸ್ ಹೇಳ್ತದೆ. ಸಚ್ ದ್ಯಾಟ್ ನಂತರ ಏನುಂಟು, ಸೆಂಟೆನ್ಸ್ ಉಂಟು. ಸಚ್ ದ್ಯಾಟ್ ಎಕ್ಸ್ ಈಸ್ ದ ಐಟಮ್ಸ್ ಟು ಬ್ರಿಂಗ್. ಈ ಸೆಂಟೆನ್ಸ್ ಏನು ಬೇಕಿರೋ ಬರೀರಿ, ಕನ್ನಡದಲ್ಲಿ ಕೂಡ ಬರೀರಿ, ಆಗ್ತದೆ ಆಯ್ತಾ, ಏನಿಲ್ಲ ಅದರಲ್ಲಿ. ಇದು ಇಂಗ್ಲಿಷ್ ಅಲ್ಲಿ ಉಂಟು, ಕನ್ನಡದಲ್ಲಿ ಬರ್ತಾರೆ ಆಯ್ತು, ಏನುಂಟು ಇದೇ ಸೆಂಟೆನ್ಸ್. ಸಚ್ ದ್ಯಾಟ್ ಮತ್ತೆ ಏನು ಸಿಂಬಲ್ ನಿಮಗೆ ಗೊತ್ತುಂಟು, ಇದರ ಮೀನಿಂಗ್ ನಿಮಗೆ ಗೊತ್ತುಂಟು. ಎಕ್ಸ್ ಈಸ್ ದ ಐಟಮ್ಸ್ ಟು ಬ್ರಿಂಗ್ ಫ್ರಮ್ ದ ಮಾರ್ಕೆಟ್. ಅದೇ ಸೇಮ್ 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 ಫುಲ್ ಓದ್ತಾನೆ. ಇದರ ಮೀನಿಂಗ್ ಏನು, ಇದೇನಿಲ್ಲ ಆಯ್ತಾ, ಈ ರೌಂಡ್ ಎಂತ ಇಲ್ಲ, ಇಷ್ಟೇ. ಹೀಗೆ ಬರ್ತಾರೆ ನೋಡಿ. ರೆಪ್ರೆಸೆಂಟ್ ಮಾಡೋದು ಯಾಕೆ ಹೇಳಿ, ರೆಪ್ರೆಸೆಂಟ್ ಮಾಡೋದು ಅದಕ್ಕೆ ನಮಗೆ ಗೊತ್ತಾಗ್ಲಿಕ್ಕೆ, ಏನು ಅಂತ ನಮಗೆ ಇನ್ಫಾರ್ಮೇಶನ್ ತಿಳಿಲಿಕ್ಕೆ. ಯಾವುದೇ ಒಂದನ್ನು ನಾವು ರೆಪ್ರೆಸೆಂಟ್ ಮಾಡಿದ್ರೆ ಅದು ಏನು ಅಂತ ನಮಗೆ ಗೊತ್ತಾಗ್ಬೇಕು, ನಾವು ಓದುವಾಗ ಅಥವಾ ಆ ಸಿಂಬಲ್ ಅನ್ನು ನೋಡುವಾಗ. ರೆಪ್ರೆಸೆಂಟ್ ನಾವು ಸಿಂಬಲ್ಗಳ ಮೂಲಕ ಮಾಡ್ತೇವೆ. ಸಿಂಬಲ್ ಅಂದ್ರೆ ಏನಿಲ್ಲ, ಸಿಂಬಲ್ ಅಂದ್ರೆ ಏನು, ಒಂದು ಯಾವುದೇ ಒಂದು ಥಾಟ್ ಅನ್ನು ಅಥವಾ ಇನ್ಫಾರ್ಮೇಶನ್ ಅನ್ನು ಕ್ಯಾರಿ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ನಾನು ಆಗ ಹೇಳಿದ ಎಕ್ಸಾಂಪಲ್ ಕೊಟ್ಟೆ. ನೀವು ಯಾಕೆ ಏನು ಆ ಸಿಂಬಲ್ ಅನ್ನು ನೀವು 5 ಅಂತ ಓದ್ತೀರಿ, ನಿಮಗೆ ಗೊತ್ತುಂಟು ಆ ಸಿಂಬಲ್ ನ ಮೀನಿಂಗ್ 5 ಅಂತ. ಅದೇ ರೀತಿ ಈ ಸಿಂಬಲ್ಗೂ ಮೀನಿಂಗ್ ಉಂಟು, ಆ ಮೀನಿಂಗ್ ಅರ್ಥ ಆದ್ರೆ ನಿಮಗೆ ಗೊತ್ತಾಗ್ತದೆ. ಈ ಸೆಟ್ ಅಂದ್ರೆ ಏನಂತ ಗೊತ್ತಾಗ್ತದೆ. ನಾನು ಓದ್ತಾನೆ. ಸಿ ಈಸ್ ದ ಸೆಟ್ ಆಫ್ ಆಲ್. ಈ ಕರ್ಲಿ ಬ್ರೇಸಸ್ ಉಂಟಲ್ಲ, ಈ ಕರ್ಲಿ ಬ್ರೇಸಸ್ ಮೀನಿಂಗ್ ಏನು ಅಂತಂದ್ರೆ ಸೆಟ್ ಆಫ್ ಆಲ್ ಎಕ್ಸ್, ಮತ್ತೆ ಬರ್ತದೆ ಇಲ್ಲಿ ಎಕ್ಸ್, ಕರ್ಲಿ ಬ್ರೇಸಸ್ ನಂತರ ಎಕ್ಸ್ ಉಂಟು. ಸಿ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್. ಎಕ್ಸ್ ಅಂದ್ರೆ ಏನು, ವೇರಿಯೇಬಲ್ ಅಂತ ಹೇಳಿದೆ. ವೇರಿಯೇಬಲ್ ಅಂದ್ರೆ ಈಗ ನಾನು ಹೇಳ್ತೇನೆ ಏನು ಅಂತ ನೋಡಿ. ನಮಗೆ ವೇರಿಯೇಬಲ್ ಅರ್ಥ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಮಗೆ ಎಲ್ಲ ಕಡೆ ಬರ್ತದೆ ವೇರಿಯೇಬಲ್. ನಾವು ವೇರಿಯೇಬಲ್ ಅಂದ್ರೆ ಒಂದು ಸಿಂಬಲ್, ಎಕ್ಸ್ ಒಂದು ಸಿಂಬಲ್. ಸಿಂಬಲ್ ಯಾಕೆ ಇರೋದು, ರೆಪ್ರೆಸೆಂಟ್ ಮಾಡಲಿಕ್ಕೆ, ಸೂಚಿಸ್ಲಿಕ್ಕೆ. ಯಾವುದನ್ನು ಸೂಚಿಸ್ತದೆ ಇಲ್ಲಿ ವೇರಿಯೇಬಲ್, ಅದನ್ನು ಕರೆಕ್ಟ್ ಕೇಳಿ. ವೇರಿಯೇಬಲ್ ಒಂದು ಸಿಂಬಲ್, ಆ ಸಿಂಬಲ್ ಯಾವುದನ್ನು ಸೂಚಿಸ್ತದೆ, ಅದನ್ನು ಸೂಚಿಸ್ತದೆ. ಯಾವುದು ಚೇಂಜ್ ಆಗ್ತಾ ಇರ್ತದೆ ಅಂದ್ರೆ ಏನರ್ಥ. ಫಾರ್ ಎಕ್ಸಾಂಪಲ್ 5 ಅಂತ ಬರ್ತದೆ, ಇದು ವೇರಿಯೇಬಲ್ ಅಲ್ಲ, ಇದು ಸಿಂಬಲ್, ಆದ್ರೆ ವೇರಿಯೇಬಲ್ ಅಲ್ಲ. ಯಾಕೆ ವೇರಿಯೇಬಲ್ ಅಲ್ಲ ಅಂದ್ರೆ ಈ ಸಿಂಬಲ್ ನ ಮೀನಿಂಗ್ 5 ಚೇಂಜ್ ಆಗುದಿಲ್ಲ, 5 ಆದ್ರೆ C is the set of all x. X is the variable. Set of all x ಅಂದ್ರೆ ಏನು, x is a symbol. x ಯಾವುದನ್ನು ಕೂಡ ರೆಪ್ರೆಸೆಂಟ್ ಮಾಡಬಹುದು ಆಯ್ತಾ, ಯಾವುದನ್ನು ಕೂಡ ರೆಪ್ರೆಸೆಂಟ್ ಮಾಡಬಹುದು. ಯಾವುದೆಲ್ಲ ಈ ಸೆಂಟೆನ್ಸ್ ಅನ್ನು ಏನು ಸ್ಯಾಟಿಸ್ಫೈ ಮಾಡ್ತದೆ, ಕರೆಕ್ಟ್ ಅರ್ಥ ಮಾಡಿ. ನಾನು ಯಾಕೆ ಇಲ್ಲಿ ನಾವು ಏನು ಈ ಎಕ್ಸ್ ಬರಿಬೇಕು ಅಂತ ಏನಿಲ್ಲ. ನೀವು ಬೇಕಿದ್ರೆ ಎಕ್ಸ್ ಅಂತ ಬರೀರಿ, ಏನಿಲ್ಲ. ಇಲ್ಲಿ ಸ್ಮಾಲ್ ಲೆಟರ್ ಇಂಗ್ಲಿಷ್ ಲೆಟರ್ ಆಗಿದ್ರೆ ಆಯ್ತು, ಲ್ಯಾಟಿನ್ ಆಲ್ಫಾಬೆಟ್ ಆಗಿದ್ರೆ ಆಯ್ತು, ಆಯ್ತಾ. ಯಾವುದೇ ರೀತಿಯ ಬರೀ, ನಮಗೆ ಏನು ಪ್ರಾಬ್ಲಮ್ ಇಲ್ಲ ಆಯ್ತಾ, ಯಾವುದೇ ಕೂಡ ಆಗಿರ್ಬೋದು, ನೋ ಪ್ರಾಬ್ಲಮ್. ಸೊ ಸಿ ಇಸ್ ಎ ಸೆಟ್ ಆಫ್ ಆಲ್ ಎಕ್ಸ್. ಎಕ್ಸ್ ಒಂದು ಸಿಂಬಲ್ ನೋಡಿ. ಎಕ್ಸ್ ಎಂಬುದು ಸಿಂಬಲ್, ವೇರಿಯೇಬಲ್. ಅದು ಯಾವುದನ್ನು ರೆಪ್ರೆಸೆಂಟ್ ಮಾಡ್ತದೆ, ಅದು ಪರ್ಟಿಕ್ಯುಲರ್ ಆಗಿ ಒಂದನ್ನೇ ರೆಪ್ರೆಸೆಂಟ್ ಮಾಡೋದಿಲ್ಲ. ಅದು ಏನು ಎಲಿಮೆಂಟ್ಸ್ ಆಫ್ ದ ಸೆಟ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಯಾಕೆ ರೆಪ್ರೆಸೆಂಟ್ ನೋಡಿ, ಟೆನ್ಷನ್ ಮಾಡಬೇಡಿ, ನಾನು ಏನೆಲ್ಲ ಹೇಳ್ತಿದ್ದೇನೆ ಈಗ. ಎಕ್ಸ್ ಯಾವುದು ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಯಾವುದನ್ನ ರೆಪ್ರೆಸೆಂಟ್ ಮಾಡಬಹುದು ಅಂತಂದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತದೆ. ಸಚ್ ದ್ಯಾಟ್ ಅಂದರೆ ಎಕ್ಸ್ ಅಂದ್ರೆ ಏನು ನಮಗೆ ವೇರಿಯೇಬಲ್, ಆದ್ರೆ ಯಾವುದನ್ನ ರೆಪ್ರೆಸೆಂಟ್ ಮಾಡ್ತಾ ನಮಗೆ ಗೊತ್ತಿಲ್ಲ. ಎಕ್ಸ್ ಎಂಬುದು ನಮಗೆ ಒಂದೇ ನಂಬರ್ ಅನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತ ಇಲ್ಲ, ಅಥವಾ ಒಂದೇ ಐಟಮ್ ಅನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತ ಏನಿಲ್ಲ. ಸುಮಾರು
ಇದನ್ನು ರೆಪ್ರೆಸೆಂಟ್ ಮಾಡ್ತದೆ. ಯಾವುದೆಲ್ಲ ಎಕ್ಸ್ ಆಗ್ಬೋದು ನೆಕ್ಸ್ಟ್ ನಮಗೆ ಗೊತ್ತಾಗ್ತದೆ. ಸಚ್ ದಟ್ ಎಕ್ಸ್ ಈಸ್ ದ ಐಟಮ್ಸ್ ಟು ಬ್ರಿಂಗ್ ಫ್ರಮ್ ದ ಮಾರ್ಕೆಟ್. ಯಾವುದೆಲ್ಲ ಐಟಮ್ಸ್ ನಮಗೆ ಮಾರ್ಕೆಟ್ ಇಂದ ತರಬೇಕು ಅದನ್ನೆಲ್ಲ ಕೂಡ ಎಕ್ಸ್ ರೆಪ್ರೆಸೆಂಟ್ ಮಾಡ್ತದೆ. ಗೊತ್ತಾಯ್ತಾ? ಅದನ್ನ ಎಲ್ಲ ಅಂತಂದ್ರೆ ಈಗ ನಾನು ಏನು ಹೇಳ್ತೀನಿ, ಇಲ್ಲಿ ಟೆನ್ಷನ್ ಮಾಡಬೇಡಿ, ಒಂದು ನಿಮಿಷ. ಈಗ ನೋಡಿ, ಇಲ್ಲಿ ಫಸ್ಟ್ ಅರ್ಥ ಮಾಡಿ, ಈ ಥರದ್ದು ಅರ್ಥ ಆಯ್ತಲ್ವ, ಸಚ್ ದ್ಯಾಟ್ ಯಾಕೆ ಅಂತ ಹೇಳ್ತೇನೆ. ಎಕ್ಸ್ ಅಂದ್ರೆ ವೇರಿಯೇಬಲ್ ಅಂತ ಅರ್ಥ ಆಯ್ತಲ್ಲ, ವೇರಿಯೇಬಲ್ ಅಂದ್ರೆ ಸಿಂಬಲ್ ಅಂದ್ರೆ ಸಿಂಬಲ್ ಯಾಕೆ ಇರುತ್ತೆ? ಸಿಂಬಲ್ ರೆಪ್ರೆಸೆಂಟ್ ಮಾಡಲಿಕ್ಕೆ. ವೇರಿಯೇಬಲ್ ರೆಪ್ರೆಸೆಂಟ್ ಮಾಡ್ತದೆ ಯಾವುದನ್ನು? ಪರ್ಟಿಕ್ಯುಲರ್ ಆಗಿ ಯಾವುದನ್ನು ಕೂಡ ವೇರಿಯೇಬಲ್ ರೆಪ್ರೆಸೆಂಟ್ ಮಾಡೋದಿಲ್ಲ. ಎಟ್ ಎ ಟೈಮ್, ಗಿವನ್ ಟೈಮ್, ಒಂದೇ ಸಮಯದಲ್ಲಿ, ಒಂದೇ ಕ್ಷಣದಲ್ಲಿ ಈ ಎಕ್ಸ್ ಯಾವುದನ್ನು ಕೂಡ ಕರೆಕ್ಟ್ ಆಗಿ ಏನು ರೆಪ್ರೆಸೆಂಟ್ ಮಾಡೋದಿಲ್ಲ. ನಾವು ಎಕ್ಸ್ ಅನ್ನು ಯೂಸ್ ಮಾಡ್ತೇವೆ, ವೇರಿಯೇಬಲ್ ಅನ್ನು ಯೂಸ್ ಮಾಡ್ತೇವೆ ಯಾವಾಗ ಅಂತಂದ್ರೆ ನಮಗೆ ಏನ್ ಹೇಳ್ಬೋದು, ಒಂದಕ್ಕಿಂತ ಜಾಸ್ತಿ ಐಟಮ್ಸ್ ಅನ್ನು ನಾವು ರೆಪ್ರೆಸೆಂಟ್ ಮಾಡ್ಬೇಕಂತಂದ್ರೆ ನಾವು ಈ ವೇರಿಯೇಬಲ್ ಅನ್ನು ಯೂಸ್ ಮಾಡ್ತೇವೆ. ಯಾಕೆ ಅಂತಂದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿ ಒಂದನ್ನೇ ನಾವು ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಈಸಿ ಉಂಟು. ಫಾರ್ ಎಕ್ಸಾಂಪಲ್, ನಮಗೆ ಟೊಮೆಟೊವನ್ನು ಮಾತ್ರ ರೆಪ್ರೆಸೆಂಟ್ ಮಾಡಬೇಕು ಇದ್ರೆ ಟೊಮೆಟೊವನ್ನು ಬರೀತೇವೆ. ಇದರಲ್ಲಿ ಏನುಂಟು? ಟೊಮೆಟೊ. ಇದು ಕೂಡ ಸಿಂಬಲ್ ಅಲ್ವಾ? ಇದು ಕೂಡ ಸಿಂಬಲೇ, ಟೊಮೆಟೊವನ್ನು ರೆಪ್ರೆಸೆಂಟ್ ಮಾಡ್ತದೆ. ಅದೇ ರೀತಿಯಲ್ಲಿ ನಮಗೆ ಬರೀ ಟೊಮೆಟೊವನ್ನು ರೆಪ್ರೆಸೆಂಟ್ ಮಾಡೋದಂತಲ್ಲ, ನಮಗೆ ಎಲ್ಲವನ್ನು ರೆಪ್ರೆಸೆಂಟ್ ಮಾಡ್ಬೋದು. ಅದು ಎಲ್ಲ ಕೂಡ ಚೇಂಜ್ ಆಗ್ಬೋದು. ಟೊಮೆಟೊ, ಬಟಾಟೆ, ಪೊಟೆಟೊ, ಏನು ಪೆನ್ಸಿಲ್ ಎಲ್ಲ ಇದೆ ಅಲ್ಲ, ಯಾವುದು ಕೂಡ ಆಗಿರ್ಬೋದು. ಅದಕ್ಕೆ ನಾವಿಲ್ಲಿ ವೇರಿಯೇಬಲ್ ಅನ್ನು ಯೂಸ್ ಮಾಡ್ತೇವೆ. ಇಲ್ಲಿ ಕೇಳಿ, ವೇರಿಯೇಬಲ್ ಯಾವುದೆಲ್ಲ ವೇರಿಯೇಬಲ್ಗೆ ಸ್ಯಾಟಿಸ್ಫೈ ಮಾಡ್ತದೆ ಅಂದ್ರೆ ಏನು? ಯಾವುದೆಲ್ಲ ಆ ವೇರಿಯೇಬಲ್ ಆಗ್ಬೋದು ಅಥವಾ ಯಾವುದನ್ನೆಲ್ಲ ಆ ವೇರಿಯೇಬಲ್ ರೆಪ್ರೆಸೆಂಟ್ ಮಾಡಬಹುದು ಎಂಬುದನ್ನು ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತದೆ. ವಾಪಸ್ ರಿಪೀಟ್ ಮಾಡ್ತಾನೆ, ಕರೆಕ್ಟ್ ಕೇಳಿ ಪ್ಲೀಸ್, ಕರೆಕ್ಟ್ ಕೇಳಿ. ಯಾವುದನ್ನೆಲ್ಲ ಈ ವೇರಿಯೇಬಲ್ ರೆಪ್ರೆಸೆಂಟ್ ಮಾಡಬಹುದು ಅದನ್ನು ಯಾವುದನ್ನೆಲ್ಲ ಅಂತ ಹೇಳಿ ಈ ಸೆಂಟೆನ್ಸ್ ಎಕ್ಸ್ಪ್ಲೈನ್ ಮಾಡ್ತದೆ. ಹೇಗೆ ಗೊತ್ತಾಗ್ತದೆ ಅಂದ್ರೆ, ಎಕ್ಸ್ ಈಸ್ ದ ಐಟಮ್ಸ್ ಟು ಬ್ರಿಂಗ್ ಫ್ರಮ್ ದ ಮಾರ್ಕೆಟ್. ಯಾವುದು ಐಟಮ್? ಯಾವ ಐಟಮ್? ನಮಗೆ ತರಬೇಕಾದ ಐಟಮ್. ಆ ಐಟಮ್ ನಮಗೆ ಎಕ್ಸ್ ಆಗ್ಬೋದು. ಯಾವುದೆಲ್ಲ ನಮಗೆ ತರಬೇಕು, ನಮಗೆ ಯಾವುದನ್ನೆಲ್ಲ ತರಬೇಕು ಮಾರ್ಕೆಟ್ ಇಂದ, ಅದೆಲ್ಲ ಕೂಡ ಎಕ್ಸ್ ಆಗ್ಬೋದು. ಗೊತ್ತಾಯ್ತಾ? ನಮಗೆ ಮತ್ತೊಂದಲ್ಲಿ ಕೊಟ್ಟಿದ್ದಾರೆ ಏನು ಅಂತಂದ್ರೆ, ಆಲ್ ಸೆಟ್ ಆಫ್ ಆಲ್ ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಏನು? ಐಟಮ್ಸ್ ಟು ಬ್ರಿಂಗ್ ಫ್ರಮ್ ದ ಮಾರ್ಕೆಟ್. ಆಲ್ ಐಟಮ್ಸ್ ಅಂದ್ರೆ ಏನು? ಎಲ್ಲ ಐಟಮ್ಸ್. ಟೊಮೆಟೊ, ಪೊಟೆಟೊ. ಇಲ್ಲಿ ಆಲ್ ಇಲ್ಲದ್ರೆ ಏನಾಗ್ತದೆ ಅಂದ್ರೆ ಟೊಮೆಟೊ, ಪೊಟೆಟೊ ಮಾತ್ರ ಇರ್ಬೋದಲ್ವಾ? ನಮಗೆ ಎಲ್ಲ ಇರಬೇಕು. ಟೊಮೆಟೊ, ಪೊಟೆಟೊ, ಎವ್ರಿಥಿಂಗ್, ಎಲ್ಲ ಐಟಮ್ಸ್ ಟು ಬ್ರಿಂಗ್. ಗೊತ್ತಾಯ್ತಾ? ಸಚ್ ದ್ಯಾಟ್ ನಂತರ ಈ ಸೆಂಟೆನ್ಸ್ ಉಂಟಲ್ಲ, ಈ ಸೆಂಟೆನ್ಸ್ ಈ ಪ್ರಾಪರ್ಟಿಯ, ಎಕ್ಸಿನ ಪ್ರಾಪರ್ಟಿ, ವೇರಿಯೇಬಲ್ ನ ಪ್ರಾಪರ್ಟಿ ಎಕ್ಸ್ಪ್ಲೈನ್ ಮಾಡ್ತದೆ. ಪ್ರಾಪರ್ಟಿ ಗೊತ್ತಾಯ್ತಾ? ಪ್ರಾಪರ್ಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತು, ತಿಳ್ಕೊಳ್ತೇನೆ. ನನಗೆ ಅರ್ಥ ಇಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಜಾಸ್ತಿ. ಆಯ್ತಾ? ಈಗ ವೇರಿಯೇಬಲ್ ಅಂದ್ರೆ ಏನು ಅಂತ ಹೇಳಿದೆ. ವೇರಿಯೇಬಲ್ ಅಂತಂದ್ರೆ ಸಿಂಬಲ್ ನಮಗೆ ರೆಪ್ರೆಸೆಂಟ್ ಮಾಡ್ತದೆ. ನಮಗೆ ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತದೆ? ಅದನ್ನು ರೆಪ್ರೆಸೆಂಟ್ ಮಾಡ್ತದೆ. ಅದು ಚೇಂಜ್ ಆಗ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ಚೇಂಜ್ ಆಗುದು ಯಾವಾಗ? ಅಲ್ಲಿ ಸುಮಾರು ಇದ್ರೆ, ಟೊಮೆಟೊ ಮಾತ್ರ ಇದ್ರೆ ಟೊಮೆಟೊ ಅಂತ ಬರಿಬಹುದು ಡೈರೆಕ್ಟ್ ಆಗಿ, ಹೌದಲ್ವಾ? ಇಲ್ಲಿ ಟೊಮೆಟೊ ಮಾತ್ರ ಇಲ್ಲ, ಪೊಟೆಟೊ, ಪೆನ್ಸಿಲ್, ನೋಟ್ಬುಕ್ ಸುಮಾರಿದೆ. ಎಕ್ಸ್ ಅಂದ್ರೆ ಇಲ್ಲಿ ಯಾವುದು ಕೂಡ ಆಗಿರ್ಬೋದು. ಇಷ್ಟರಲ್ಲಿ ನನಗೆ ಹೇಗೆ ಗೊತ್ತಾಯ್ತು ಇದರಲ್ಲಿ ಯಾವುದು ಕೂಡ ಆಗಿರ್ಬೋದು ಅಂತ? ಹೇಗೆ ಗೊತ್ತಾಯ್ತು ಅಂತಂದ್ರೆ, ಈ ಸೆಂಟೆನ್ಸ್ ನನಗೆ ಓದುವಾಗ ಗೊತ್ತಾಯ್ತು. ಸಚ್ ದ್ಯಾಟ್ ಅಂದರೆ ಎಕ್ಸ್ ಅಂದರೆ ಸೆಟ್ ಆಫ್ ಆಲ್ ಎಕ್ಸ್ ಅಂದರೆ
ಎಕ್ಸ್ ಇದೆ ಅಲ್ಲ, ಎಕ್ಸ್ ಈಸ್ ದ ಐಟಮ್ಸ್ ನೇಮ್ ಟು ಬ್ರಿಂಗ್ ಫ್ರಮ್ ದ ಮಾರ್ಕೆಟ್. ಗೊತ್ತಾಯ್ತಾ? ಯಾವುದೆಲ್ಲ ಐಟಮ್ ಈ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತದೆ ಅದೆಲ್ಲ ಕೂಡ ಈ ಸೆಟ್ಟಿನ ಮೆಂಬರ್ ಆಗಿರ್ತದೆ. ಸೆಟ್ ಆಫ್ ಆಲ್ ಎಕ್ಸ್ ಅಂದರೆ ಎಕ್ಸ್ ಈಸ್ ದ such that ಅಂದರೆ ಅಂತ ಬರ್ತದೆ. ಎಕ್ಸ್ ಈಸ್ ದ ಐಟಮ್ಸ್ ಟು ಬ್ರಿಂಗ್ ಫ್ರಮ್ ದ ಮಾರ್ಕೆಟ್. ಗೊತ್ತಾಯ್ತಾ? ಅಂದ್ರೆ ಇಲ್ಲಿ ಯಾವುದೆಲ್ಲ ಐಟಮ್ ತರಬೇಕು ನಮಗೆ, ಎಲ್ಲ ಕೂಡ ಎಕ್ಸ್ ಆಗ್ಬೋದು. ಎಲ್ಲ ಎಕ್ಸ್ ಅಂದ್ರೆ ಎಲ್ಲ ಐಟಮ್ ಕೂಡ ಈ ಸೆಟ್ಟಿನ ಮೆಂಬರ್. ಹೇಗೆ ಗೊತ್ತು? ಸೆಟ್ ಆಫ್ ಆಲ್, ಯಾವುದರ ಸೆಟ್? ಎಲ್ಲ ಐಟಮ್ನ ಸೆಟ್. ಯಾವ ಐಟಮ್ ನಮಗೆ ತರಬೇಕಾದ ಐಟಮ್. ಗೊತ್ತಾಯ್ತಾ? ಇದು ಸಿಂಪಲ್. ನಾನು ಟೆನ್ಷನ್ ಮಾಡಬೇಡಿ ಆಯ್ತಾ. ಇದು ವೇರಿಯೇಬಲ್ ಅಂದ್ರೆ ನೀವು ಟೆನ್ಷನ್ ಮಾಡಬೇಡಿ. ವೇರಿಯೇಬಲ್ ಅಂದ್ರೆ ಸಿಂಬಲ್ ಆಯ್ತಾ. ವೇರಿಯೇಬಲ್ ಅಂದ್ರೆ ಸಿಂಬಲ್ ಟು ರೆಪ್ರೆಸೆಂಟ್. ಯಾವ ರೆಪ್ರೆಸೆಂಟ್ ನೋಡಿ, ನಾನು ವೇರಿಯೇಬಲ್ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾನೆ ಆಯ್ತಾ. ಇದು ನಿಮಗೆ ಅರ್ಥ ಆಗಿ ತಿಳ್ಕೊಳ್ತಾನೆ. ಇದು ಸಚ್ ದ್ಯಾಟ್ ಯಾಕೆ ಬೇಕು? ಸಚ್ ದ್ಯಾಟ್ ಅದಕ್ಕೆ ಬೇಕು, ನಮಗೆ ಇಲ್ಲಿ ಎಕ್ಸ್ ಈ ವೇರಿಯೇಬಲ್ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತದೆ ಅಂತ ಗೊತ್ತಾಗ್ತದೆ ಈ ಸೆಂಟೆನ್ಸ್ ಓದುವಾಗ. ಎಲ್ಲ ಸಪೋಸ್ ಈಗ ನೀವು ಇದು ಮಾಡಿ, ಈಗ ಇಮ್ಯಾಜಿನ್ ಮಾಡಿ ಈ ಸೆಂಟೆನ್ಸ್ ಬರೀಲಿಲ್ಲ ನಾನು ಆಯ್ತಾ. ಇಷ್ಟೇ ಬರ್ದೆ, ಸಿ ಬರ್ದೆ ಎಕ್ಸ್ ಬರ್ದೆ, ಕ್ಲೋಸ್ ಮಾಡಿ ಬ್ರೇಸಸ್. ಈ ಡಾಟ್ ಕೂಡ ಇಲ್ಲ, ಎಂತ ಕೂಡ ಇಲ್ಲ. ಅಷ್ಟೊತ್ತಿಗೆ ಏನಂತ ಇದರ ಅರ್ಥ? ಸಿ ಇಸ್ ಅ ಸೆಟ್ ಆಫ್ ಆಲ್ ಎಕ್ಸ್. ಅಷ್ಟೇ ಬರೆದ್ರೆ ಏನರ್ಥ? ಸಿ ಇಸ್ ಅ ಸೆಟ್ ಆಫ್ ಆಲ್ ಎಕ್ಸ್. ಎಕ್ಸ್ ಅಂದ್ರೆ ವೇರಿಯೇಬಲ್. ಆ ವೇರಿಯೇಬಲ್ ಯಾವುದೆಲ್ಲ ರೆಪ್ರೆಸೆಂಟ್ ಮಾಡ್ತದೆ ನಾನು ಬರೀಲಿಲ್ಲ. ನಾವೇ ಬರೆಯದಿದ್ರೆ ನಮಗೆ ಗೊತ್ತಾಗೋದಿಲ್ಲ. ಯಾವುದೆಲ್ಲ ಎಕ್ಸ್ ಆಗ್ಬೋದು ನಮಗೆ ಗೊತ್ತಿಲ್ಲ. ನಾವು ಹೀಗೆ ಬರೆದ್ರೆ ಯಾವುದೆಲ್ಲ ಎಕ್ಸ್ ಆಗ್ಬೋದು ಅಂತ ನನಗೆ ಗೊತ್ತಾಗ್ತದೆ. ನಾವು ಹೇಗೆ ಬರೀತೇವೆ ಅಂದ್ರೆ ಪ್ರಾಪರ್ಟಿ ಆಫ್ ದ ಎಕ್ಸ್ ಬರೀತೇವೆ. ಅರ್ಥ ಮಾಡಿ, ಪ್ರಾಪರ್ಟಿ ಆಫ್ ದ ಎಕ್ಸ್ ಬರೆದ್ರೆ ಯಾವುದೆಲ್ಲ ಆ ಪ್ರಾಪರ್ಟಿನ ಹೊಂದಿರ್ತದೆ ಅದೆಲ್ಲ ಕೂಡ ಎಕ್ಸ್ ಆಗ್ಬೋದು. ಗೊತ್ತಾಯ್ತಾ? ನಾನು ಬೇರೆ ಎಕ್ಸಾಂಪಲ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನಾನು ಮುಗಿಸ್ತಾನೆ ಇದನ್ನಪ್ಪ ಆಯ್ತಾ. ಟೆನ್ಷನ್ ಮಾಡಬೇಡಿ. ವೇರಿಯೇಬಲ್ ಅಂದ್ರೆ ಸಿಂಬಲ್ ಯಾವುದನ್ನಂದ್ರೆ ರೆಪ್ರೆಸೆಂಟ್ ಮಾಡ್ತದೆ ಅಂದ್ರೆ ನಮಗೆ ಪ್ರಾಪರ್ಟೀಸ್ ಸೆಂಟೆನ್ಸ್ ಹೇಳ್ತದೆ. ಸೆಂಟೆನ್ಸ್ ಚುಕ್ಕೆ ಉಂಟಲ್ಲ, ಚುಕ್ಕೆ ನಂತರ ಇರುವ ಸೆಂಟೆನ್ಸ್ ಅದು ಹೇಳ್ತದೆ ಏನು ಅಂತ, ಯಾವುದನ್ನು ರೆಪ್ರೆಸೆಂಟ್ ಮಾಡ್ತದೆ ಅಂತ ಆಯ್ತಾ. ನೆಕ್ಸ್ಟ್ ಈಗ ಅದೇ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ನಂಬರ್ನ ಎಕ್ಸಾಂಪಲ್ ತಗೊಳ್ಳಿಲ್ಲ ನಾನು. ಈಗ ಮಾಮೂಲಿ ನಮ್ಮ ನಾರ್ಮಲ್ ಲೈಫಲ್ಲಿ ನಿಮ್ಮ ನೋಡುವ ಇನ್ನೊಂದು ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಏನು ಹೇಳಿದೆ, ಅದೇ ಸಬ್ಜೆಕ್ಟ್. ನೀವು ಓದ್ತಿರುವ ಸಬ್ಜೆಕ್ಟ್ಗಳ ಗುಂಪು ಅಂತ ಅಂದ್ರೆ ಅದನ್ನು ನಾನು ಹೆಸರು ಕೊಡ್ತೇನೆ ಎಸ್ ಅಂತ. ಎಸ್ ಇಸ್ ದ ಸೆಟ್ ನೇಮ್. ಯಾವುದ್ರ ಸೆಟ್ ಅಂದ್ರೆ ನೀವು ಓದ್ತಾ ಇರುವ ಸಬ್ಜೆಕ್ಟಿನ ನೇಮ್, ಸಬ್ಜೆಕ್ಟ್ಗಳ ಗುಂಪು. ಅದೇ ಸಬ್ಜೆಕ್ಟ್ಗಳ ನೇಮ್ಗಳ ಗುಂಪು ಆಯ್ತಾ. ಸಿ ಸೆಟ್ ನಾವು ಎಲ್ಲಿದ್ದೇವೆ ಹೇಳಿ? ಸೆಟ್ ಬಿಲ್ಡರ್ ಫಾರ್ಮ್ ಯಾಕೆ ಇರುವುದು ಅಂತಂದ್ರೆ ಒಂದು ಸೆಟ್ ಅನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಆಯ್ತಾ. ಸಿ ಈಕ್ವಲ್ ಕರ್ಲಿ ಬ್ರೇಸಸ್ ಸ್ಮಾಲ್ ಲೆಟರ್ ಎಸ್. ಇದು ಫಾರ್ ಬೇಡ, ನಾನು ಟಿ ಅಂತ ಬರೀತೇನೆ. ಇಲ್ಲಿ ಎಕ್ಸ್ ಇರಬೇಕು ಅಂತ ಏನಿಲ್ಲ, ರೂಲ್ಸ್ ಇಲ್ಲ. ಯಾವುದೇ ಸ್ಮಾಲ್ ಲೆಟರ್ ಹಾಕಿದ್ರೂ ಆಗ್ತದೆ. ಸ್ಮಾಲ್ ಲೆಟರ್ ಯಾಕೆ ಅಂತಂದ್ರೆ ನಾವು ವೇರಿಯೇಬಲ್ ನಮಗೆ ನಾವು ಇದು ಸ್ಮಾಲ್ ಲೆಟರ್ ಇಂದ ಡಿನೋಟ್ ಮಾಡ್ತೇವೆ. ಇಲ್ಲಿ ಬರೀತೇವಲ್ಲ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಯಾವತ್ತೂ ಕೂಡ ಕರ್ಲಿ ಬ್ರೇಸಸ್ ಅಷ್ಟೇ ವೇರಿಯೇಬಲ್ ಇರ್ತದೆ. ಈ ಪೊಸಿಷನ್ ಯಾವತ್ತೂ ಕೂಡ ವೇರಿಯೇಬಲ್ ಇದೆ. ವೇರಿಯೇಬಲ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ತಾನೆ. ವೇರಿಯೇಬಲ್ ಅಂದ್ರೆ ಸಿಂಬಲ್ ಆಯ್ತಾ. ಆ ಸಿಂಬಲ್ ಯಾಕೆ ಇರೋದು? ರೆಪ್ರೆಸೆಂಟ್ ಮಾಡಲಿಕ್ಕೆ. ಯಾವುದನ್ನೆಲ್ಲ ರೆಪ್ರೆಸೆಂಟ್ ಮಾಡ್ಬೋದು? ಸುಮಾರನ್ನು ರೆಪ್ರೆಸೆಂಟ್ ಮಾಡ್ಬೋದು. ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಅದು ರೆಪ್ರೆಸೆಂಟ್ ಮಾಡುವುದಿಲ್ಲ. ಅದಕ್ಕೆ ನಾವು ವೇರಿಯೇಬಲ್ ಅಂತ ಕರಿತೇವೆ. ಗೊತ್ತಾಯ್ತಾ? ಈ ಟಿ ಅಂದ್ರೆ ಏನು? ಅಲ್ಲಿ ವೇರಿಯೇಬಲ್. ಅದರದ್ದು ಅದು ಯಾವುದು ಕೂಡ ಆಗಿರ್ಬೋದು, ವೇರಿ ಆಗ್ತಾ ಇರ್ತದೆ. ವೇರಿಯೇಬಲ್ ಗೊತ್ತಾಯ್ತಾ? ಯಾವುದು ಕೂಡ ಆಗಿರ್ಬೋದು. ಸೊ ಯಾವುದೆಲ್ಲ ಆಗ್ಬೋದು ಅಂತ ನಾವು ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಬರೀತೇವೆ.
ಅದಕ್ಕೆ ನಾವೇನು ಚುಕ್ಕಿ ಹಾಕುದು, ಸಚ್ ದ್ಯಾಟ್. ಇದರ ಮೀನಿಂಗ್ ಏನು? ಸಚ್ ದ್ಯಾಟ್. ಸಚ್ ದ್ಯಾಟ್ ಅಂದ್ರೆ ಅಂದರೆ. ನಾವು ಇದು ಬರೆಯದಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಇಷ್ಟು ಓದುವಾಗ ಏನಾಗ್ತದೆ ಹೇಳಿ? ಎಸ್ ಈಸ್ ದ ಸೆಟ್ ಆಫ್ ಆಲ್ ಟಿ. ಇಷ್ಟರ ಮೀನಿಂಗ್ ನಾನು ಹೇಳ್ತೇನೆ. ಇಷ್ಟರ ಮೀನಿಂಗ್ ಇಷ್ಟೇ ಚುಕ್ಕೆ ಆಚೆ. ಇಷ್ಟರ ಮೀನಿಂಗ್ ಏನು ಅಂತಂದ್ರೆ ಎಸ್ ಈಸ್ ದ ಸೆಟ್ ಆಫ್ ಆಲ್ ಟಿ. ಟಿ ಅಂದ್ರೆ ವೇರಿಯೇಬಲ್. ಯಾವುದನ್ನೆಲ್ಲ ಟಿ ರೆಪ್ರೆಸೆಂಟ್ ಮಾಡ್ತದೆ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಮತ್ತೆ ಸಹ ಬರೆಯುವುದು ಸಚ್ ದ್ಯಾಟ್. ಅಂದರೆ ಟಿ ಈಸ್ ದ ಸಬ್ಜೆಕ್ಟ್ಸ್ ಯು ಸ್ಟಡಿ. ಸಬ್ಜೆಕ್ಟ್ ಯು ಸ್ಟಡಿ in school. ಸೊ ಈ ಪೊಸಿಷನ್ ವೇರಿಯೇಬಲ್ ಅಂದ್ರೆ ಸಿಂಬಲ್. ಅದು ಯಾವುದನ್ನು ಕೂಡ ರೆಪ್ರೆಸೆಂಟ್ ಮಾಡಬಹುದು. ಪರ್ಟಿಕ್ಯುಲರ್ ಆಗಿ ಯಾವುದನ್ನು ಕೂಡ ರೆಪ್ರೆಸೆಂಟ್ ಮಾಡುವುದಿಲ್ಲ. ಅದು ಏನು ಯಾವುದನ್ನೆಲ್ಲ ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳಿ ಈ ಸೆಂಟೆನ್ಸ್ ಹೇಳ್ತದೆ. ಅಂದ್ರೆ ಟಿ ಯಾವುದೆಲ್ಲ ಆಗ್ಬೋದು. ಟಿ ಈಸ್ ಅ ಸಬ್ಜೆಕ್ಟ್ ಯು ಸ್ಟಡಿ ಇನ್ ಸ್ಕೂಲ್. ಅಂದ್ರೆ ಟಿ ಫಿಸಿಕ್ಸ್ ಆಗ್ಬೋದು. ಇಲ್ಲ ನೀವು ಫಿಸಿಕ್ಸ್ PCM ಅಂತ ಕನ್ಸಿಡರ್ ಮಾಡುವ. ಟಿ ಫಿಸಿಕ್ಸ್ ಆಗ್ಬೋದು, ಕೆಮಿಸ್ಟ್ರಿ ಕೂಡ ಆಗ್ಬೋದು, ಮ್ಯಾಥ್ಸ್ ಕೂಡ ಆಗ್ಬೋದು, ಅಥವಾ ಬಯಾಲಜಿ ಕೂಡ ಆಗ್ಬೋದು. ಟಿ ಎಂಬುದು ಫಿಸಿಕ್ಸ್ ರೆಪ್ರೆಸೆಂಟ್ ಮಾಡ್ಬೋದು, ಕೆಮಿಸ್ಟ್ರಿ ರೆಪ್ರೆಸೆಂಟ್ ಮಾಡ್ಬೋದು, ಮ್ಯಾಥ್ಸ್ ರೆಪ್ರೆಸೆಂಟ್ ಮಾಡ್ಬೋದು, ಬಯಾಲಜಿ ರೆಪ್ರೆಸೆಂಟ್ ಮಾಡ್ಬೋದು. ಟಿ ಇಲ್ಲಿ ಸಬ್ಜೆಕ್ಟ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಆ ಸಬ್ಜೆಕ್ಟ್ ಇಲ್ಲಿ 4 ಸಬ್ಜೆಕ್ಟ್ ಉಂಟು. ಅದರಲ್ಲಿ ಯಾವುದನ್ನು ಕೂಡ ರೆಪ್ರೆಸೆಂಟ್ ಮಾಡಬಹುದು. ಅದಕ್ಕೆ ನಾವಿಲ್ಲಿ ವೇರಿಯೇಬಲ್ ಅಂತ ಹೇಳ್ತಾರೆ. ವೇರಿ ಆಗ್ಬೋದು. ಗೊತ್ತಾಯ್ತಾ? ಆ ಸಿಂಬಲ್ ನ ರೆಪ್ರೆಸೆಂಟ್ ವೇರಿ ಆಗ್ಬೋದು. ಯಾವುದನ್ನು ರೆಪ್ರೆಸೆಂಟ್ ಮಾಡ್ತದೆ ಅದು ವೇರಿ ಆಗ್ಬೋದು. ನಾವು ಫಿಸಿಕ್ಸ್ ಅಂತ PHYSICS ಅಂತ ಬರೆದ್ರೆ ಅದು ಫಿಸಿಕ್ಸ್, ಅದು ವೇರಿಯೇಬಲ್ ಅಲ್ಲ. ಆ ಸಿಂಬಲ್ ಇದೆ ಅದು ವೇರಿಯೇಬಲ್ ಅಂತ ಕನ್ಸಿಡರ್ ಆಗುದಿಲ್ಲ. ಯಾಕೆ ಅಂತಂದ್ರೆ ಈ ಸಿಂಬಲ್, ಫಾರ್ ಎಕ್ಸಾಂಪಲ್ ಇದು ಕೂಡ ಸಿಂಬಲೇ. ಈ ಸಿಂಬಲ್ ಫಿಸಿಕ್ಸ್ ನ ರೆಪ್ರೆಸೆಂಟ್ ಮಾಡ್ತದೆ, ಇದು ಕೆಮಿಸ್ಟ್ರಿ ರೆಪ್ರೆಸೆಂಟ್ ಮಾಡೋದಿಲ್ಲ. ಆದ್ರೆ ಟಿ ಬರೆದ್ರೆ ವೇರಿಯೇಬಲ್, ಇದು ಯಾವ ಸಬ್ಜೆಕ್ಟ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡಬಹುದು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಯಾವುದನ್ನು ಕೂಡ ರೆಪ್ರೆಸೆಂಟ್ ಮಾಡಬಹುದು. ನಾನು ಹೀಗೆ ಬರೆದ್ರೆ ಏನರ್ಥ? ಎಸ್ ಈಸ್ ದ ಸೆಟ್ ಆಫ್ ಆಲ್. ಯಾಕೆ ನಾನು ಆಲ್ ಬರ್ದೆ ಹೇಳಿ? ಇಲ್ಲಿ ಕರ್ಲಿ ಬ್ರೇಸಸ್ ಉಂಟು. ಕರ್ಲಿ ಬ್ರೇಸಸ್ ಅನ್ನ ಅರ್ಥ ಸೆಟ್ ಆಫ್ ಆಲ್ ಟಿ. ಸೆಟ್ ಆಫ್ ಆಲ್ ಟಿ. ಓಕೆ, ಆಲ್ ಟಿ ಅಂದ್ರೆ ಎಲ್ಲ ಕೂಡ ಬಂತಿದ್ರಲ್ಲಿ, ಹೌದಾ? ಎಲ್ಲ ಟಿ ಯಾವ್ದೆಲ್ಲ ಹೇಳಿ? ಇದಾಗ್ಬೋದು. ಒಂದೇ ಟಿ ಅಲ್ಲ, ಆಲ್ ಟಿ. ಯಾವ್ದೆಲ್ಲ ಟಿ ಆಗ್ಬೋದು, ಇಲ್ಲಿ ಎಲ್ಲ ಕೂಡ ಈ ಸೆಟ್ಟಿನ ಎಲಿಮೆಂಟ್ ಆಗ್ತದೆ. ಸೆಟ್ ಆಫ್ ಆಲ್. ನೋಡಿ ಇಲ್ಲಿ ಯಾಕೆ ಇಲ್ಲಿ ಆಫ್ ಬಂತು? ಆಫ್ ಆಲ್ ಯಾಕೆ ಹೇಳಿ? ಯಾವುದರ ಗುಂಪು ಅಂದ್ರೆ ಅದರ ಒಳಗಿರುವಂಥದ್ದು ಯಾವುದು, ಅದು ಇಂಪಾರ್ಟೆಂಟ್. ಸೆಟ್ ಆಫ್ ಆಲ್ ಟಿ, ಎಲ್ಲ ಟಿಯ ಗುಂಪು. ಟಿ ಅಂದ್ರೆ ಏನು ಹೇಳಿ? ಸಚ್ ದ್ಯಾಟ್. ಟಿ ಅಂದ್ರೆ ಏನು ಅಂತ ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತದೆ. ಹೇಗೆ ಹೇಳ್ತದೆ? ಆ ಟಿಯ ಪ್ರಾಪರ್ಟಿಯ ಮೂಲಕ ಹೇಳ್ತದೆ. ಪ್ರಾಪರ್ಟಿ ಎಂಬುದೇನು? ಸಬ್ಜೆಕ್ಟ್ ಯು ಸ್ಟಡಿ ಇನ್ ಸ್ಕೂಲ್ is the property of physics, is the property of chemistry, is the property of maths, is the property of biology. ಇದು ಈ ಪ್ರಾಪರ್ಟಿ ಇದೆಲ್ಲ ಸಬ್ಜೆಕ್ಟಿನ ಪ್ರಾಪರ್ಟಿ ಆಗಿದೆ. ಎಲ್ಲಿಯಾದ್ರೂ ನೀವು ಎಲ್ಲಿಯಾದ್ರೂ ನೀವು PCMB ಆಗಿದ್ರೆ ಕರೆಕ್ಟಾ? ಎಲ್ಲ ಕರೆಕ್ಟಾ? ಲಾ, ಈಗ ಲಾ ಅಂತ ಎಕ್ಸಾಂಪಲ್ ತಗೊಂಡೆ. ಲಾ ಸಬ್ಜೆಕ್ಟ್ ಈ ಪ್ರಾಪರ್ಟಿನ ಹೊಂದಿಲ್ಲ, ಆ ಲಾ ಸಬ್ಜೆಕ್ಟ್ ಹೊಂದಿಲ್ಲ. ಅದಕ್ಕೋಸ್ಕರ ಆ ಲಾ ಸಬ್ಜೆಕ್ಟ್ ಈ ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಟಿ ಆ ಲಾ ಸಬ್ಜೆಕ್ಟ್ ಅನ್ನು ರೆಪ್ರೆಸೆಂಟ್ ಮಾಡೋದಿಲ್ಲ. ಗೊತ್ತಾಯ್ತಾ? ಸಚ್ ದಟ್ ಇನ್ ನಂತರ ಬರುವುದು ಪ್ರಾಪರ್ಟಿ ಆಫ್ ದ ವೇರಿಯೇಬಲ್. ಆ ಪ್ರಾಪರ್ಟಿಯನ್ನು ಯಾವುದೆಲ್ಲ ಆಬ್ಜೆಕ್ಟ್ ಸ್ಯಾಟಿಸ್ಫೈ ಮಾಡ್ತದೆ ಅದೆಲ್ಲ ಕೂಡ ಟಿ ಆಗ್ಬೋದು. ಟಿ ರೆಪ್ರೆಸೆಂಟ್ ಮಾಡ್ಬೋದು ಅದನ್ನ, ಆ ಎಲ್ಲ ಆಬ್ಜೆಕ್ಟ್ ಅನ್ನು. ಆಯ್ತಾ? ಸಚ್ ದಟ್ ಟಿ ಇಸ್ ದ, ಅದೇ ನೆಕ್ಸ್ಟ್ ಸೆಂಟೆನ್ಸ್. See, T is the subject you study. Subject you study in school. ಆಯ್ತಾ? ಮುಗೀತು. ನಾನು ಇಷ್ಟು ಓದುವಾಗ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಈ ಸೆಟ್ ಅಂದ್ರೆ ಏನು ಅಂತ. ಹೇಗೆ ಗೊತ್ತಾಗ್ತದೆ?
set is the sorry yes name of the set. S is the set of all t. ಅದೊಂದು ಗುಂಪು, ಎಲ್ಲ ಟಿ ಯ ಗುಂಪು. ಟಿ ಅಂದ್ರೆ ಏನು, ಅಂದರೆ ಏನು ಅಂತ ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತದೆ. such that ಅಂದರೆ ಟಿ is the subject you study in school. ಇದು ಪ್ರಾಪರ್ಟಿ ಯಾವುದ್ರದ್ದು, ಸಬ್ಜೆಕ್ಟ್ ನ ಪ್ರಾಪರ್ಟಿ. ಯು ಸ್ಟಡಿ ಇನ್ ಸ್ಕೂಲ್, ಯಾವುದನ್ನೆಲ್ಲ ಸಬ್ಜೆಕ್ಟ್ ನೀವು ಸ್ಕೂಲಲ್ಲಿ ಕಲಿತೀರಿ ಅದೆಲ್ಲ ಕೂಡ ಟಿ ಆಗ್ಬೋದು. ಎಲ್ಲ ಟಿ ಯ ಸೆಟ್ ಇದು. ಎಲ್ಲ ಸಬ್ಜೆಕ್ಟಿನ ಗುಂಪು. ಯಾವುದೆಲ್ಲ ಸಬ್ಜೆಕ್ಟ್ ನೀವು ಕಲಿತೀರಿ ಎಲ್ಲ ಸಬ್ಜೆಕ್ಟಿನ ಗುಂಪು. ಅದಕ್ಕೋಸ್ಕರ ನೀವು ಸೆಟ್ ರೋಸ್ಟರ್ ಫಾರ್ಮ್ ಅಲ್ಲಿ ಇದೇ ಸೆಟ್ ಅನ್ನು ಉಂಚ್ತಾನೆ ಇದೇ ಸೆಟ್ ಅನ್ನು ಎಸ್ ಅನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಬರೀತೀರಿ. ಯಾಕೆ? T is the subject you study in school. S is the set of all T. T ಅಂದ್ರೆ ಏನು, ಅಂದರೆ. ಇದರ ಅರ್ಥ ಏನು, ಅಂದರೆ. ಇಷ್ಟುವಿನ ಅರ್ಥ ಏನು, ಅಂದರೆ T is the subject you study in school. ಯಾವುದೆಲ್ಲ ಸಬ್ಜೆಕ್ಟ್ T ಯ ಪ್ರಾಪರ್ಟಿಯನ್ನು ಸ್ಯಾಟಿಸ್ಫೈ ಮಾಡ್ತದೆ, ಅಂದ್ರೆ ಯಾವುದೆಲ್ಲ ಸಬ್ಜೆಕ್ಟ್ ನೀವು ಕಲಿತೀರಿ ಅದೆಲ್ಲ ಕೂಡ T ಆಗ್ಬೋದು. ಕೆಮಿಸ್ಟ್ರಿ ಕಲಿತೀರಿ, ಫಿಸಿಕ್ಸ್ ಕಲಿತೀರಿ, ಮ್ಯಾಥ್ಸ್ ಕಲಿತೀರಿ, ಬಯಾಲಜಿ ಕಲಿತೀರಿ, ಹೌದಾ? ಇಲ್ಲಿ ಎಸ್ ಇಸ್ ಸೆಟ್ ಆಫ್ ಆಲ್ ಟಿ ಉಂಟು. ಎಲ್ಲ ಟಿ ಅಂದ್ರೆ ಎಲ್ಲ ಸಬ್ಜೆಕ್ಟ್ ಬಂತು. ಟಿ ಫಿಸಿಕ್ಸ್ ಆಗ್ಬೋದು, ಕೆಮಿಸ್ಟ್ರಿ ಆಗ್ಬೋದು, ಮ್ಯಾಥ್ಸ್ ಕೂಡ ಆಗ್ಬೋದು, ಬಯಾಲಜಿ ಕೂಡ ಆಗ್ಬೋದು. ಯಾಕೆ ಅಂದ್ರೆ ಟಿ ವೇರಿಯೇಬಲ್ ಸಿಂಬಲ್. ಆ ಸಿಂಬಲ್ ಫಿಸಿಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ಬೋದು, ಕೆಮಿಸ್ಟ್ರಿ ರೆಪ್ರೆಸೆಂಟ್ ಮಾಡ್ಬೋದು, ಮ್ಯಾಥ್ಸ್ ರೆಪ್ರೆಸೆಂಟ್ ಮಾಡ್ಬೋದು, ಬಯಾಲಜಿ ರೆಪ್ರೆಸೆಂಟ್ ಮಾಡ್ಬೋದು, ಯಾವುದನ್ನು ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಆಲ್ ಟಿ ಅಂತ ಉಂಟು ಅಂದ್ರೆ ಎಲ್ಲಾ ಸಬ್ಜೆಕ್ಟಿನ ಗುಂಪು ಅಂತ. ನೀವು ಬಯಾಲಜಿಯನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ಯಾಕೆ ನೀವು ಬಯಾಲಜಿ ನೀವು ಕಲಿತೀರಿ, ಇಲ್ಲ ನೀವು PCM ಇದ್ರೆ. ಗೊತ್ತಾಯ್ತಾ? ಎಷ್ಟು ಗೊತ್ತಾಯ್ತಾ? ಎಸ್ ಇಸ್ ದ ಸೆಟ್ ಆಫ್ ಆಲ್. ಅರ್ಥ ಆಯ್ತಾ ಯಾಕೆ ಇಲ್ಲಿ ಇಷ್ಟು ಹಾಕುದು? ಇದರ ಮೀನಿಂಗ್ ಏನು? ಈ ರೌಂಡ್ ಹಾಕಿ ಮೀನಿಂಗ್ ಏನು? ಯಾಕೆ ಇದನ್ನ ನಾವು ವೇರಿಯೇಬಲ್ ಅಂತ ಕರೀತೇವೆ? ಯಾಕೆ ನಾವು ಗೊತ್ತಾಯ್ತಾ? ಟೆನ್ಷನ್ ಮಾಡಬೇಡಿ ಆಯ್ತಾ. ಇದು ಎರಡು ಏನು ಹೇಳುದು ಅದಕ್ಕೆ, ಈ ಎರಡು ಇದೊಂದು ರೋಸ್ಟರ್, ಇದು ಸೆಟ್ ಬಿಲ್ಡರ್ ಫಾರ್ಮ್, ಇದು ರೋಸ್ಟರ್ ಫಾರ್ಮ್ ಅಲ್ಲಿ ನಾವು ಎಲ್ಲ ಆಬ್ಜೆಕ್ಟ್ ಅನ್ನು ಲಿಸ್ಟ್ ಮಾಡ್ತೇವೆ. ಇದ್ರೆ ನಾವು ಲಿಸ್ಟ್ ಮಾಡೋದಿಲ್ಲ, ನಾವು ಪ್ರಾಪರ್ಟಿ ಬರೀತೇವೆ, ವೇರಿಯೇಬಲ್ ನ ಪ್ರಾಪರ್ಟಿ. ಗೊತ್ತಾಯ್ತು? ಇದರ ಮೀನಿಂಗ್ ಉಂಟು, ಸೆಟ್ ಬಿಲ್ಡರ್ ನ ಮೀನಿಂಗ್ ಉಂಟು, ಪ್ರಾಪರ್ ಮೀನಿಂಗ್ ಉಂಟು. ಇಲ್ಲಿ ಕರ್ಲಿ ಬ್ರೇಸನ್ ಆಚೆ ವೇರಿಯೇಬಲ್ ಇರ್ತದೆ ಯಾವತ್ತು, ಅದಕ್ಕೆ ಆಚೆ ಇದು ರೌಂಡ್ ಇರ್ತದೆ, ಸಚ್ ದ್ಯಾಟ್ ಅಂತ ಅರ್ಥ ಅದರದ್ದು. ಮತ್ತೆ ಇಲ್ಲಿ ವೇರಿಯೇಬಲ್ ನ ಪ್ರಾಪರ್ಟಿ ಇರ್ತದೆ. ಯಾವುದೆಲ್ಲ ಆಬ್ಜೆಕ್ಟ್ ಆ ವೇರಿಯೇಬಲ್ ನ ಪ್ರಾಪರ್ಟಿಯನ್ನು ಸ್ಯಾಟಿಸ್ಫೈ ಮಾಡ್ತದೆ ಅದನ್ನೆಲ್ಲವನ್ನು ಕೂಡ ಟಿ ರೆಪ್ರೆಸೆಂಟ್ ಮಾಡಬಹುದು. ಗೊತ್ತಾಯ್ತಾ? ಅರ್ಥ ಆಯ್ತು ತಿಳ್ಕೊಳ್ತೇನೆ, ಅರ್ಥ ಆಗಿದ್ರೆ ಸಾರಿ ಆಯ್ತಾ. ನನಗೆ ತುಂಬಾ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಯ್ತಾ. ಇಷ್ಟು ಟೆನ್ಷನ್ ಮಾಡಬೇಡಿ. ನಾನು ಏನು ಹೇಳಿದೆ ಅಂತಂದ್ರೆ, ನೆಕ್ಸ್ಟ್ ನಾವು ಸೆಟ್ ಅನ್ನು ನಾನೀಗ ಜನರಲ್ ಆಗಿ ನಾನು ಎಕ್ಸ್ಪ್ಲೇನ್ ಕೊಟ್ಟೆ ಅಷ್ಟೇ. ನಮ್ಮ ನಾರ್ಮಲ್ ಲೈಫ್ ಅಲ್ಲಿ ನಾವು ಸೆಟ್ ಅನ್ನು ನಾವು ಎಲ್ಲೆಲ್ಲಿ ನೋಡ್ತೇವೆ ಅದನ್ನು ನಾನು ಯೂಸ್ ಮಾಡಿ ನಾನು ಎಕ್ಸಾಂಪಲ್ ಕೊಟ್ಟೆ. ನಂಬರ್ ನಾನು ಹೋಗ್ಲಿಲ್ಲ ಆಯ್ತಾ. ನಾನು ಇದರಲ್ಲಿ ಏನಾಯ್ತು ಅಂತಂದ್ರೆ, ಇದು ಏನು ರಿವೈಸ್ ಮಾಡುವ. ಸೆಟ್ ಅಂದ್ರೆ ಏನು ಕೂಡ ಇಲ್ಲ. ಸೆಟ್ ಅಂದ್ರೆ ಗುಂಪು. ಯಾವ್ದ್ರ ಗುಂಪು ಅಂದ್ರೆ ಆಬ್ಜೆಕ್ಟಿನ ಗುಂಪು. ಆಬ್ಜೆಕ್ಟ್ ಯಾವುದು ಕೂಡ ಆಗಿರ್ಬೋದು ಆಯ್ತಾ, ಆಬ್ಜೆಕ್ಟ್ಗಳ ಗುಂಪು. ಮತ್ತೆ ನಾವು ಗುಂಪು ಮಾಡುವ ಒಟ್ರಾಸಿ ಮಾಡುವುದಿಲ್ಲ, ಕೆಲವೊಂದು ನಿರ್ದಿಷ್ಟ ಪ್ರಾಪರ್ಟಿ ಉಳ್ಳ ಆಬ್ಜೆಕ್ಟ್ ಅನ್ನು ಮಾತ್ರ ಆ ಗುಂಪಿಗೆ ಸೇರಿಸ್ತೇವೆ. ಕರೆಕ್ಟಾ? ಒಟ್ರಾಸಿ ಇರ್ತದೆ ಇಲ್ಲ, ಅದಕ್ಕೆ ನಾವಲ್ಲಿ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಅಂತ ಹೇಳ್ತೇವೆ. ಒಂದು ಸೆಟ್ಟಿನ ಮೆಂಬರ್ ಆಗ್ಬೇಕು. ಮೆಂಬರ್ ಅಂದ್ರೆ ಆ ಸೆಟ್ ಅಲ್ಲಿ ಆ ಗುಂಪಲ್ಲಿ ಇರಬೇಕು ಅಂತಂದ್ರೆ ಆ ಆಬ್ಜೆಕ್ಟಿಗೆ ಕೆಲವು ನಿರ್ದಿಷ್ಟವಾದಂತಹ ಪ್ರಾಪರ್ಟಿ ಇರಬೇಕು. ಗೊತ್ತಾಯ್ತಾ? ಆ ಪ್ರಾಪರ್ಟಿ ಇಲ್ಲದ ಆಬ್ಜೆಕ್ಟ್ ಆ ಸೆಟ್ಟಿಗೆ ಬಿಲಾಂಗ್ ಆಗುದಿಲ್ಲ. ಗೊತ್ತಾಯ್ತಾ? ಸೆಟ್ಟಿನ ಮೆಂಬರ್ ಆಗುದಿಲ್ಲ. ಮತ್ತೆ ನಾನು ಎಲಿಮೆಂಟ್ ಆಫ್ ದ ಸೆಟ್ ಅಂತ ಹೇಳಿದೆ. ಎಲಿಮೆಂಟ್ ಆಫ್ ದ ಸೆಟ್ ಅಂದ್ರೆ ಆಬ್ಜೆಕ್ಟ್, ಯಾವುದೆಲ್ಲ ಆಬ್ಜೆಕ್ಟ್ ಆ ಸೆಟ್ ಒಂದು ಗಿವನ್ ಸೆಟ್ಟಿಗೆ ಕೊಟ್ಟ ಸೆಟ್ಟಿಗೆ ಮೆಂಬರ್ ಆಗಿರ್ತದೆ, ಆ ಕೊಟ್ಟ ಸೆಟ್ ಅಲ್ಲಿ ಇರ್ತದೆ, ಅದೆಲ್ಲ ಎಲಿಮೆಂಟ್ ಆಫ್ ದ ಸೆಟ್. ಗೊತ್ತಾಯ್ತಾ? ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಬಿಟ್ಟೋಗಿತ್ತು,
ಟೆನ್ಷನ್ ಮಾಡಬೇಡಿ. ನೆಕ್ಸ್ಟ್ ಲೆಕ್ಚರಲ್ಲಿ ನಾನು ಹೇಳ್ತೇನೆ. ಇಷ್ಟು ಗೊತ್ತು ನಾನು ಇದರಲ್ಲಿ ನಾನು ಏನು ಕೂಡ ಹೇಳಲಿಲ್ಲ. ಮತ್ತು ನಾನು ಏನು ಸೆಟ್ ಬಿಲ್ಡರ್ ಮತ್ತು ರೋಸ್ಟರ್ ಫಾರ್ಮನ್ನು ಎಕ್ಸ್ಪ್ಲೇನ್ ಮಾಡಿದೆ. ಎರಡೂ ಕೂಡ ಒಂದು ಸೆಟ್ಟನ್ನು ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಇರುವಂಥದ್ದು. ನಾವು ಕೊಟ್ಟ ಸೆಟ್ಟನ್ನು ನಾವು ಇನ್ನೊಬ್ಬರಿಗೆ ಹೇಳಬೇಕು ಅಂತಂದರೆ ನಾವು ಯಾವ ರೀತಿ ಬರಿಬೋದು, ಒಂದು ಸಿಸ್ಟಮ್ಯಾಟಿಕ್ ಮೆಥಡಲ್ಲಿ ಎರಡು ರೀತಿಯಲ್ಲಿ ಬರಿಬೋದು. ಒಂದು, ಎಲ್ಲ ಆಬ್ಜೆಕ್ಟ್ ನಾವು ಲಿಸ್ಟ್ ಮಾಡಬೇಕು, ಕರ್ಲಿ ಬ್ರೇಸಸ್ನ ನಡುವೆ, ಮತ್ತು ಪ್ರತಿಯೊಂದು ಆಬ್ಜೆಕ್ಟನ್ನು ನಾವು ಕೋಮಾದಿಂದ ಸಪ್ರೇಟ್ ಮಾಡಬೇಕು. ಮತ್ತು ಒಂದು ಸೆಟ್ಟಿಗೆ ನೇಮ್ ಇರುತ್ತೆ, ಆ ಸೆಟ್ಟಿನ ನೇಮ್ ಯಾವತ್ತೂ ಕೂಡ ಜನರಲ್ ಆಗಿ ಮಾತನಾಡಿದ್ರೆ ಕ್ಯಾಪಿಟಲ್ ಲೆಟರ್ ಇರ್ತದೆ. ಆಯ್ತಾ? ಇದು ರೋಸ್ಟರ್ ಫಾರ್ಮ್, ಸೆಟ್ ಬಿಲ್ಡರ್ ಫಾರ್ಮ್, ರೋಸ್ಟರ್ ಫಾರ್ಮ್. ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ವೇರಿಯಬಲ್ ಇರ್ತದೆ. ಆಯ್ತಾ? ಈ ಮೀನಿಂಗ್ ಏನು? ಆಲ್ ಟಿ ಸಚ್ ದ್ಯಾಟ್, ಯಾವುದೆಲ್ಲ ಟಿ ಆಗ್ಬೋದು ಅಂತಂದ್ರೆ ಸಚ್ ದ್ಯಾಟ್ ಇನ ಆಚೆ ಇರುವ ಸೆಂಟೆನ್ಸ್ ಹೇಳ್ತದೆ. ಯಾವುದೆಲ್ಲ ಇದನ್ನು ಸ್ಯಾಟಿಸ್ಫೈ ಮಾಡುತ್ತೆ, ಯಾವುದೆಲ್ಲ ಆಬ್ಜೆಕ್ಟ್ ಅಲ್ಲಿ ಈ ಸೆಂಟೆನ್ಸ್ ನ ಮೀನಿಂಗ್ ಇರ್ತದೆ, ಸೆಂಟೆನ್ಸ್ ನ ಸ್ಯಾಟಿಸ್ಫೈ ಮಾಡ್ತದೆ, ಅದೆಲ್ಲ ಕೂಡ ಟಿ ಆಗ್ಬೋದು. ಎಲ್ಲ ಟಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಗೊತ್ತಾಯ್ತಲ್ಲ, ಎಲ್ಲ ಸಬ್ಜೆಕ್ಟ್ ಕೂಡ ನೀವು ಕಲಿಯುವ ಎಲ್ಲ ಸಬ್ಜೆಕ್ಟ್ ಕೂಡ ಟಿ ಆಗ್ಬೋದು. ಸೊ ಎಲ್ಲ ಟಿಯ ಸೆಟ್ ಅಂತ ಹೇಳಿದ್ದಾರೆ. ಹೇಗೆ ಗೊತ್ತು ಆಲ್ ಟಿ ಅಂತ? ಕರ್ಲಿ ಬ್ರೇಸ್ ಆಚೆ ಉಂಟು ಆಲ್ ಟಿ. ಎಸ್ ಈಸ್ ಅ ಸೆಟ್ ಆಫ್ ಆಲ್ ಟಿ. ಗೊತ್ತಾಯ್ತಾ? ಅದಕ್ಕೆ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂತ ಬಯಾಲಜಿ ಇನ್ಕ್ಲೂಡ್ ಆಗಿದೆ. ನಾನು ಇಷ್ಟೇ ಹೇಳೋದು, ಇಷ್ಟೇ ನಾವು ಕಲಿತದ್ದು. ನೆಕ್ಸ್ಟ್ ಬೇಸಿಕ್ ಕಾನ್ಸೆಪ್ಟ್ ತುಂಬ ಬಿಟ್ಟು ಹೋಗಿದೆ, ನೆಕ್ಸ್ಟ್ ಲೆಕ್ಚರಲ್ಲಿ ಕವರ್ ಮಾಡುವ. ಥ್ಯಾಂಕ್ ಯು.